ಮೊದಲನೇದಾಗಿ ಓದುವುದಕ್ಕೆ ಆರಿಸಿಕೊಂಡಿರುವ ಒಂದು ವೇದವಾಕ್ಯ ಕೀರ್ತನೆ 138ನೇ ಕೀರ್ತನೆ ವಚನ 1ರಿಂದ 8ರವರೆಗೆ. ರೀಡಿಂಗ್ ಫ್ರಮ್ ದ ಬುಕ್ ಆಫ್ ಸಾಮ್ 138 verse 1 to 8. ಇದನ್ನು ಮಧ್ಯದಲ್ಲಿರುವ ನಮ್ಮ ಸಹೋದರ ನಾಗರಾಜ್ ಅವರು ಬಂದು ಓದ್ಬೇಕಂತ ನಾನು ಕೇಳಿಕೊಳ್ಳುತ್ತೇನೆ. ಕೀರ್ತನೆ 138ನೇ ಅಧ್ಯಾಯ ವಚನ 1ರಿಂದ 8ರವರೆಗೆ. ಕೀರ್ತನೆ 138. ರಕ್ಷಕರ್ತರ ಸ್ತುತಿ. ದಾವೀದನ ಕೀರ್ತನೆ. ಯೆಹೋವನೇ, ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಕೊಂಡಾಡುವೆನು. ದೇವರುಗಳ ಎದುರಿನಲ್ಲಿ ನಿನ್ನನ್ನು ಕೀರ್ತಿಸುವೆನು. ನಿನ್ನ ಪರಿಶುದ್ಧ ಆಲಯದ ಕಡೆಗೆ ಅಡ್ಡ ಬೀಳುತ್ತೇನೆ. ನಿನ್ನ ಕೃಪೆ, ಸತ್ಯತೆ ಇವುಗಳಿಗೋಸ್ಕರ ನಿನ್ನ ನಾಮವನ್ನು ಕೊಂಡಾಡುತ್ತೇನೆ. ವಾಗ್ದಾನವನ್ನು ವಿಶೇಷ ರೀತಿಯಿಂದ ನೆರವೇರಿಸಿ ನಿನ್ನ ನಾಮ ಮಹತ್ತನ್ನು ಹೆಚ್ಚಿಸಿದ್ದಿ. ನಾನು ಮೊರೆ ಇಟ್ಟಾಗ ಸದುತ್ತರವನ್ನು ದಯಪಾಲಿಸಿದ್ದಿ. ನನ್ನ ಆತ್ಮಕ್ಕೆ ಬಲ ಕೊಟ್ಟು ನನ್ನನ್ನು ಧೈರ್ಯಪಡಿಸಿದ್ದಿ. ಯೆಹೋವನೇ, ಭೂರಾಜರೆಲ್ಲರೂ ನೀನು ಉಸಿರಿದ ನುಡಿಗಳನ್ನು ಕೇಳಿ ನಿನ್ನನ್ನು ಸ್ತುತಿಸುವರು. ಅವರು ಯೆಹೋವನ ಮಾರ್ಗವನ್ನು ಆಡಿ ಅರಸುವರು. ಯೆಹೋವನ ಪ್ರಭಾವವು ದೊಡ್ಡದಾಗಿದೆಯಲ್ಲ. ಯೆಹೋವನು ಮಹೋನ್ನತನು, ಆದರೂ ದೀನರನ್ನ ಲಕ್ಷಿಸುತ್ತಾನೆ. ಗರ್ವಿಷ್ಠರನ್ನ ದೂರದಿಂದಲೇ ಗುರುತು ಹಿಡಿಯುತ್ತಾನೆ. ನಾನು ಇಕ್ಕಟ್ಟಿನ ದಾರಿಯಲ್ಲಿ ನಡೆಯುವಾಗ ನನ್ನನ್ನು ಚೈತನ್ಯಗೊಳಿಸುವಿ. ನನ್ನ ಶತ್ರುಗಳ ಕೋಪಕ್ಕೆ ವಿರೋಧವಾಗಿ ನಿನ್ನ ಕೈ ಚಾಚುವುದು. ನಿನ್ನ ಬಲಗೈ ನನ್ನನ್ನು ರಕ್ಷಿಸುವುದು. ಯೆಹೋವನು ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವನು. ಯೆಹೋವನೇ, ನಿನ್ನ ಕೃಪೆಯು ಶಾಶ್ವತವಾದುದು. ನೀನು ಕೈ ಹಚ್ಚಿದ ಕೆಲಸವನ್ನ ನೆರವೇರಿಸದೆ ಬಿಡಬೇಡ ಎಂಬುವಂಥದ್ದೇ. ಈಗ ನಮ್ಮ ಮಧ್ಯದಲ್ಲಿರುವ ನಮ್ಮ ಸಹೋದರ ಡೇವಿಡ್ ಅವರು ನಮಗೆ ಪ್ರಾರ್ಥನೆ ನಡೆಸ್ಕೊಡ್ಬೇಕಂತ ನಾನು ಕೇಳಿಕೊಳ್ಳುತ್ತೇನೆ. ಪ್ರಾರ್ಥನೆ ಮಾಡೋಣ. ಸದವನೆಂದು ಎನಿಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾಗಿ ವಾಸ ಮಾಡ್ತಾ ಇರುವ ನಮ್ಮ ಪರಲೋಕದಲ್ಲಿರುವ ತಂದೆ ದೇವರೇ, ನಿಮ್ಮ ಒಂದು ಮಹತ್ವವುಳ್ಳ ನಾಮಕ್ಕೆ ಅನಂತರ ಸ್ತೋತ್ರವಾಗಲಿ ತಂದೆ ದೇವರೇ. ಹೌದು ದೇವರೇ, ನಮ್ಮನ್ನು ಕಳೆದ ವಾರಗಳೆಲ್ಲ ಕಾದು ಕಾಪಾಡಿ ನಮ್ಮ ಒಂದು ಜೀವಮಾನ ಕಾಲದಲ್ಲಿ ನಮಗೆ ಇನ್ನೊಂದು ದಿವಸವನ್ನು ಕಾರಣ ಮಾಡಿ ನಿಮ್ಮ ಒಂದು ದೈವಿಕವಾಗಿ ಒಂದು ಯೋಜನೆಗಳನ್ನು, ನಿಮ್ಮ ಒಂದು ದೈವಿಕವಾಗಿ ಒಂದು ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೆ ನಮಗೆ ಈ ಒಂದು ಕೊಟ್ಟಿರೋ ಒಂದು ದಿವಸಕ್ಕಾಗಿ, ಈ ಒಂದು ಗಳಿಗೆಗೋಸ್ಕರ ನಿನ್ನಲ್ಲಿ ನಾವು ಸ್ತೋತ್ರವನ್ನು ಹೇಳಿಕೊಳ್ಳುತ್ತೇವೆ ತಂದೆ. ಈ ಒಂದು ಸಮಯದಲ್ಲಿ ನೀವು ಆರಿಸಿಕೊಂಡಿರುವ ನಿಮ್ಮ ಒಂದು ಭಕ್ತರ ಮುಖಾಂತರ ನೀವು ನಮಗೆ ಕೊಡ್ಲಿಕ್ಕೆ ಒಂದು ವಾಕ್ಯಗೋಸ್ಕರ ನಮಗೆ ನಾವು ಸ್ತೋತ್ರ ಹೇಳವರಾಗಿದ್ದೇವೆ. ಈ ಒಂದು ವಾಕ್ಯಗಳನ್ನು ಕೇಳೋದಕ್ಕೆ ನಮಗೆ ಬೇಕಾಗಿರುವಂಥ ಒಂದು ಆತ್ಮಿಕ ರೀತಿಯ ಆಶೀರ್ವಾದಗಳನ್ನು ನಮಗೆ ದಯಪಾಲಿಸಿಕೊಟ್ಟು ಆ ಒಂದು ವಾಕ್ಯಗಳನ್ನ ಕೇಳಿ ಹಾಗೆ ನಾವು ಬಿಟ್ಟು ಬಿಡದ ಹಾಗೆ ಆ ಒಂದು ವಾಕ್ಯಗಳನ್ನು ನಮ್ಮ ಒಂದು ಹೃದಯ ಮೊದಲಿಗೆಯಲ್ಲಿ ನಾವು ಬರೆದಿಟ್ಟುಕೊಂಡು ನಮ್ಮ ದಿನನಿತ್ಯದ ಒಂದು ಈ ಒಂದು ಲೋಕದಲ್ಲಿ ನಾವು ಜೀವಿಸುವಾಗ ಅದನ್ನು ನಮ್ಮ ಒಂದು ಅನುಷ್ಠಾನಕ್ಕೆ ನಾವು ತರುವ ಹಾಗೆ ನಮಗೆ ಬೇಕಾಗಿರುವಂಥ ಒಂದು ಬಲ, ನಿಮ್ಮ ಒಂದು ದೈವಿಕವಾಗಿರೋ ಒಂದು ವಾಕ್ಯಗಳು, ನಿಮ್ಮ ನಡೆಸುವಿಕೆಯನ್ನು ನಮಗೆ ಕೊಟ್ಟು ನಮಗೆ ದಯಪಾಲಿಸ್ಕೊಡ್ಬೇಕಂತ ನಾವು ಬೇಡಿಕೊಳ್ತೀವಿ ತಂದೆ. ಅದೇ ರೀತಿಯಲ್ಲಿ ತಂದೆ, ನಿಮ್ಮ ಮಾತಾಡುವಂಥ ಒಂದು ಭಕ್ತರ ಮೇಲೆ ನಿಮ್ಮೊಂದು ದಿವ್ಯ ಆಶೀರ್ವಾದವಿರಲಿ. ಅವ್ರು ಆಡುವಂಥ ಒಂದು ಮಾತುಗಳು, ಅವರೊಂದು ಧೃತಿಯಾದ ಧ್ಯಾನವು ಅದು ನಿಮಗೆ ಸಮರ್ಪಕವಾಗಿರುವ ರೀತಿಯಲ್ಲಿ ಅವರು ಹಾಡುವಂತೆ ನೀವು ಅವರಿಗೆ ಬೇಕಾಗಿರುವ ಪವಿತ್ರಾತ್ಮದ ಒಂದು ವರವನ್ನು ಕೊಟ್ಟು ಅವ್ರನ್ನ ಆಶೀರ್ವದಿಸಿ ನಡೆಸಬೇಕಂತ ನಾವು ಕೇಳಿಕೊಳ್ಳುತ್ತೇವೆ ತಂದೆ. ಇಲ್ಲಿ ನೆರೆದಿರುವ ಸಹೋದರಿ ಮೇಲೆ ನಿಮ್ಮ ಒಂದು ದೈವಿಕವಾಗಿ ಆಶೀರ್ವಾದವಿರಲಿ. ಪ್ರತಿಯೊಬ್ಬರ ಒಂದು ಕುಂದು ಕೊರತೆಗಳನ್ನು ನೀವೇ ಬಲವರಾಗಿದ್ದೀರ ತಂದೆ. ಆ ಒಂದು ಕುಂದು ಕೊರತೆಗಳಿಗೆ ತಕ್ಕಂತೆ ಅವರಿಗೆ ಬೇಕಾಗಿರುವಂಥ ಒಂದು ಬಲವನ್ನು ಅವರಿಗೆ ಕೊಟ್ಟು ಅವರಿಗೆ ನೇಮಿಸಿರುವಂಥ ಒಂದು ಓಟವನ್ನು ಅವರು ಸ್ಥಿರಚಿತ್ತದಿಂದ ಓಡಿ ಮುಗಿಸುವ ಹಾಗೆ ಅವರಿಗೆ ನೀವು ಅವ್ರನ್ನ ಕೈ ಹಿಡಿದು ನಡೆಸಬೇಕಂತ ಬೇಡಿಕೊಳ್ಳುತ್ತಾ, ಈ ಒಂದು ಪ್ರಾರ್ಥನೆಯ ಒಂದು ಆದಿಯು ಅಂತ್ಯವು ನೀವಾಗಿದ್ದುಕೊಂಡು ನಡೆಸ್ಕೊಡ್ಬೇಕಂತ ಒಂದು ಪುಟ್ಟ ಪ್ರಾರ್ಥನೆಯನ್ನು ನಿಮ್ಮ ಮಗನು ನಮ್ಮ ರಕ್ಷಕನೂ ಆಗಿರಿ ಸ್ವಾಮಿ ಮುಖಾಂತರ ಬೇಡಿಕೊಳ್ತೇವೆ ತಂದೆ. ಆಮೇಲೆ ಕ್ರಿಸ್ತನಲ್ಲಿನ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತಿನ ಒಂದು ಪಾಠಕ್ಕಾಗಿ ಆರಿಸಿಕೊಂಡಿರುವ ಒಂದು ವೇದವಾಕ್ಯ ಶ್ರೀ ಅಪೋಸ್ತಲ ಪೌಲನು ಎಫೆಸರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 32ನೇ ವಚನ. The chosen text for today's discourse is from the letter of Apostle Paul to Ephesians chapter 4 verse 32. ಇದನ್ನು ಸಿಸ್ಟರ್ ಸಲಾಡ್ ಅವರು ಓದಬೇಕಂತ ನಾನು ಕೇಳಿಕೊಳ್ಳುತ್ತೇನೆ. ಎಫೆಸ 4ನೇ ಅಧ್ಯಾಯ 32ನೇ ವಚನ. ನಾವು ಪಾಠಕ್ಕೆ ಹೋಗೋ ಮುನ್ನ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳುವ ಹಾಗೆ ಸಂಗೀತ ಪುಸ್ತಕದಲ್ಲಿ 249ನೇ ಸಂಗೀತ 1ನೇ ಮತ್ತು ಕಡೆ ಚರಣ ಆಡಿ ನಾವು ನಮ್ಮನ್ನು ಸಿದ್ಧ ಮಾಡಿಕೊಳ್ಳೋಣ.
ತಂದೆಯಾದ ದೇವರಿಗೆ ನಮ್ಮ ರಕ್ಷಕರಾದ ಯೇಸು ಸ್ವಾಮಿ ಮುಖಾಂತರ ನಾನು ಸ್ತೋತ್ರ ಮಾಡ್ತೀನಿ ರೀ. ಯೇಸು ಕ್ರಿಸ್ತನಲ್ಲಿ ಕೂಡಿ ಬಂದಿರುವ ನಮ್ಮ ಸಹೋದರ ಸಹೋದರಿಯರಿಗೂ ನಾನು ಸ್ತೋತ್ರ ಮಾಡ್ತೀನಿ. ಈ ದಿನ ನಾವೊಂದು ಚಿಕ್ಕ ಪಾಠವನ್ನು ನೋಡನ್ರಿ. ನಾನು ಪಾಠಕ್ಕೆ ಹೋಗಕ್ಕಿಂತ ಮುಂಚೆ ಒಂದು ಮಾತು ಹೇಳಿ ಪಾಠಕ್ಕೆ ಹೋಗ್ತೀನಿ ರೀ. ಯಾವಾಗ್ಲೂ ಏನಪ್ಪಾ ಆ ಮಾತು ಅಂದ್ರೆ, ತಂದೆಯಾದ ದೇವರ ಈ ಜೀವವುಳ್ಳ ಮಾತುಗಳು ಪರಿಶುದ್ಧವಾದದ್ದು, ಪರಿಪೂರ್ಣವಾದದ್ದು. ಇಂಥ ಒಂದು ಮಾತನ್ನ ಮಾತಾಡಕ್ಕೆ ನನಗೆ ಯಾವ ಯೋಗ್ಯತೆನೂ ಇಲ್ಲ ರೀ. ಯಾಕೆಂದ್ರೆ ಸತ್ಯವೇದ ಓದೋಗ ಅನೇಕ ವಿಷಯಗಳು ಇದನ್ನು ಮುಟ್ಟೋರು, ಮಾತಾಡೋರು, ಕೇಳೋರು, ನಡೆಯೋರು ಹೆಂಗಿರ್ಬೇಕು ಅಂತ ಹೇಳೋಗ ಇಂಥ ಮಾತುಗಳು ಆಡೋದಿಕ್ಕೆ ಆವಾಗ ನಾನು ಅರ್ಥ ಮಾಡ್ಕೊಂಡಿರೋ ನೋಡಿದ್ರೆ ಇವಾಗ ನಿಮ್ ಮುಂದೆ ನಾನು ಮಾತಾಡಕ್ಕೆ ಯಾವ ಯೋಗ್ಯತೆನೂ ಇಲ್ಲ ರೀ. ಆದ್ರೂ ತಂದೆಯಾದ ದೇವರ ಕೃಪೆ, ಸಭೆ ಹಿರಿಯ ಅಣ್ಣನವರು ಮಾಡಿಕೊಟ್ಟಂತ ಒಂದು ಅವಕಾಶ, ಎರಡು ಮಾತು ಹೇಳ್ತೀನಿ ರೀ. ಆ ಮಾತುಗಳು ಅನೇಕ ರೆಫರೆನ್ಸ್ ಬುಕ್ಗಳ ಮುಖಾಂತರ ನಾನು ಮಾಡಕ್ ಬರಲ್ಲ ರೀ. ಫುಟ್ ನೋಟಲ್ಲಿ ಮತ್ತೆ ಚಿಕ್ಕ ಪುಟ್ಟ ವಿಷಯಗಳನ್ನ ನಾನು ಅರ್ಥ ಮಾಡ್ಕೊಂಡು ನಿಮ್ಮ ಹತ್ರ ಹಂಚ್ಕೊಂತೀನಿ. ಒಂದು ವೇಳೆ ತಪ್ಪಿದ್ರೆ ದೇವರು ಕ್ಷಮಿಸ್ಲಿ, ನೀವು ಕೂಡ ಕ್ಷಮಿಸ್ಲಿ. ಈ ದಿನ ನನ್ನ ಪಾಠಕ್ಕೆಂದು ಆರಿಸ್ಕೊಂಡ ವಚನ ಎಫೆಸ 4ನೇ ಅಧ್ಯಾಯ 32ನೇ ವಚನ. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ, ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ. ಇದರಲ್ಲಿ ಎಷ್ಟು ಮಾತಿದೆ ರೀ? ಯಾರನ್ನೊಬ್ರು ಹೇಳಿ. ಇವಾಗ ಓದಿರೋ ವಚನದಲ್ಲಿ ಎಷ್ಟು ಮಾತಿದೆ? 3 ಮಾತು. ಯಾರು ಫಸ್ಟ್ ಹೇಳ್ತಾರೋ ಅವರಿಗೆ ನಮ್ಮ ಕಡೆಯಿಂದ ಒಂದು ಯಾಕೆಂದ್ರೆ ನಿಮ್ಮಂತ ದೇವರ ಪ್ರಿಯರಾದ ಮಕ್ಕಳು ಒಂದು ದೇವದೂತರ ತರ ನನ್ನಂತವನಿಗೆ ಒಂದು ಬಲಪಡಿಸಕ್ಕೆ ಯಾವಾಗ ಸಪೋರ್ಟ್ ಮಾಡ್ತಾರೋ, ನನ್ನ ಅಣ್ಣ ಇದ್ದಾರೆ, ನನ್ನ ತಮ್ಮ ಇದ್ದಾರೆ, ನಮ್ಮ ಹಿರಿಯ ಅಣ್ಣ ಇದ್ದಾರೆ, ಸಹೋದರಿಯರು ಇದ್ದಾರೆ ಅಂತ ಒಂದು ಸಂತೋಷ ಆಗುತ್ತೆ. ಅದಕ್ಕೋಸ್ಕರನೇ ಕೇಳದ್ ಹೊರತು ನನಗೆ ಗೊತ್ತು ನಿಮ್ಗೆ ಗೊತ್ತಿಲ್ವಾ ಹೇಳ್ರಿ ಆ ಉದ್ದೇಶ ಇಲ್ಲ ರೀ. ಈ 3 ಮಾತಿನಲ್ಲಿ ಇವತ್ತು ಜಲ್ದಿ ಮುಗಿಸ್ತೇನ್ರಿ ಪಾಠ. ಯಾಕೆಂದ್ರೆ ನಾನು ಮಾಡ್ಕೊಂಡ್ ಬಂದಿದ್ದು ಬೇರೆ ಪಾಠ, ಅದು ಇನ್ನೂ ಸ್ವಲ್ಪ ಇತ್ತು, ಅದಕ್ಕೆ ಅದು ಮಾಡಕ್ಕಾಗ್ಲಿಲ್ಲ. ಹಳೆ ಪಾಠನೇ ಒಂದು ಮಾಡ್ತೀನಿ. ಈ 3 ಮಾತಲ್ಲಿ ಮೊದಲನೇ ಮಾತು ಏನ್ರಿ ಅಮ್ಮ? ಉಪಕಾರಿಗಳಾಗಿಯೂ ಇರ್ರಿ. ಅದು ಬರ್ಬೇಕು ಫಸ್ಟ್. ಉಪಕಾರಿಗಳಾಗಿರ್ರಿ ಅನ್ಬಿಟ್ರೆ ಆಗ್ಬಿಡಲ್ಲ. ಒಬ್ಬರಿಗೊಬ್ಬರು, ಅದು ಬಹಳ ಇಂಪಾರ್ಟೆಂಟ್.
ಯಾಕಂದ್ರೆ ಆ ಸರಿ, ಒಬ್ಬರಿಗೊಬ್ರು ಉಪಕಾರಿಗಳಾಗಿ ನಮ್ಗೆ ದೇವ್ರು ಮಾಡಿರೋ ಎಲ್ಲಾ ಉಪಕಾರಕ್ಕೆ ನಾವಿಲ್ಲಿ ಬಂದು ಕೃತಜ್ಞತೆ ಹೇಳಕ್ ಬಂದಿದ್ದೀವಿ. ಏನ್ ತಪ್ಪೇನಿಲ್ಲ. ಅಷ್ಟು ಮಾತ್ರ ಸಾಕಾ ಅಂತ ದೇವ್ರು ಏನ್ ಕೇಳ್ತಾರೆ ಅಂದ್ರೆ, ಇಬ್ರು 13ನೇ ಅಧ್ಯಾಯ, ಇಬ್ರು 13ನೇ ಅಧ್ಯಾಯ ಆ 15 ಓದಮ್ಮ. 17. 15. ಆದುದರಿಂದ ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡೆಬಿಡದೆ ಸಮರ್ಪಿಸೋಣ. ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ. ಈ ತರ ನಾವೆಲ್ಲರೂ ದೇವ್ರು ಮಾಡಿರೋ ಎಷ್ಟು ಉಪಕಾರ ಅವ್ರು ನಮಗೂ ಮಾಡಿದ್ದಾರೆ. ನಾವೆಲ್ಲರೂ ಬಂದ್ಬಿಟ್ಟು, ತಂದೆ ನೀವು ನಿಮ್ಮ ಮಗನ ಮುಖಾಂತರ ಇಷ್ಟೆಲ್ಲ ನಮಗೆ ಮಾಡಿದ್ದೀರ, ನಿನ್ನ ನಾಮಕ್ಕೆ ಸ್ತೋತ್ರಪ್ಪ. ಖಂಡಿತ ಅದು ಬಹಳ ಒಳ್ಳೇದು. ಆದ್ರೆ ಅಲ್ಲಿ 3 ಅಕ್ಷರ ಹೇಳ್ತಾರೆ, ಇದಲ್ಲದೆ. 16 ಓದಮ್ಮ. ಅದ್ರಲ್ಲಿ ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡಿರಿ. ಇವೇ ದೇವರಿಗೆ ಸಮರ್ಪಕವಾದ ಯಜ್ಞಗಳು. ಮುಂಚೆ ಹೇಳಿದ್ದು ಮಾತಿನಲ್ಲಿ ನೀವು ಕೃತಜ್ಞತೆ ಸಲ್ಲಿಸ್ತೀರಾ, ಸಂತೋಷ. ಆದ್ರೆ ಇಲ್ಲಿ ಹೇಳ್ತಾರೆ, ಇದಲ್ಲದೆ ಪರ ಉಪಕಾರವನ್ನು ಧರ್ಮ ಮಾಡುವುದನ್ನು ಮರಿಬೇಡ್ರಿ, ಇವೇ ದೇವರಿಗೆ ಸಮರ್ಪಕವಾದ ಯಜ್ಞಗಳು. ರೀ, ನೀನ್ ಅರ್ಥ ಮಾಡ್ಕೊಂಡಂಗೆ ಹೇಳಿಲ್ಲಪ್ಪ ಅವ್ರು ಹೇಳಿರೋದೇ ಬೇರೆಪ್ಪ ಅಂದಾಗ, ಒಬ್ಬ ಕಷ್ಟದಲ್ಲಿರೋ ವ್ಯಕ್ತಿ ಬಂದು ಮತ್ತೊಬ್ಬ ವ್ಯಕ್ತಿ ಹತ್ರ ಬಾಯಿ ಬಿಟ್ಟು ಏನಾನ ಬೇಡೋಗ ಅವನಿಗೋಗಿ ಸತ್ಯ ಹೇಳಕ್ ಹೋಗಿದ್ರೆ ಅವನ ಮೈಂಡ್ಗೆ ಅಂಟಲ್ಲ. ಅವನಿಗೆ ಅವಶ್ಯಕತೆ ಏನಿದೆ ಅದನ್ನ ಕೊಟ್ಬಿಟ್ಟು ಅವನ್ ಸಮಾಧಾನ ಆಗಿ ಆಮೇಲೆ ನಾವ್ ಏನಾನ ಹೇಳಕ್ ಹೋದ್ರೆ ಅವನ ಮೈಂಡಿಗೆ ಚೆನ್ನಾಗಿ ಬೀಳ್ತೀವಿ. ಫಸ್ಟ್ ಅವನಿಗೆ ಉಪಕಾರ ಮಾಡೋದನ್ನ ಮರಿಬೇಡಿ ಅಂತ ಸ್ವಾಮಿ ಹೇಳ್ತಾರೆ. ಇದು ದೇವರಿಗೆ ಇಷ್ಟವಾದ ಯಜ್ಞ ಅಂತ್ರೆ. ಹಿಂಗೆ ಮಾಡೋರ್ಗೆ ಸ್ವಾಮಿ ಹೇಳ್ತಾರೆ, 1 ತಿಮೋತಿ 6ನೇ ಅಧ್ಯಾಯ 17ರಿಂದ 19. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ದೇವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. ಅಮ್ಮ, 6ನೇ ಅಧ್ಯಾಯ 17ರಿಂದ 19. 17. ಹೌದು. ಇಹಲೋಕದ ವಿಷಯಗಳಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆಯನ್ನಿಡದೆ ನಮ್ಮ ಅನುಭವಕ್ಕೋಸ್ಕರ ನಮಗೆ ಎಲ್ಲವನ್ನು ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆಯನ್ನಿಡಬೇಕೆಂತಲೂ, ವಾಸ್ತವವಾದ ಜೀವವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು, ದಾನ ಧರ್ಮಗಳನ್ನು ಮಾಡುವವರು, ಪರೋಪಕಾರ ಮಾಡುವವರು ಆಗಿದ್ದು, ಮುಂದಿನ ಕಾಲಕ್ಕೆ ಒಳ್ಳೆ ಅಸ್ಥಿವಾರವಾಗುವಂತವುಗಳನ್ನು ನಮಗೆ ಕೂಡಿಸಿಟ್ಟುಕೊಳ್ಳಬೇಕೆಂತಲೂ ಅವರಿಗೆ ಆಜ್ಞಾಪಿಸು. ಈ ರೀತಿ ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು, ದಾನ ಧರ್ಮಗಳನ್ನು ಮಾಡುವವರು, ಪರ ಉಪಕಾರ ಮಾಡುವವರು ಆಗಿದ್ದು, ಮುಂದಿನ ಕಾಲಕ್ಕೆ ಒಳ್ಳೆ ಅಸ್ಥಿವಾರಗಳನ್ನು ಕೂಡಿಸಿಟ್ಕೊಳ್ಳಿ ಅಂತ. ಮತ್ತಾಯ 6ನೇ ಅಧ್ಯಾಯ 34ನೇ ವಚನದಲ್ಲಿ ಹೇಳ್ತಾರೆ, ನಾಡಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ. ನಾಡಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು. ಆವತ್ತಿನ ಕಾಟ ಆವತ್ತಿಗೆ ಸಾಕು. ಹಿಂಗಿರೋಗ ನಾಳೆ ಬಗ್ಗೆ ನೀವು ಚಿಂತೆ ಮಾಡಬೇಡ ಅಂದ್ಮೇಲೆ ನಾನು ಕೂಡ್ಸಿಟ್ಕೊಳೋದು ಮುಂದಿನ ಕಾಲಕ್ಕೆ ಅಂದ್ರೆ ಅದು ಯಾರಿಗೆ ಅಂತದ್ದು ಒಂದು ಬೇಕಲ್ವಾ. ನಾನು ಇಂಥ ಕೆಲಸ ಮಾಡ್ಬಿಟ್ಟು ಮುಂದಿನ ಕಾಲಕ್ಕೆ ಒಳ್ಳೆ ಅಸ್ಥಿವಾರವಾದಗಳನ್ನು ತಮಗೆ ಕೂಡಿಸಿಟ್ಟುಕೊಳ್ಳಬೇಕು ಅಂದಾಗ, ಮುಂದಿನ ಕಾಲಕ್ಕೆ ಇಲ್ಲಿ ಹೇಳೋ ಪ್ರಕಾರ ನಾಳೆ ನಿಮ್ದಲ್ಲ,
ಇವತ್ತು ನೈಟ್ ಕರೆದ್ರೆ ನಿಮ್ದಲ್ಲ, ಇವ ಮನೆಗೆ ಹೋಗೋದ್ರೊಳಗೆ ನಿಮ್ನ ಕರೆದ್ರೆ ನಿಮ್ದಲ್ಲ. ನಾಳಿನ ವಿಷಯವಾಗಿ ತನ್ನದನ್ನು ತಾನೇ ಚಿಂತಿಸ್ಕೊಳ್ಳುವುದಂದ್ರೆ ನಾಳೆ ನಿನ್ನ ಇಕ್ಕಬೇಕಾ ತಂದೆ ಆದ ದೇವ್ರ ಚಿಂತೆ ಮಾಡೋಂಥ ವಿಷಯ. ನಾಳೆ ನಿನ್ನ ಇಟ್ಬಿಟ್ಟು ಇವತ್ತು ನಡೆಸ್ದಂಗೆ ನಡೆಸ್ಬೇಕಾ ನಡೆಸ್ಬಾರ್ದ ತಂದೆ ಆದ ದೇವ್ರ ಚಿತ್ತ. ನಾಳೆ ಬೆಳಕರಿಸ್ಬೇಕಾ ಇಲ್ಲ ನಾಶ ಮಾಡ್ಬೇಕಾ ದೇವ್ರ ಚಿತ್ತ. ನೀನ್ ನಾಳೆ ಇರಲ್ಲ. ಅವಾಗ ನಾನ್ ಮಾಡಿದ್ನ ಮುಂದಿನ ಕಾಲಕ್ಕೆ ಆ ಅಸ್ಥಿವಾರ ಆಗುವಂತ ಕೂಡಿಸಿಟ್ಕೊಳ್ರಿ ಅಂದ್ರೆ ಹೆಂಗಪ್ಪ ಅಂದ್ರೆ ಅವ್ರು ಹೇಳ್ತಾರೆ, ಪರಲೋಕದಲ್ಲಿ ಗಂಟು ಮಾಡ್ಕೊಡ್ರಿ, ಅಲ್ಲಿ ಯಾರು ಕಳ್ರಿಲ್ಲ, ಅಲ್ಲಿ ನುಸಿ ಹಿಡಿಯಲ್ಲ. ಆ ಗಂಟು ಏನಂದ್ರೆ ನಿಮ್ಮ ಒಳ್ಳೆ ಕೆಲ್ಸಗಳು, ನಿಮ್ಮ ಪರ ಉಪಕಾರಗಳು. ಅದು ದೇವರ ಸನ್ನಿಧಿಯಲ್ಲಿ ನಾಳೆ ನಿಮ್ಗೆ ಒಂದು ತೀರ್ಪು ಮಾಡೋವಾಗ ಈ ಒಂದು ಒಳ್ಳೆ ನೀವು ಮಾಡಿದ ಸುಕೃತ್ಯಗಳು ದೇವ್ರ ಮುಂದೆ ನಿಮ್ಗೋಸ್ಕರ ಮಾತಾಡ್ತಿದೆ. ಯಾಕಂದ್ರೆ ದೇವ್ರು ಹೇಳ್ಕೊಟ್ಟಾಗ ಒಂದು ವಿಧವೆ 2 ಕಾಸು ಹಾಕಿದ ತಕ್ಷಣ ಈ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಾಗ, ಇನ್ನು ನಮಗೆ ನೀವೇನಾನ ಒಂದು ಮತ್ತೊಬ್ರಿಗೆ ಉಪಕಾರ ಮಾಡಿ ಅಂದಾಗ ಅದನ್ನ ಮರೆಯೋದಿಕ್ಕೆ ದೇವ್ರ ಅನ್ಯಾಯಸ್ಥರಲ್ಲ. ಇದನ್ನ ನಾವು ಮಾಡ್ಲೇಬೇಕು. ಯಾಕೆ ಮಾಡ್ಬೇಕು ಅಂದ್ರೆ ನೀನು ಈ ಲೋಕದ ಪಾಲಕ್ ಸತ್ತೋದ್ಮೇಲೆ ನಿನ್ನ ತನ್ನ ಕುಮಾರನ ರಕ್ತದಿಂದ ಪರ್ಚೇಸ್ ಮಾಡಿದ್ಮೇಲೆ ನೀನು ಪರ್ಚೇಸ್ ಮಾಡಿದವ್ರಿಗೆ ದಾಸ ಆದಾಗ ಆ ದಾಸನಿಗೆ ದೇವ್ರ ಏನನ್ ಕೊಟ್ರೆ ಅದು ಮತ್ತೊಬ್ಬರಿಗೋಸ್ಕರ ಉಪಯೋಗಿಸ್ಬೇಕನ್ನೋದು ಫಸ್ಟ್ ಎಲ್ಲರೂ ಯೋಚನೆ ಮಾಡ್ಬೇಕು. ನೀ ಸತ್ತ ಮೇಲೂ ನಿನ್ಗೋಸ್ಕರ ಉಪಯೋಗಿಸಿದ್ರೆ ನೀನ್ ಎಷ್ಟ್ರ ಮಟ್ಟಿಗೆ ನೀನ್ ಮಾಡ್ಕೊಂಡಿರೋ ಆ ಒಡಂಬಡಿಕೆ, ಆ ಅರಿಕೆ, ಆ ಒಂದು ಮಾತುಗಳಲ್ಲಿ ಎಷ್ಟ್ರ ಮಟ್ಟಿಗಿದ್ಯಾ ನೀನು ಅಷ್ಟ್ರ ಮಟ್ಟಿಗಿದ್ರೆ ಅಲ್ಲಿ ಬಂದು ನೀನ್ ನನಗೆ ಒಂದು ಸಂತೋಷವಾಗಿ ಪಕ್ಕದಲ್ಲಿ ಕುತ್ಕೊಳಕ್ಕೆ ಯೋಗ್ಯನ ಅಂತ ನಮ್ಮನ್ನೇ ನಾವು ಒಂದು ಪರೀಕ್ಷೆ ಮಾಡ್ಕೊಳ್ಬೇಕಾಗ್ತದೆ. ಇದು ಮೊದಲನೇ ಮಾತು. ಎರಡನೇ ಮಾತೇನಮ್ಮ? ಕರುಣೆಯುಳ್ಳವರಾಗಿರ್ರಿ. ಅದನ್ನ ಕರುಣೆ ಉಳ್ಳವರಾಗಿರಿ ಅಂದ್ರೆ ಒಬ್ಬರಿಗೊಬ್ಬರು ಕರುಣೆ ಉಳ್ಳವರಾಗಿರಿ ಅಂತ ಹೇಳ್ಬೋದಲ್ವಾ? ಯಾಕಂದ್ರೆ ಮೇಲಿಂದ ಹೇಳಿದ್ನ ಈ 3ಕ್ಕೂ ಅಪ್ಲೈ ಮಾಡ್ಬೇಕಾಗ್ತದೆ. ಏನಂತ? ಒಬ್ಬರಿಗೊಬ್ಬರು ಉಪಕಾರಿಗಳಾಗಿರಿ, ಒಬ್ಬರಿಗೊಬ್ರು ಕರುಣೆ ಉಳ್ಳವರಾಗಿರಿ, ಒಬ್ಬರಿಗೊಬ್ರು ಕ್ಷಮಿಸುವವರಾಗಿರಿ. ಇವಾಗ ನಾನು ಸುಮ್ಮನೆ ನಿಮ್ಗೆ ಕೇಳ್ತೀನಿ, ನಾನು ತಿಳ್ಕೊಳಕ್ಕೋಸ್ಕರ, ಯಾಕ್ರಿ ನಾವು ಒಬ್ರಿಗೊಬ್ರು ಕರುಣೆ ಉಳ್ಳವರಾಗಿರ್ಬೇಕು ಅಣ್ಣ? ಎಸ್, ದೇವರು ನಮ್ಗೆ ಕರುಣೆ ತೋರಿಸಿದ್ರು. ಓದ್ರಿ ಎಫೆಸ 2ನೇ ಅಧ್ಯಾಯ 1ರಿಂದ 3. ಸಾರಿ, ಲೂಕ 6:36. ನಿಮ್ಮ ತಂದೆ ಕರುಣವುಳ್ಳವನಾಗಿರುವ ಪ್ರಕಾರವೇ ನೀವು ಕರುಣವುಳ್ಳವರಾಗಿರ್ರಿ. ಆ ತರ ಯಾರೆಲ್ಲ ದೇವ್ರ ಮಕ್ಕಳಾಗ್ಬೇಕಂತ ಬಹಳ ಆಸೆ ಇಟ್ಕೊಂಡಿರ್ತಾರೋ, ಯಾವಾಗ ನಮ್ಮ ತಂದೆಯಾದ ದೇವ್ರು ಯೆಹೋವ ನಮ್ಮಣ್ಣ ಯೇಸು ಕ್ರಿಸ್ತರಂತಾರೋ ಅಂತ ಕುಟುಂಬದಲ್ಲಿ ಸೇರೋರು, ಅವ್ರ ಮಕ್ಕಳಾಗೋರು, ಅವ್ರ ತಂಗಿ ತಮ್ಮ ಆಗೋರು, ಅವ್ರ ಅಣ್ಣನ ಕ್ಯಾರೆಕ್ಟ್ರು, ಅವ್ರ ತಂದೆ ಕ್ಯಾರೆಕ್ಟ್ರೇ ಅವರಲ್ಲಿ ಇರ್ಬೇಕು. ಹೇಳ್ತಾರೆ, ನಿಮ್ಮ ತಂದೆ ಕರುಣೆ ಉಳ್ಳವರಾಗಿರೋ ಪ್ರಕಾರ ನೀವು ಕರುಣೆ ಉಳ್ಳವರಾಗಿರ್ರಿ ಅಂತ. ಯಾರು ಕರುಣೆ ಉಳ್ಳವರಾಗಿರ್ತಾರೋ ಅವ್ರು ಖಂಡಿತ ದೇವ್ರ ಮಕ್ಕಳಾಗಕ್ಕೆ ಸಾಧ್ಯ ಅಂತ. ಯಾಕೆ ನಮ್ಮ ತಂದೆ ಯಾವಾಗ ಎಂತ ಸಮಯದಲ್ಲಿ ಕರುಣೆ ತೋರಿಸ್ತಿದೆ ಅಂದ್ರೆ, ನಮ್ಮನ್ನ ಸೃಷ್ಟಿ ಮಾಡಿದಾಗಿಂತ ನಮ್ಮನ್ನ ಊಟ ಮುಗಿಸೋರ್ಗು ನಮ್ ಕರುಣೆ ತೋರಿಸಿರೋದ್ರಲ್ಲಿ ಒಂದು ಮುಖ್ಯವಾದ ಕರುಣೆ ಅವ್ರು ತೋರಿಸಿರೋದು ಯಾವ್ದಪ್ಪ ಅಂದ್ರೆ ಎಫೆಸ 2ನೇ ಅಧ್ಯಾಯ 1ರಿಂದ 3 ನೋಡಪ್ಪ. ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವನಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವನನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮರಿಗೆ ಅನುಸಾರವಾಗಿ ನಡೆದುಕೊಂಡಿರಿ.
ಈ ರೀತಿ ನಾವು ದೇವ್ರನ್ನೇ ತಿಳ್ಕೊಂಡೆ, ದೇವ್ರ ಕರುಣೆನೇ ತಿಳ್ಕೊಂಡೆ, ದೇವ್ರ ಉಪಕಾರನೇ ತಿಳಿದಿಲ್ದಾಗ ನಾವಿಂಥ ಕೆಲಸ ಮಾಡ್ತಾ ಇದ್ದೀವಿ. ಇಂಥ ಕೆಲಸ ಮಾಡಿ ಈ ಪಾಪ ಸಂಬಳ ಏನ್ರಿ? ಮರಣ. ಅಂತ ಮರಣದಲ್ಲಿದ್ದವ್ರಿಗೆ ದೇವ್ರ ಕರುಣೆ ತೋರಿಸ್ತಾರೆ. ಯಾಕಂದ್ರೆ ಇವ್ರಿಗೆ ಈ ಸಮಯದಲ್ಲಿ ನಾನು ಕರುಣೆ ತೋರಿಸ್ಲಿಲ್ಲ ಅಂದ್ರೆ ಯಾರು ತೋರ್ಸಕ್ಕಾಗಲ್ಲ. ಆದ್ರಿಂದ ನಾನು ಇವ್ರಿಗೆ ಕರುಣೆ ತೋರಿಸ್ತೀನಿ ಅಂತ ಅವ್ರು ಹೇಳ್ತಾರೆ. ಶರೀರ ಭಾವದ ಆಸೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸ್ತಾರೆ. ಈ ತರ ಸ್ವಾಮಿ ನಮ್ಗೆ ಕರುಣೆ ತೋರಿಸಿದ್ದಾರೆ. ಯಾಕಂದ್ರೆ ನಾವು ಮಾಡಿದ ಪಾಪಕ್ಕೆ ತಕ್ಕಂತೆ ಅವ್ರು ಏನನ್ನ ನಮ್ಮನ್ನ ಶಿಕ್ಷಿಸ್ಬಿಟ್ಟಿದ್ರೆ, ದೊಡ್ಡವರು ಚಿಕ್ಕವರು, ಹೆಣ್ಮಕ್ಳು ಗಂಡ್ಮಕ್ಳು ಏನು ನೋಡದೆ ಕನಿಕರ ಇಲ್ದ ಕೊಂದು ಬಿಸಾಕ್ಬಿಟ್ಟಿರ. ಆತರ ಹಿಂದೆ ಎಲ್ಲ ಬಹಳ ಜನಕ್ಕೆ ಮಾಡಿದ್ದಾರೆ. ಆವಾಗ ಇವರು ನಮಗ್ ಮಾತ್ರ ಯಾಕೆ ಕರುಣೆ ತೋರಿಸ್ತಾರೆ ಅಂತ ಹೇಳಿದ್ರೆ, ಇಂಥ ನಾವು ಕೂಡ ಪಾಪ ಮಾಡಿ ಸತ್ತವರಾಗಿದ್ದವ್ರಿಗೆ ಸ್ವಾಮಿ ಯಾಕೆ ಕರುಣೆ ತೋರಿಸ್ತಾರೆ ಅಂದ್ರೆ, ಅವರ ಸ್ನೇಹಿತನಾದ ಅಬ್ರಾಮ್ಗೆ ಕೊಟ್ಟಂತ ಆ ಮಾತು ನೆರವೇರುವ ಕಾಲ ಬಂದಾಗ ಸ್ವಾಮಿ ಅದನ್ನ ನೆನೆಸ್ಕೊಂಡು ಇವರು ಮಣ್ಣು ಧೂಳು ಮಾಂಸ ಮಾತ್ರದವರು, ಬರೀ ಗಾಳಿ ಆಳೆ ಯಾವ ಗಣನೆಗೂ ಬರ್ದವ್ರಂತ ಅವ್ರ ಸ್ನೇಹಿತನ ನೆನೆಸ್ಕೊಂಡು ಅವ್ರ ಮುಖಾಂತರ ನಿನ್ ಸಂತತಿನ ಆಶೀರ್ವದಿಸ್ತೀನಿ ಅಂತ ಹೇಳಿರೋ ಮಾತನ್ನ ಮನಸ್ಸಿಗೆ ತಂದ್ಕೊಂಡು ಆ ಕಾಲ ಬಂದಾಗ ಸ್ವಾಮಿ ನಮ್ಗೆ ಆ ಕರುಣೆ ತೋರಿಸ್ತಾರೆ. ಆ ಕರುಣೆ ತೋರಿಸೋಗ ನಮ್ಗೆ ಹೇಳ್ತಾರೆ ಯೆಶಾಯ 43:25 ನೀನು ನನಗೆ ಹೋಮಕ್ಕಾಗಿ ಕುರಿ ಮೇಕೆಗಳನ್ನು ತಂದು ಅಮ್ಮ ಯೆಶಾಯ 43:25 25 ಹೌದು. ನಾನಾಗಿ ನಾನೇ ನನಗೋಸ್ಕರ ನಿನ್ನ ದ್ರೋಹಗಳನ್ನು ಅಳಿಸಿ ಬಿಡುತ್ತೇನೆ, ನಿನ್ನ ಪಾಪಗಳನ್ನು ನನ್ನ ನೆನಪಿನಲ್ಲಿಡೆನು. ಆ ತರ ಯಾಕೆ ಸ್ವಾಮಿ ಅವ್ರಿಗೋಸ್ಕರ ಅವರೇ ನಮ್ಮನ್ನ ಒಂದು ಕರುಣೆ ತೋರಿಸ್ತಾರೆ ನಮ್ಗೆ ಅಂದ್ರೆ, ಅವ್ರ ಸ್ನೇಹಿತನ ಮಾತನ್ನ ನೆರವೇರ ಕಾಲ ಬಂದಾಗ ಇದನ್ನೆಲ್ಲ ನೆನಪಿಗೆ ತಗೊಂಡು ನಮ್ಗೆ ಹೇಳ್ತಾರೆ, ನಾನಾಗಿ ನಾನೇ ನನ್ಗೋಸ್ಕರ ನಿಮ್ನ ಕರುಣಿಸಿದ್ದೀನಿ, ಕ್ಷಮಿಸಿದ್ದೀನಿ ಅಂತಾರೆ. ಅದರಲ್ಲಿ 44:22 ಒಂದು ಮಾತು ಹೇಳ್ತಾರೆ ನೋಡಮ್ಮ. ನಿನ್ನ ದ್ರೋಹಗಳನ್ನು ಮಂಜಿನಂತೆ ಪರಿಹರಿಸಿದ್ದೇನೆ, ನಿನ್ನ ಪಾಪಗಳನ್ನು ಮೋಡದಂತೆ ಆರಿಸಿದ್ದೇನೆ, ನಿನ್ನನ್ನು ವಿಮೋಚಿಸಿದ್ದೇನೆ, ನನ್ನ ಕಡೆಗೆ ತಿರುಗಿಕೋ. ಈ ರೀತಿ ಸ್ವಾಮಿ ಹೇಳ್ತಾರೆ, ಇಂಥ ಪಾಪಗಳು ಮಾಡಿ ನನ್ನ ಕೋಪಕ್ಕೆ ಗುರಿಯಾಗಿದ್ದಾಗ ನಾನು ನಿನ್ನ ಕರುಣೆ ತೋರಿಸಿ ನನಗೋಸ್ಕರ ನಾನೇ ನಿನ್ನನ್ನ ಈ ರೀತಿ ಒಂದು ಕರುಣಿಸಿ ನಿನಗೊಂದು ಲೈಫ್ ಕೊಟ್ಟಾಗ ನೀನೇನ್ ಮಾಡ್ಬೇಕಂದ್ರೆ, ನಿನ್ನ ದ್ರೋಹಗಳನ್ನು ಮಂಜಿನಂತೆ ಪರಿಹರಿಸಿದ್ದೇನೆ, ನಿನ್ನ ಪಾಪಗಳನ್ನು ಮೋಡದಂತೆ ಆರಿಸಿದ್ದೇನೆ, ನಿನ್ನನ್ನು ವಿಮೋಚಿಸಿದ್ದೇನೆ, ನನ್ನ ಕಡೆಗೆ ತಿರುಗಿಕೋ. ಇಷ್ಟೆಲ್ಲ ಅವರು ಕರುಣೆ ತೋರ್ಸೋಗ ಅವ್ರ ನೀತಿ ಏನಪ್ಪಾ ಅಂದ್ರೆ, ಕರುಣೆ ತೋರಿಸ್ತಾರೆ, ಕ್ಷಮಿಸ್ತಾರೆ, ಆದ್ರೆ ಶಿಕ್ಷಿಸ್ತೇ ಬಿಡಲ್ಲ. ಇವಾಗ ನಮ್ಗೆ ದೀಕ್ಷಾ ಸ್ಥಾನದಲ್ಲಿ ಕರೆದ್ಬಿಟ್ಟು ದೀಕ್ಷಾ ಸ್ಥಾನ ಮಾಡೋಗ ಯಾರಿಗೂ ಶಿಕ್ಷಿರ್ಲಿಲ್ಲ ದೇವ್ರು. ನೀರಲ್ಲಿ ಮುಳುಗಿ ಎತ್ತಿದ ತಕ್ಷಣ ಹಂಗೆ ಒಂದು ಕರುಣೆ ತೋರಿಸಿ ಹೊಸ ಲೈಫ್ ಕೊಟ್ರು. ಆವಾಗ ಅವ್ರ ನೀತಿಗನುಸಾರವಾಗಿ ಶಿಕ್ಷಿಸಿದ್ದು ಯಾರನ್ನಪ್ಪ ಅಂದ್ರೆ, ನಮ್ಮ ಪಾಪಗಳನ್ನೆಲ್ಲ ತನ್ನ ಕುಮಾರನ ಮೇಲೆ ಒರೆಸಿ ಅವ್ರನ್ನ ಶಿಕ್ಷಿಸಿ ಅವ್ರ ಮುಖಾಂತರ ನಮ್ಗೆ ಕರುಣೆ ತೋರಿಸ್ತಾರೆ ನೋಡ್ರಿ. ಯೆಶಾಯ 53:4-5.
ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು. ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಈ ರೀತಿ ದೇವ್ರ ಕರುಣೆ ಎಷ್ಟು ಇದೆ ಅಂದ್ರೆ, ನಮ್ಮನ್ನ ಶಿಕ್ಷಿಸಿದ ತನ್ನ ಕುಮಾರನ ಮೇಲೆ ಒರೆಸಿ ಅವ್ರನ್ನ ಶಿಕ್ಷಿಸಿದಾಗ ಇಂಥ ದೇವರಿಗೆ ಬರೇ ಥ್ಯಾಂಕ್ಸ್ ದೇವ್ರೆ, ನೀನ್ ಮಾಡಿದ ಉಪಕಾರಕ್ಕೆ ಕೃತಜ್ಞತೆ ಅಂದ್ಬಿಟ್ರೆ ಅವ್ರಿಗೆ ಎಷ್ಟು ಮನಸ್ಸಿಗೆ ನೋವು ಆಗ್ತಿದೆ ಅಂದ್ರೆ, ಇದು ನಾನ್ ಮಾಡ್ದೆ, ನೀವು ಥ್ಯಾಂಕ್ಸ್ ಹೇಳಿದ್ರಿ ಸಂತೋಷ, ಇವಾಗ ನಾನು ನನ್ಗೋಸ್ಕರ ಒಂದು ಕೇಳ್ಕೊಂತೀನಿ, ನೀವು ಮಾಡ್ತೀರಾ ಅಂತ ಕೇಳಿದಾಗ, ಏನ್ ದೇವ್ರೆ ಇಷ್ಟೆಲ್ಲ ಮಾಡಿದ್ಮೇಲೆ ಏನ್ ಕೇಳ್ತೀಯ ಅಂದ್ರೆ, ನನ್ನ ಮಕ್ಕಳಲ್ಲಿ ಯಾರು ಬಲಹೀನರು, ಯಾರು ಕೊಂದು ಕೊರತೆಯಲ್ಲಿದ್ದಾರೆ, ಯಾರಿಗೆ ಏನ್ ಮಾಡ್ಬೇಕಂತ ಒಬ್ರಿಗೊಬ್ರು ಉಪಕಾರ ಮಾಡ್ರಿ, ಒಬ್ರಿಗೊಬ್ರು ಕರುಣೆ ತೋರಿಸ್ರಿ ಅಂದಾಗ ನಾವು ಆ ಕೆಲ್ಸಗಳು ಎಷ್ಟ್ರ ಮಟ್ಟಿಗೆ ಮಾಡ್ತಾ ಇದ್ದೀರಾ, ಎಲ್ಲರೂ ಮಾಡ್ತಾ ಇದ್ದೀರಾ, ಇಲ್ಲ ಅಂತಲ್ಲ. ಇದನ್ನ ಹೊಸ ವರ್ಷ ನಾವು ಮೊದಲನೇ ವಾರ ಬಂದಾಗ, ಇನ್ನು ಒಂದು ವರ್ಷ ಎಲ್ಲಿದೆಯೋ, ಈ ನಡೀತಾ ಇರೋಂಥ ಪ್ರಪಂಚದಲ್ಲಿ ಏನಿದೆಯೋ ಯಾವಾಗ ಗೊತ್ತಿಲ್ಲ ಅಂತ ಸಮಯದಲ್ಲಿ ಇಂಥ ಕೆಲ್ಸಗಳು ಜಾಸ್ತಿ ಮಾಡೋದಕ್ಕೆ ಪ್ರತಿಯೊಬ್ಬರು ಒಂದೊಂದು ತೀರ್ಮಾನ ತಗೊಳೋಣ ಅನ್ನೋಗ, ನಾನು ಈ ತರ ತೀರ್ಮಾನ ತಗೊಳೋಣ ಈ ವರ್ಷ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಒಂಚೂರು ಧ್ಯಾನ ಮಾಡಿ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ಈ ರೀತಿ ಸ್ವಾಮಿ ತಂದೆಯ ದೇವರು ತನ್ನ ಕುಮಾರನ ಮೇಲೆ ಒರೆಸಿ ಈ ತರ ಬಾಸುಂಡೆಗಳಿಂದ ನಮ್ಮನ್ನ ಗುಣಪಡಿಸಿದಾಗ, ಅವ್ರ ನೀತಿ ಪಾಪ ಮಾಡ್ದವನ್ನೇ ಶಿಕ್ಷಿಸ್ಬೇಕನ್ನೋಗ ಅದನ್ನ ತನ್ನ ಮಗನಿಗೆ ಮಾಡಿ ನಮ್ಮನ್ನ ಈ ರೀತಿ ಕರುಣೆ ತೋರಿಸಿದಾರಲ್ಲ ಅಂತ ಇವತ್ತಿನ ದಿವಸ ನಾವು ಆ ವಿಷಯಗಳನ್ನ ಯಾವ ರೀತಿ ಥಿಂಕ್ ಮಾಡಿ ಒಂದ್ ನಿರ್ಧಾರಕ್ಕೆ ತಗೊಂತೀವಿ ಅಂತ, ಅದೇ 53:8 ಒಂದ್ ಮಾತು ಹೇಳ್ತಾರೆ ನೋಡಮ್ಮ. ಹಿಂಸೆಯ ನ್ಯಾಯದಿಂದ ಕೊಲ್ಲಲ್ಪಟ್ಟನು, ಆಹಾ ಇವನು ಜೀವಲೋಕದಿಂದ ಕೀಳಲ್ಪಟ್ಟಿದ್ದಾನೆ. ನಮ್ಮ ಜನಗಳ ದ್ರೋಹಗಳ ದೆಸೆಯಿಂದ ಈ ಪೆಟ್ಟು ಅವನ ಮೇಲೆ ಬಿತ್ತಲ್ಲ ಎಂದು ಅವನ ಕಾಲದವರಲ್ಲಿ ಯಾರು ಮನಮುಟ್ಟಿ ಮರಗಿದರು. ಇವತ್ತು ಯೇಸು ಸ್ವಾಮಿಯ ಕಾಲದಲ್ಲಿ ನಮ್ಗೆ ತೋರಿಸಿದ ಆ ಒಂದು ಉಪಕಾರ ಕರುಣೆನ ನಾವೆಷ್ಟು ನೆನೆಸ್ಕೊಂಡು ಆ ಸ್ವಾಮಿ ಹೇಳಿರೋ ಮಾತುಗಳನ್ನ ಎಷ್ಟು ಮಟ್ಟಿಗೆ ಕೈಗೊಂಡು ನಡೀತಾ ಇದೀವಿ ಅಂತ ನಮ್ಮನ್ನೇ ನಾವು ಯೋಚನೆ ಮಾಡಿ ಇನ್ನು ಮುಂದೆ ಹೆಚ್ಚಾಗಿ ಆ ರೀತಿ ನಡೆಯೋದಕ್ಕೆ ಪ್ರತಿಯೊಬ್ಬರು ಪ್ರಯತ್ನ ಪಡನ್ರಿ. ಈ ರೀತಿ ಮಾಡಿ ಸ್ವಾಮಿ ಹೇಳ್ತಾರೆ, ನಿನ್ನ ಪಾಪಗಳನ್ನು ಮೋಡದಂತೆ ಪರಿಹರಿಸಿದ್ದೇನೆ, ನಿನ್ನನ್ನು ವಿಮೋಚಿಸಿದ್ದೇನೆ, ನನ್ನ ಕಡೆಗೆ ತಿರುಗಿಕೋ ಅಂತಾರೆ. ಅವ್ರ ಕಡೆ ತಿರುಗಕ್ಕೋ ಅಂದ್ರೆ ಹೆಂಗೆ, ಹಿಂಗ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ನೀನ್ ಯಾವ ರೀತಿ ತಿರ್ಕೊಬೇಕು, ಏನಕ್ಕೋಸ್ಕರ ತಿರ್ಕೊಬೇಕು, ಏನ್ ಕೆಲಸ ಮಾಡ್ಬೇಕಂತ ರೋಮ 6ನೇ ಅಧ್ಯಾಯ 4ನೇ ವಚನದಲ್ಲಿ ಹೇಳ್ತಾರೆ. ಹೀಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದುದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡ್ಕೊಳ್ಳಬೇಕು. ಯಾವ ಮನುಷ್ಯ ಹೊಸ ವರ್ಷ ಒಂದು ಒಳ್ಳೆ ನಿರ್ಧಾರ ತಗೊಂತಾರೋ ಆ ಒಂದು ದೇವರ ಪ್ರಿಯರಾದ ಮಕ್ಕಳು ಈ 2 ಕೆಲಸದಲ್ಲಿ ಹೆಚ್ಚೆಚ್ಚಾಗಿ ನಾವು ಈ ವರ್ಷ ಒಂದು ಮಾಡೋದಿಕ್ಕೆ ಒಂದು ತೀರ್ಮಾನ ತಗೊಳನ್ರಿ. ಏನಂತ? ಪರ ಉಪಕಾರ ಮಾಡುವುದನ್ನು, ಒಬ್ರಿಗೊಬ್ರು ಕರುಣೆ ತೋರಿಸೋದನ್ನು ನಾವು ಈ ವರ್ಷ ತುಂಬಾ ಮಾಡ್ಬೇಕನ್ನ ಒಂದು ಉದ್ದೇಶದಲ್ಲಿ ಇರೇನ್ರಿ. ಯಾಕಂದ್ರೆ ನಾಳೆ ನಮ್ದಲ್ಲ, ನಾಳೆ ನಮ್ಮನ್ನ ಮಲಗಿಸ್ಬಿಟ್ಟ ಮೇಲೆ ಎಬ್ಬಿಸ್ಬೇಕಂದ್ರೆ ನಮ್ಗೆ ದೇವ್ರ ಕರುಣೆ ತೋರಿಸ್ತಾರ, ಅವ್ರ ಮಾತನ್ನ ಕೇಳಿ ಅಲ್ಲಿ ಗಂಟು ಮಾಡಿಟ್ಕೋ ಪರಲೋಕದಲ್ಲಿ ಇಂಥ ಸುಕೃತಿಗಳು ನಿನ್ನ ಹಿಂದೆ ಬರ್ತಿದೆ ಅಂತ ಹೇಳಿದಾಗ ಇಂಥದ್ನ ನಾವು ಮಾಡದೆ 1000 ಪಾಠ ಮಾಡ್ತೀನಿ,
1000 ಪಾಠ ಕೇಳ್ತೀನಿ, 1000 ಸಲ ಓದ್ತೀನಿ, ಇಂಥದ್ದೆಲ್ಲ ನಾನ್ ಮಾಡಲ್ಲಪ್ಪ. ಅವಾಗ ಅಂಥವ್ರಿಗೆ ದೇವ್ರು ಹಿಂಗ್ ಬರ್ದಿಕ್ಕಿದವಾಗ ಇದನ್ನು ಕೂಡ ಬಹಳ ಮುಖ್ಯವಾದ ಮಾಡ್ಬೇಕನ್ನೋದು ಬಹಳ ಮುಖ್ಯ ಇರ್ತದೆ. ಯಾಕಂದ್ರೆ ಪಾಠ ಮಾಡೋದು ಒಳ್ಳೇದು, ಕೇಳೋದು ಒಳ್ಳೇದು, ಓದೋದು ಒಳ್ಳೇದು. ಬಟ್ ಕೇಳೋರಾಗ್ಬಿಟ್ರಿ ನಡೆಯೋರಾಗ್ರಿ ಅಂತಾರೆ. ಬರೀ ಕೇಳಿಸ್ಕೊಳ್ಳೋರಾಗ್ಬಿಟ್ರೆ ನಡೆಯೋರಾಗ್ರಿ ಅಂತಾರೆ. ನಡೆಯೋದು ಬಹಳ ಇಂಪಾರ್ಟೆಂಟ್. ಅದು ಯಾವ ಮನುಷ್ಯ ಈ ಲೋಕದ ಪಾಲಕ್ ಸತ್ತು ಹೊಸದಾಗಿ ಹುಡ್ತಾನೋ ಅವರು ಇಂಥ ಕೆಲಸ ಜಾಸ್ತಿ ಮಾಡ್ತಾರೆ. ಯಾಕೆಂದ್ರೆ 11ನೇ ವಚನದಲ್ಲಿ ಹೇಳ್ತಾರೆ, ಸತ್ತು ಹೊಸಬರಾಗಿ ಹುಟ್ಟೋರ್ಗೆ ಸ್ವಾಮಿ ಹೇಳ್ತಾರೆ. ಅದರಲ್ಲಿ 11ನೇ ವಚನ 6, ಅದೇ 11. ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು, ದೇವರಿಗಾಗಿ ಜೀವಿಸುವವರು ಎಂದು ಎಣಿಸಿಕೊಳ್ಳಿರಿ. ಇವಾಗ ನಾನು ಹೇಳ್ತೀನಿ, ನಾನು ದೇವ್ರಿಗೋಸ್ಕರ ಜೀವಿಸ್ಬೇಕಪ್ಪ. ಎಲ್ಲಿ ಹೋಗ್ಬೇಕು? ನಾನು ಅವ್ರಿಗೋಸ್ಕರ ಜೀವಿಸ್ಬೇಕಂದ್ರೆ ಎಲ್ಲಿ ಹೋಗ್ಬೇಕು? ಯಾರನ್ನ ಒಬ್ರು ಕರೆಕ್ಟ್ ಆಗಿ ಹೇಳ್ರಿ. ಇಲ್ಲಿ ಹೇಳ್ತಾರೆ, ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ ಜೀವಿಸುವವರು ಆಗಿರಿ. ದೇವರಿಗಾಗಿ ಜೀವಿಸೋರು ಬೇಕಂದ್ರೆ ಇವಾಗ ನಾಗರಾಜಣ್ಣನ ಜೊತೆ ಇದ್ಕೊಂಡು ಜೀವಿಸು ಅಂದ್ರೆ ಅವರು ನಡೆ ನುಡಿ ಗುಣ ಸ್ವಭಾವ ಧರಿಸ್ಕೊಂತೀನಿ. ಅವ್ರಿಗೆ ಏನು ಅವಶ್ಯಕತೆ ಇದೆ, ಯಾವ ಸಮಯದಲ್ಲಿ ಏನ್ ಬೇಕಾಗ್ತಿದೆ ಅದನ್ನ ಸಪೋರ್ಟ್ ಮಾಡಿ ಅವ್ರಿಗೆ ಹೆಲ್ಪ್ ಮಾಡೋದು, ಇದೊಂಥರ ಅವ್ರಿಗೋಸ್ಕರ ಜೀವಿಸ್ದಂಗೆ ಆಗ್ತಿದೆ. ಒಬ್ಬ ಯಜಮಾನ ತನ್ನ ದಾಸನ್ನ ಕರ್ಕೊಂಡು ಬಂದ್ರೆ ಯಜಮಾನ ಹೇಳ್ದಂಗೆ ದಾಸ ಕೇಳಿ ನಡೀತಾನೆ. ಇಲ್ಲಿ ದೇವ್ರಿಗೋಸ್ಕರ ಜೀವಿಸ್ರಿ ಅಂದ್ರೆ ಏನ್ ಅರ್ಥ ಮಾಡ್ಕೊಬೇಕ್ರಿ? ಯಾಕಂದ್ರೆ ನನಗೆ ಗೊತ್ತಾಗಿಲ್ಲ. ಏನಂದ್ರೆ ಇಲ್ಲಿರೋ ಮಕ್ಕಳು ಓಟ ಓಡಿ ಮುಗಿಸಿದ್ಮೇಲೆ ಒಂದು ವೇಳೆ ಆ ಸಭೆಯಲ್ಲಿ ಒಬ್ಬರಾಗಿ ಅವರು ಒಂದು ಅಮರತ್ವ ಪಡೆದ್ಬಿಟ್ರು ಅಂದ್ರೆ, ಅಮರತ್ವ ಪಡೆದಿರೋರು ಸಾವೇ ಇಲ್ದಂತವ್ರು, ನೀವು ದೇವರುಗಳು, ನೀವು ದೇವ್ರಿಗೋಸ್ಕರ ಜೀವಿಸ್ರಿ ಅಂತಾರೆ. ಅವ್ರಿಗೋಸ್ಕರ ನಾವೇನ್ ಜೀವಿಸೋದು? ಅವ್ರ ಮಕ್ಕಳಿಗೋಸ್ಕರ ಜೀವಿಸ್ಬೇಕ್ರಿ. ಯಾಕಂದ್ರೆ ಅವ್ರಿಗೆ ಯಾರನ್ನ ಜೀವಿಸೋಕೆ ಅವ್ರಿಗೋಸ್ಕರ ನಾವ್ ಏನೇನೋ ಮಾಡಕ್ಕಾಗತ್ತ? ಏನು ಮಾಡಕ್ಕಾಗತ್ತ. ಯಾಕಂದ್ರೆ ಕೀರ್ತನೆ 82ನೇ ಅಧ್ಯಾಯ 6ನೇ ವಚನದಲ್ಲಿ ಒಂದು ಮಾತು ಹೇಳ್ತಾರೆ, ನೀವು ದೇವರುಗಳು, ಎಲ್ಲರೂ ಪರಾತ್ಪರನ ಮಕ್ಕಳು ಎಂದು ನಾನು ಹೇಳಿದೆನು. ಸಾಕಮ್ಮ. ಯಾರು ಹೇಳಿದ್ದಮ್ಮ ಇದು? ಅಲ್ಲಿ ಯಾರನ್ನ ಹೇಳ್ಕೊಳ್ಳಿ, ಯೇಸು ಸ್ವಾಮಿ ಹೇಳ್ತಾರೆ, ನೀವು ನನ್ನ ಶಿಷ್ಯರು, ನನ್ನ ತಮ್ಮಂದಿರು, ನನ್ನ ತಂಗಿಗಳು, ನನ್ನ ಶರೀರದ ಅಂಗ ಅಂದ್ಮೇಲೆ ನಮ್ಗೆ ಹೇಳಿದ್ದಾರೆ. ಇಂಥದ್ದಾಗಿ ಅದರಂತೆ ನಡೆದು ಅಲ್ಲಿ ಅಮರತ್ವ ಪಡೆದು ನಾವು ಯೇಸು ಪಕ್ಕದಲ್ಲಿ ಸಿಂಹಾಸನ ಕೂತ್ಕೊಂಡ್ರೆ ನಾವು ದೇವರುಗಳು. ಅಂತ ದೇವರು ಒಂದು ಆತ್ಮಿಕವಾದ ಜೀವನ ನಡೆಸುವಾಗ ಕಷ್ಟ ದುಃಖದಲ್ಲಿರೋರಿಗೆ ನೀವು ಉಪಕಾರ ಮಾಡ್ರಿ, ನೀವು ಅವ್ರಿಗೆ ಕರುಣೆ ತೋರಿಸಿದ್ರಿ, ಆವಾಗನೇ ನೀವು ದೇವ್ರಿಗೋಸ್ಕರ ಜೀವಿಸ್ತಾ ಇದ್ದೀರಾ ಅಂತ ಹೊರ್ತು ಡೈರೆಕ್ಟ್ ನಾವು ದೇವ್ರಿಗೋಸ್ಕರ ಜೀವಿಸ್ತಾ ಇದೀವಿ ಅಂತ ನನ್ನ ಇಷ್ಟದ ಪ್ರಕಾರ ನಾನು ಜೀವನ ಮಾಡ್ತಾ ಇದ್ದ ದೇವ್ರಿಗೋಸ್ಕರ ಜೀವಿಸ್ದಂಗಲ್ರಿ. ಇಲ್ಲಿ ದೇವ್ರುಗಳಾಗೋರಂತ ಆ ಕಷ್ಟ ದುಃಖದಲ್ಲಿ ನಾವು ಪಾಲುಗಾರರಾಗೋಗ ಅವ್ರಿಗೆ ತಕ್ಕ ಸಮಯಕ್ಕೆ ನಾವು ಒಂದು ಒಳ್ಳೆ ರೀತಿ ನಡ್ಕೊಂಡೋಗ ಅದು ಮಾಡಿದಾಗ ಅದು ದೇವ್ರಿಗೋಸ್ಕರ ಜೀವಿಸ್ದಂಗ ಆಗಿರ್ತಾರೆ. ಇಲ್ಲಿರೋರ್ರಿ ದೇವ್ರುಗಳು, ನಾಳೆ ದೇವ್ರುಗಳು ಆಗೋದಕ್ಕೆ ಕರ್ದೇವ್ರಿ. ಇವಾಗ ಇಲ್ಲಿ ಯಾರನ್ನ ಒಬ್ಬರಿಗೆ ಅಲ್ಲಿ ಅಮರತ್ವ ಅಂತ ಕೊಟ್ಟಾಗ ಸಾವೇ ಇಲ್ಲ ಅಂದ್ಮೇಲೆ ಅವ್ರ ದೇವ್ರ ಮಕ್ಕಳು ದೇವ್ರು ತಾನೇಮ್ಮ. ಅಂತ ದೇವ್ರು ಆಗೋರು ಯಾರನ್ನ ಅಂತ ಪರಿಸ್ಥಿತಿಯಲ್ಲಿ ಇದ್ದಾರೆ ಅವ್ರಿಗೆ ಮಾಡ್ರಿ ಅಂತ ಇಲ್ಲಿ ಹೇಳ್ತಾರೆ. ಜ್ಞಾನೋಕ್ತಿ 21:13 ಹೇಳ್ತಾರೆ, ಬಡವನ ಮೊರೆಗೆ ಕಿವಿ ಮುಚ್ಚಿಕೊಳ್ಳುವವನು ತಾನೇ ಮೊರೆಯಿಡುವಾಗ ಯಾರು ಉತ್ತರ ಕೊಡರು. ನೀವು ಈ ಮಾತನ್ನ ನನ್ಗೊಂಚೂರು ಹೇಳ್ಕೊಡಿ. ಬಡವನ ಮೊರೆಗೆ ಒಬ್ಬ ಬಡವ ಮೊರೆ ಏನ್ ಇಡ್ಬೋದ್ರಿ? ಏನಕ್ಕೆ ಇಡ್ಬೋದ್ರಿ? ಯಾವಾಗ ಇಡ್ಬೋದ್ರಿ? ಇಲ್ಲಿ ಹೇಳಿದ ಪ್ರಕಾರ
ಯಾಕಂದ್ರೆ ಕೆಲವು ವಿಷಯಗಳು ನಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಇಲ್ಲಿ ಕೇಳ್ಕೊಬೇಕು. ಏನಂತ? ಬಡವನ ಮೊರೆಗೆ ಕಿವಿ ಮುಚ್ಚಿಕೊಳ್ಳುವವನು ಅಂತಾರೆ. ಇಷ್ಟು ಮಾತ್ರ. ಬಡವ ಯಾರು? ಅವನ್ ಏನ್ ಕೇಳ್ದ? ಯಾರ ಹತ್ರ ಕೇಳ್ದ? ಯಾವಾಗ ಕೇಳ್ದ? ಏನಕ್ಕೆ ಕೇಳ್ದ? ಅವಾಗ ಕಿವಿ ಮುಚ್ಕೊಂಡವ್ರು ಯಾರು ಅಂದ್ರೆ, ಒಬ್ಬ ವ್ಯಕ್ತಿ ಒಂದು ಆತ್ಮಿಕವಾದ ಜೀವನ ಮಾಡೋಂಥ ಬಡವ ಮತ್ತೊಬ್ಬರ ಹತ್ರ ಬಂದು ಏನಾನ ಹೇಳ್ಕೊಂಡು ಒಂದು ಸಹಾಯ ಕೇಳುವಾಗ ಆ ಸಹಾಯಗೆ ಯಾರು ಅದಕ್ಕೆ ತನ್ನ ಶಕ್ತಿಗನುಸಾರವಾಗಿ ಎಲ್ಲರ ಹತ್ರ ಬೇಡಿ ಅದನ್ನ ಕೊಡ್ತಾರೋ ಅಂತ ಬಡವನಿಗೆ ಮೊರೆ ಇಡುವಾಗ ಕಿವಿ ಮುಚ್ಕೊಳ್ಳೋದಲ್ಲ, ಅವಾಗ ಸಹಾಯ ಮಾಡೋದು. ಏನಾಗುತ್ತೆ ಅಂದ್ರೆ ಯೇಸು ಹೇಳ್ತಾರೆ, ನೀನು ಆ ಒಬ್ಬ ಅಲ್ಪನಾದವನಿಗೆ ಏನ್ ಮಾಡ್ದೋ ಅದ್ ನನಗ್ ಮಾಡ್ಬಿಟ್ಟೆ. ಇಂಥ ಅವಕಾಶ, ಇಂಥ ಒಂದು ಇವತ್ತು ಯೇಸು ಸ್ವಾಮಿ ಇಲ್ಲಿ ಬಂದ್ಬಿಟ್ರೆ ನೀವೆಲ್ಲ ಆಕೆ ಕಟ್ ಮಾಡಿ ಒಳಗಡೆ ಇರೋದು ಹಾರ್ಟ್ ಐತೆ ಅವ್ರ ಪಾದಕ್ಕೆ ಇಕ್ಕಕ್ಕೆ ರೆಡಿ ಇದ್ದೀರಾ ಅಂತ ಮಕ್ಕಳು ನೀವು. ಯೇಸು ಇಲ್ದಾಗ ಇಲ್ಲಿರೋ ಪ್ರತಿಯೊಬ್ಬರು ಯೇಸು ಶರೀರದ ಅಂಗಗಳಾಗಿರುವಾಗ ಅವ್ರ ಕಷ್ಟ ದುಃಖದಲ್ಲಿದ್ದಾಗ ಅವ್ರು ಒಂದ್ ವೇಳೆ ಯಾರನ್ನ ನೋಡ್ಬಿಟ್ಟು ಅವ್ರ ಹತ್ರ ಬಂದು ಮೊರೆ ಇಡುವಾಗ ನಾವೆಲ್ಲರೂ ಪಾಲುಗಾರರಾಗ್ಬೇಕ್ರಿ ಅದಕ್ಕೆ. ಆವಾಗ ಅದು ಬಡವನ ಮೊರೆಗೆ ಕಿವಿ ಮುಚ್ಕೊಳ್ದೆ ಧಾರಾಳವಾಗಿ ನಾವು ಆ ಕೆಲಸ ಮಾಡಿದ್ರೆ ಅದೇ ಒಳ್ಳೆ ಕೆಲಸ ಮಾಡೋರಿಗೆ ಹೇಳ್ತಾರೆ ಸ್ವಾಮಿ, ಒಳ್ಳೆದನ್ನು ಬೇಸರಗೊಳ್ಳದೆ ಯಾರು ಮಾಡ್ತಾರೋ ಅಂಥವ್ರಿಗೆ ನಿತ್ಯ ಜೀವ ಅಂತ ಹೇಳ್ಬಿಟ್ಟು. ಯಾವಾಗಿಂತವೆಲ್ಲ ವಿಷಯಗಳು ಒಳ್ಳೆದನ್ನ ತಿಳಿದ್ಬಿಟ್ಟು ಮಾಡ್ಬೇಕಂತ ಗೊತ್ತಿದ್ದು ಅದು ಮಾಡದೇ ಇರೋದೇ ಪಾಪ. ಅಂತ ಪಾಪ ಅದು ಯಾವ ತರ ನಮ್ಮಂತವ್ರಿಗೆ ಅನ್ನೋದು ಇದಿರ್ತಿದೆ. ಇನ್ನೊಂದ್ಸಲ ಓದಮ್ಮ. 21:13. ಬಡವನ ಮೊರೆಗೆ ಕಿವಿ ಮುಚ್ಚಿಕೊಳ್ಳುವವನು ತಾನೇ ಮೊರೆ ಇಡುವಾಗ ಯಾರು ಉತ್ತರ ಕೊಡರು. ಇವಾಗ ಒಬ್ಬ ಬಡವ ಬಂದಾಗ ಒಂಚೂರು ಅನುಕೂಲ ಇದ್ದವನು ಅದನ್ನ ಏನೋ ತಾನ ನೋಡ್ಕೊಳೋಣ, ಹಿಂದೆ ಮಾಡಿದ್ದೆ ಮುಂದೆ ಮಾಡ್ತೀನಿ, ಇದು ಬಹಳ ಮುಖ್ಯನಾ ಅಂತ ಏನಾನ ಹಂಗ ಹೋದಾಗ ದೇವ್ರು ಹೇಳ್ತಾರೆ, ನಿನಗೆ ಅಂತ ಒಂದು ಪರಿಸ್ಥಿತಿ ತರ್ತೀನಿ. ಯಾಕಂದ್ರೆ ನೀನ್ ಸತ್ತೋಗಿದ್ಯಾ, ನನ್ಗೋಸ್ಕರ ಜೀವಿಸ್ತೀನಿ ಅಂದಿದ್ಯಾ, ನೀನ್ ಈ ಕೆಲಸ ಮಾಡೋದಕ್ಕೋಸ್ಕರ ನಿನ್ನ ಕರೆದು ಆದ್ಕೊಂಡು ಸತ್ಯನ ಕೊಟ್ಟಿದ್ದೀನಿ. ನೀನ್ ಇವಾಗ ಹಂಗ ಹೋಗೋಗ ನಿನಗೆ ಅಂತ ಒಂದು ಟೈಮ್ ತರ್ತೀನಿ. ನೀನ್ ಮೊರೆ ಇಡುವಾಗ ಯಾರು ನಿನ್ಗೆ ಉತ್ತರ ಕೊಡ್ಬಾರ್ದು. ಸ್ವಾಮಿ ಹೇಳಿದ ಮಾತಿಗೆ ಅದು ನೆರವೇರ್ತಿದ್ದೋ ನೆರವೇರಲ್ಲಮ್ಮ. ಅದ್ ನೆರವೇರಿದ ವಾಪಸ್ ಹೋಗೋದೇ ಇಲ್ಲ. ಅಂಥದ್ ಒಂದು ಜೀವನ ನಮ್ ಜೊತೆ ಆಗೋಗ ಯಾರು ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ಅವನ ಪರಿಸ್ಥಿತಿ ಏನ್ ಆಗ್ತಿದೆ ಅನ್ನೋದು ನನ್ನಂತ ಅನ್ಕೊಂತೀನಿ, ನೀವ್ ಅನ್ಕೊಳಲ್ಲ. ನನ್ಗೇನ್ ಕಮ್ಮಿ, ಚಿಲ್ರ ಪಲ್ರ ಇದೆ, ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇದೆ, ದುಡಿತಾ ಇದ್ದೀನಿ, ಅದೇನು ಕೆಲ್ಸಕ್ಕೆ ಬರಲ್ಲ ರೀ. ಅವ್ರು ಕೊಡೋ ಪನಿಷ್ಮೆಂಟೇ ಬೇರೆ, ಆ ದುಡ್ಡಲ್ಲಿ ಏನು ರಿಪೇರಿ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಅವರು ಒಂದು ವಿಷಯನ ತಿಳಿಸೋದಕ್ಕೋಸ್ಕರ ಅದು ಕೊಟ್ರು ಅಂದ್ರೆ ಈ ಪ್ರಪಂಚದಲ್ಲಿ ಯಾವನು ಅವ್ರ ಕೈಯಿಂದ ತಪ್ಸಕ್ ಆಗೋದಿಲ್ಲ ಅಂತ ಪರಿಸ್ಥಿತಿಗೆ ಬರ್ತಿದೆ. ಆವಾಗ ಮಾಡೋನಿಗೆ ಹೇಳ್ತಾರೆ, ಒಳ್ಳೇದನ್ನು ಬೇಸರಗೊಳ್ಳದೆ ಯಾರು ಮಾಡ್ತಾರೋ ಅವ್ರಿಗೆ ನಿತ್ಯ ಜೀವ, ಮಾಡದೆ ಹೋಗೋರಿಗೆ ಒಂದ್ ಮಾತು ಹೇಳ್ತಾರೆ ನೋಡ್ರಿ. ಮತ್ತಾಯ 18ನೇ ಅಧ್ಯಾಯ 33ನೇ ವಚನ ನೋಡಮ್ಮ. ನಾನು ನಿನ್ನನ್ನು ಕರುಣಿಸಿದ ಹಾಗೆ ನೀನು ಸಹ ನಿನ್ನ ಜೊತೆ ಸೇವಕನನ್ನು ಕರುಣಿಸಬಾರದಾಗಿತ್ತೆ ಎಂದು ಹೇಳಿ ಸಿಟ್ಟು ಮಾಡಿ ತನಗೆ ಕೊಡಬೇಕಾದ ಸಾಲವನ್ನು ತೀರಿಸುವ ತನಕ ಪೀಡಿಸುವವನ ಕೈಗೆ ಒಪ್ಪಿಸಿದನು. ಅಂತ ಪೀಡಿಸೋಗ ನನ್ನ ಹತ್ರ ಕಾಸಿದೆ, ಬ್ಯಾಂಕಲ್ಲಿ ಇದೆ, ಫಿಕ್ಸೆಡ್ ಮಾಡಿದ್ದೀನಿ, ನಾಳೆ ದುಡಿತೀನಿ, ಕರೆಕ್ಟ್ ಟೈಮಿಗೆ ಬರ್ತಿದೆ ಅಂದ್ರೆ ಯಾವ ರೀತಿ ಹಾಕ್ತಾರೆ? ದೇವರು ಹೇಳಿದ ಮಾತು ಕೇಳ್ದೆ ಅಂದ್ರೆ ನಮ್ಮ ಹತ್ರ ಇರೋದು ಏನು ಯೂಸ್ ಆಗಲ್ಲ, ಆ ಪರಿಸ್ಥಿತಿಗೆ ತರ್ತಾರೆ. ಇವೆಲ್ಲ ದೇವ್ರು ನಮ್ಗೆ ಹೇಳ್ಕೊಡಂತ ಮಾತುಗಳ್ರಿ. ಬಹಳ ಒಂಥರ ಭಯ ಭಕ್ತಿ ಬರ್ಬೇಕಾಗ್ತದೆ ಇಂಥ ವಿಷಯಗಳಲ್ಲಿ. ನಿನ್ನನ್ನು ಕರುಣಿಸಿದ ಹಾಗೆ ನೀನು ಸಹ ನಿನ್ನ ಜೊತೆ ಸೇವಕನನ್ನು ಕರುಣಿಸಬಾರದಾಗಿತ್ತೆ ಎಂದು ಹೇಳಿ
ಸಿಟ್ಟು ಮಾಡಿಕೊಂಡು ತನಗೆ ಕೊಡಬೇಕಾದ ಸಾಲವನ್ನು ತೀರಿಸುವ ತನಕ ಪೀಡಿಸೋರ್ ಕೈ ಕೊಡ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಆ ಸಾಲ ಏನ್ ಗೊತ್ತಾ, ನೀನ್ ಮಾಡಬಾರ್ದು ಮಾಡಿದ್ದಲ್ಲ, ಅದಕ್ಕೆ ನಾನು ನನ್ನ ಮಗನ ಮುಖಾಂತರ ಒಂದು ಕರುಣೆ ತೋರಿಸಿದ್ನಲ್ಲ, ಅದಕ್ಕೆ ಸರಿಯಾದ ಪನಿಷ್ಮೆಂಟ್ ಇವಾಗ ಕೊಡ್ತೀನಿ. ಹೇಳಿದ ಮಾತು ಕೇಳಿದ್ರೆ ಪ್ರೀತಿ ಬಹಳ ಪಾಪಗಳನ್ನ ಮುಚ್ಚಿರೋದು, ಕರುಣೆ ನೀನ್ ತೋರಿಸಿದೆ, ನಾನು ತೋರಿಸ್ತಾ ಇದ್ದೆ ನಿನಗೆ. ಇಷ್ಟೆಲ್ಲ ಗೊತ್ತಿದ್ದು ನಿನಗೆ ಹೇಳಿದ್ರು ನೀನ್ ಮಾಡದೆ ಹೋದ ಕಾರಣ ನಿನ್ನನ್ನ ಪೀಡಿಸೋರ್ ಕೈಗೆ ಕೊಡ್ತಾರಂತೆ. ನಮ್ಮನ್ನ ಪೀಡಿಸೋರ್ ಯಾರ್ರಿ? ಸಾಲವನ್ನು ತೀರುವ ತನಕ ಪೀಡಿಸುವವರ ಕೈಗೆ ನಮಗ್ ಪೀಡಿಸೋರ್ ಯಾರ್ರಿ? ಯಾಕಂದ್ರೆ ಒಂದೊಂದು ವಿಷಯ ಗೊತ್ತಾಗಲ್ಲ. ಅದಕ್ಕೆ ನಿಮ್ಮ ಹತ್ರ ಕೇಳಿದೆ. ನಾನು ಹೇಳಿದ ಮಾತು ಕೇಳ್ದೆ, ನೀನ್ ಆ ಕೆಲಸ ಮಾಡದೆ ಹೋಗಿರೋಕ್ಕೋಸ್ಕರ ನಿನ್ನನ್ನ ಪೀಡಿಸೋರ್ ಕೈಗೆ ಒಪ್ಪಿಸ್ತೀನಿ ಅಂದ್ರೆ ಅದನ್ನ ಹೆಂಗ್ ಅರ್ಥ ಮಾಡ್ಕೊಂಡ್ಲಿ ಅಂದ್ರೆ, ದೇವ್ರ ಅನುಮತಿಸಿರಂತ ನನ್ನ ಹೃದಯದಲ್ಲಿ ನಡೀತಿರಂತ ರೋಗ, ಕಾಯಿಲ, ಯಾವ ತರ ವೇದನೆ ಇದ್ರು ಅದರಲ್ಲಿ ನರಳದೆ ನಾವು ಪೀಡಿಸ್ತಂಗ್ರಿ. ಯಾಕಂದ್ರೆ ದೇವ್ರ ಅನುಮತಿಸಿದ್ಮೇಲೆ ದೇವ್ರೇ ತೆಗಿದೆ ಹೊರತು ಬೇರೆ ಯಾರಿಂದಲೂ ಅದು ರಕ್ಷಿಸಕ್ಕಾಗಲ್ಲ ಅಂದ್ಮೇಲೆ ಅಂತ ಪೀಡಿಸೋರ್ ಕೈ ಕೊಡ್ತೀನಿ ಅಂತ. ಯಾಕಂದ್ರೆ ಇನ್ನು ನಮ್ಮನ್ನ ಹಿಂಗ ಹಂಗೆ ಏನು ಪೀಡಿಸೋರು ಯಾರಿಲ್ಲ ರೀ. ನಮಗ್ ಬಂದಿರೋ ಬಾಧೆ ನೋವುಗಳಿಂದ ನಮ್ಮನ್ನು ಬಿಡುಗಡೆ ಆಗದೆ ಅದರಲ್ಲೇ ನೊಂದುತ್ತಾ ಇದ್ರೆ ಅದು ಪೀಡಿಸ ಲೆಕ್ಕ ರೀ. ನಾನು ಅನ್ಕೊಂಡಿದ್ರೆ ಆಮೇಲೆ ಹಿರಿಯರ ಅಣ್ಣಂದಿರು ಯಾರನ್ನ ಕರೆದ್ಬಿಟ್ಟು ಹಂಗೆಲ್ಲ ಹೇಳ್ಬಾರ್ದು, ಅದು ಹಂಗಲ್ಲ ಇದು ಹಿಂಗೆ. ಖಂಡಿತ ನಾನು ಆತರ ಸಾರಿ ಕೇಳಿ ಅದನ್ನ ಮೈಂಡಲ್ಲಿ ಇಟ್ಕೊಂಡು ಹೋಗ್ತೀನಿ. ಇವಾಗ ನನ್ಗೆ ಅರ್ಥ ಆಗಿದ್ದು ನಿಮ್ಮ ಹತ್ರ ಹಂಚ್ಕೊಂತೀನಿ. ಇಂಥ ಕೆಲ್ಸಗಳು ಕರುಣೆ ತೋರಿಸ್ತವನಿಗೂ ತೋರಿಸ್ದೆ ಹೋದವ್ರಿಗೂ ಸ್ವಾಮಿ ಒಂದು ಮಾತು ಹೇಳ್ತಾರೆ, ಕರುಣೆ ನೀ ತೋರಿಸ್ಲೇಬೇಕು. ಯಾಕಂದ್ರೆ 1 ಪೇತ್ರ 4:17 ಹೇಳ್ತಾರೆ, ನ್ಯಾಯ ವಿಚಾರಣೆಯ ಸಮಯ ಬಂದದೆ, ಆ ವಿಚಾರಣೆಯು ದೇವರ ಮನೆಯಲ್ಲಿಯೇ ಪ್ರಾರಂಭವಾಯಿತಲ್ಲ. ಅದು ನಮ್ಮಲ್ಲಿ ಪ್ರಾರಂಭವಾಗಲು ದೇವರ ಸುವಾರ್ತೆಯನ್ನು ನಂಬಲೊಲ್ಲದವರ ಗತಿ ಏನಾಗಬಹುದು? ಹೇಳ್ತಾರೆ, ನ್ಯಾಯ ವಿಚಾರಣೆ ಸಮಯ ಬಂದಿದೆ. ಆ ವಿಚಾರಣೆ ದೇವರ ಮನೆಯಲ್ಲೇ ಪ್ರಾರಂಭವಾಗಿದೆ. ಅದು ನಮ್ಮಲ್ಲಿ ಪ್ರಾರಂಭವಾಗಿದೆ. ದೇವರ ಸುವಾರ್ತೆಯನ್ನು ನಂಬಲೊಲ್ಲದವರ ಗತಿ ಏನಾಗ್ಬೋದು? ಇದು ಇವಾಗ ಈ ಮಾತುಗಳ ಪ್ರಕಾರ ಕೈಗೊಂಡು ನಡೆಯೋರಿಗೆ ದೇವರು ಉಪಕಾರನೂ ಮಾಡ್ತಾರೆ, ಕರುಣೆನೂ ತೋರಿಸ್ತಾರೆ. ಈ ಸಮಯ ಇದು ಆಮೇಲೆ ನಮ್ಗೆ ಸಿಗೋದಿಲ್ಲ. ಇದು ನಮ್ಮ ಮನೆಯಲ್ಲಿ ನಡೀತಾ ಇದೆ. ಒಂದು ಕಾಲದಲ್ಲಿ ಈ ಪ್ರಪಂಚ ಅವ್ರ ಮನೆ ಆಗುತ್ತೆ. ಇವಾಗ ದೇವ್ರ ಮನೆ ಇದು. ನಿಜವಾಗ್ಲೂ ಅದರಲ್ಲಿ ಇರೋಂಥ ನಿಮ್ಮ ಹೃದಯದಲ್ಲಿ ದೇವ್ರಿದ್ದಾರೆ. ಆ ಮನೆಯಲ್ಲಿ ದೇವ್ರ ನ್ಯಾಯ ತೀರ್ಪು ಮಾಡ್ತಾ ಇದ್ದಾರೆ. ಇನ್ನೊಂದು ಮಾತು ಹೇಳ್ತಾರೆ, ಇಂಥ ಮಾತು ಕೇಳ್ದೆ ಇದಕ್ಕೆ ಹೆಚ್ಚಾದ ಗಮನ ಕೊಡದೆ ತನ್ನ ಇಷ್ಟ ಬಂದಂಗೆ ನಡೆದವ್ರಿಗೆ ಇನ್ನೂ ಒಂದು ಮಾತು ಹೇಳ್ತಾರೆ. ಯಾಕೋಬ 2:13 ಯಾಕೋಬ 2ನೇ ಅಧ್ಯಾಯ 13ನೇ ವಚನ, ಕರುಣೆ ತೋರಿಸದೆ ಇರುವವನಿಗೆ ನ್ಯಾಯ ತೀರ್ಮಾನದಲ್ಲಿ ಕರುಣೆಯು ತೋರಿಸಲ್ಪಡುವುದಿಲ್ಲ. ಕರುಣೆಯು ನ್ಯಾಯ ತೀರ್ಮಾನವನ್ನು ಗೆದ್ದು ಹಿಗ್ಗುತ್ತದೆ. ಈ ರೀತಿ ಕರುಣೆ ತೋರಿಸದೆ ಇರುವವನಿಗೆ ನ್ಯಾಯ ತೀರ್ಮಾನದಲ್ಲಿ ಕರುಣೆ ತೋರಿಸಲ್ಲ. ಒಂದು ನ್ಯಾಯ ತೀರ್ಮಾನ ಮನೆಯಲ್ಲಿ ನಡೀತಾ ಇದೆ. ಈ ತೀರ್ಮಾನ ಯಾವಾಗ ಆ 1 ಪೇತ್ರ 4:17 ಹೇಳ್ದಂಗೆ ನಮ್ಮನ್ನ ಏನನ್ನ ನಾವು ತಿದ್ದುಕೊಂಡು ಮಾಡಿ ತಪ್ಪನ್ನ ಕ್ಷಮಾಪಣೆ ಕೇಳಿ ನಾವು ಪುನಃ ಈ ಮಾತುಗಳನ್ನ ಕೈಗೊಂಡು ನಡೆಯುವಾಗ ಕರುಣಾಮೂರ್ತಿಯಾದ ದೇವರು ಮನ ಮುರುಗಿ ನಮ್ಮ ಮೇಲೆ ಮಾಡ್ಬೇಕಂತ ಆ ಕೇಡು ಪೀಡಿಸೋರ್ ಕೈ ಕೊಡೋದನ್ನ ಅವರು ಮನ ಮರುಗಿ ಮಾಡದೆ ಹೋಗ್ತಾರಂತೆ. ಅದನ್ನ ತಪ್ಪಿಸ್ತಾರೆ. ಮಾಡದೆ ಹೋಗ್ತಾರೆ ಅಂದಾಗ ಮಾಡಿದ್ರೂ ತೆಗಿತಾರೆ, ಒಂದು ವೇಳೆ ಮಾಡ್ಬೇಕಂತ ಇದ್ರೂ ಅದು ಮಾಡದೆ ಇರ್ತಾರೆ. ಇಲ್ಲಿ ಹೇಳ್ತಾರೆ, ಕರುಣೆ ತೋರಿಸದೆ ಇರುವವನಿಗೆ ನ್ಯಾಯ ತೀರ್ಮಾನದಲ್ಲಿ ಕರುಣೆ ತೋರಿಸಲ್ಪಡುವುದಿಲ್ಲ. ಇದ್ಯಾವುದು ಅಂದ್ರೆ, ನಮ್ಮ ಓಟ ಓಡಿ ಮುಗಿದ ಮೇಲೆ
ಇಂಥ ಮಾಸ್ ಕಾರ್ಡ್ ಅಲ್ಲಿ ಸರಿಯಾದ ನಂಬರ್ಗಳು ಕರೆಕ್ಟ್ ಆಗಿ ತಗೊಂಡು ಹೋಗ್ಲಿಲ್ಲ ಅಂದ್ರೆ ಅವನ್ನ ಎಬ್ಬಿಸೋದೇ ಇಲ್ಲ, ಅವಾಗ ಕರುಣೆ ತೋರ್ಸೋದೇ ಇಲ್ಲ. ಒಂದು ವೇಳೆ ನೀವೇನಾನ ಒಳ್ಳೊಳ್ಳೆ ಕೆಲಸ ಮಾಡಿ ಒಳ್ಳೆ ದೇವ್ರ ಮೆಚ್ಚುಗೆಯಾಗಿ ಸಾಕ್ಷಿಯಾಗಿ ಜೀವಿಸೋಗ ಸುವಾರ್ತೆ ಸಾರೋದು, ಸಭಾ ಸೇವೆ ಮಾಡೋದು, ಅತಿಥಿ ಸತ್ಕಾರ ಮಾಡೋದು, ದೇವ ಜನರ ಒಂದು ಕೊರತೆಯಲ್ಲಿ ಪಾಲ್ಗಾರ, ಇಂಥ ಒಳ್ಳೆ ಕೆಲಸ ಒಂದು ಗಂಟು ಮಾಡ್ಕೊಂಡು ಇಕ್ಕಿದ್ರೆ ಅದು ಮುಂದಿನ ಕಾಲದಲ್ಲಿ ಇಂಥ ನ್ಯಾಯ ತೀರ್ಮಾನದಲ್ಲಿ ಆ ನ್ಯಾಯನೇ ಹೇಳ್ತಾರೆ, ಕರುಣೆ ತೋರಿಸದೇ ಇರುವವನಿಗೆ ನ್ಯಾಯ ತೀರ್ಪಿನಲ್ಲಿ ಕರುಣೆ ತೋರಿಸಲ್ಪಡುವುದಿಲ್ಲ, ಕರುಣೆಯು ನ್ಯಾಯ ತೀರ್ಪನ್ನು ಗೆದ್ದು ಹಿಗ್ಗುತ್ತೆ. ಅವಾಗ ಒಂದು ಸ್ತ್ರೀಗೆ ಹೇಳಿರ್ತಾರೆ, ಈಕೆ ಮಾಡಿದ ಪಾಪಗಳು ಬಹಳ ಆಗಿದ್ರು ಇವಳು ತೋರಿಸಿದ ಪ್ರೀತಿ ಇವಳನ್ನ ಪಾಪನೆಲ್ಲ ಕ್ಷಮಿಸ್ತೀನಿ ಅಂತಾರೆ. ಆ ಒಂದು ಕ್ರಿಯೆಗಳಲ್ಲಿ ಎಂತೆಂತ ಮರೆಯಾಗಿಟ್ಟಿರೋಂಥ ವಿಷಯಗಳು ಇಕ್ಕಿದ್ದಾರೆ ಅಂದ್ರೆ ಅವೆಲ್ಲ ಓದೋಗ ಅದೇ ಒಂದು ಸಮರ್ಯದ ಒಂದು ಪಾಠದಲ್ಲಿ ಹೇಳ್ತಾರೆ, ಅವನ್ ಬರ್ತಾರಾಗ ಕಳ್ಳರ ಕೈಗೆ ಸಿಕ್ಕಾಕೊಂಡು ಏನೋ ಒಂದು ಇದಾಗಿರ್ತಾನೆ, ಇನ್ನೊಬ್ರು ಬಂದು ನೋಡ್ಕೊಂಡು ಹೋಗ್ತಾರೆ, ಒಬ್ಬರು ಬಂದು ಅವ್ರನ್ನ ಛತ್ರದಲ್ಲಿ ಸೇರಿಸಿ ಅವ್ರಿಗೆ ಏನ್ ಬೇಕೋ ಎಲ್ಲ ಕೊಟ್ಟು ಹೋಗ್ಬಿಟ್ಟು ಮುಂದಿನ ದಿನ ಬಂದಾಗ ಇದೇನಿದ್ರು ಕೊಡ್ತೀನಿ, ಇವನಿಗೆ ರೆಡಿ ಮಾಡಿ ಕಳ್ಸಿ ಅಂದಾಗ ಯೇಸು ಕೇಳ್ತಾರೆ, ಈ ಮೂವರಲ್ಲಿ ನಿನಗೆ ಯಾರು ಒಳ್ಳೆನಂತ ತೋರಿಸ್ತಿದೆ ಅಂದಾಗ ಎಸ್ ನನಗೆ ಕರುಣೆ ತೋರಿಸ್ನಲ್ಲ ಅವನೇ ಒಳ್ಳೆನ ಅನ್ನಿಸ್ತಿದೆ ಅಂದಾಗ, ಹೋಗ್ ನೀನ್ ಇನ್ಮೇಲೆ ಅದೇ ಕೆಲಸ ಮಾಡು. ಹೆಂಗ್ ಹೇಳ್ತಾರಂದ್ರೆ, ಹೋಗಿ ಇನ್ಮೇಲೆ ನೀನ್ ಸುವಾರ್ತೆ ಸಾರು, ಹೋಗಿ ನೀನ್ ಇನ್ಮೇಲೆ ಸಭಾ ಸೇವೆ ಮಾಡು. ಆಯಾ ಟೈಮಲ್ಲಿ ಆಯಾ ಮಕ್ಕಳು ಹೃದಯದಲ್ಲಿ ದೇವ್ರು ಮಾತಾಡಿದ ತಕ್ಷಣ ಲೋಟನೂ ತೊಳಿತಾರೆ, ಪ್ಲೇಟು ಎತ್ತುತ್ತಾರೆ, ಕಸನೂ ಹೊಡಿತಾರೆ, ಎಂಜುಲು ಎತ್ತಾಕ್ತಾರೆ, ಕೊನೆಗೆ ಇಲ್ಲ ಅಂತ ಹೇಳಿದ್ರು ಹೊರಗಡೆ ಊಟ ಮಾಡ್ತಾರೆ. ಅಂತಂತ ಸಭಾ ಸೇವಕರಿದ್ದಾರೆ ಇಲ್ಲಿ. ಆದ್ರೆ ಸ್ವಾಮಿ ಹೇಳ್ತಾರೆ, ಒಂದೊಂದು ಒಳ್ಳೆ ಕೆಲ್ಸಗಳು ಒಂದೊಂದ್ ಕಡೆ ಒಂದೊಂದ್ ಪಾಠದಲ್ಲಿ ಒಂದೊಂದ್ ಚೂರು ಕೊಟ್ಟಾಗ ಆ ಒಂದ್ ಚೂರು ಇಟ್ಕೊಂಡು ನಮ್ಮ ಹೃದಯದಲ್ಲಿ ಅದಕ್ಕೆ ನಾವು ವಿಧೇಯರಾಗಿ ಭಯಭಕ್ತಿಯಿಂದ ಅಂತ ಕೆಲಸ ಮಾಡೋದಾದ್ರೆ ದೇವ್ರು ನಿಜವಾಗ್ಲೂ ನಮ್ ಕರುಣೆ ತೋರಿಸ್ತಾರಂತ ಟೈಮ್ನಲ್ಲಿ ಅಂತ ವಿಷಯಗಳೆಲ್ಲ ಇದರಲ್ಲಿ ಬಾರ್ದಿರ್ತಾರೆ. ಯಾಕಂದ್ರೆ ಪುಟ್ ನೋಟಲ್ಲಿ ಒಂದು 25 ಹೋದಾಗ ಒಂದೊಂದರಲ್ಲಿ ಒಂಚೂರು ಚೂರು ಸಿಗ್ತಿದೆ, ಅದಕ್ಕಿಂತ ಇದು ದೊಡ್ಡ, ಇದಕ್ಕಿಂತ ಅದು ದೊಡ್ಡದು, ಅದಕ್ಕಿಂತ ಇದು ಇದಾಕನ ಅಂತ ಆ ತರ ನಾನು ಅನ್ಕೊಂಡಿರ್ತೀನಿ. ಆ ತರ ಆಗಿದೆ. ಕರುಣೆ ತೋರಿಸದೇ ಇರೋನ್ಗೆ ಕರುಣೆ ತೋರಿಸಲ್ಪಡಲ್ಲ. ಕರುಣೆ ತೋರಿಸೋನ್ಗೆ ನ್ಯಾಯ ತೀರ್ಪಿನ ದಿನ, ಅದೊಂದು ನ್ಯಾಯ ತೀರ್ಪು ಯಾವಾಗಂದ್ರೆ ನಾವು ಓಟ ಹೊಡಿ ಮುಗಿಸಿದ್ಮೇಲೆ ದೇವರಿಗೆ ನಾನು ಮಾಡಿದ್ದೇನ ಮೆಚ್ಚುಗೆಯಾಗಿ ಸಾಕ್ಷಿಯಾಗಿ ಅವ್ರ ಮನ್ಸಿಗೆ ಇಷ್ಟ ಬಿದ್ರೆ ಎಬ್ಬರಿಸ್ತಾರೆ ನೋಡ್ರಿ, ಅದೊಂದು ನ್ಯಾಯ ತೀರ್ಪಿದೆ. ಅವಾಗ ದೇವ್ರ ಕರುಣೆ ತೋರಿಸ್ಬೇಕಂದ್ರೆ ಇದ್ರಲ್ಲಿ ಎಷ್ಟ್ರ ಮಟ್ಟಿಗೆ ನಾವು ಕೈಗೊಂಡು ನಡಿಯಲ್ಲ ಅಂತ ನಡೀತಾ ಇದೀವಿ ಅಂತ ನಮ್ಮನ್ನೇ ನಾವು ಪರಿಶೀಲನೆ ಮಾಡ್ಕೊಂಡ್ರೆ. ಇದು 2ನೇ ಮಾತ್ರಿ. 3ನೇ ಮಾತು ಏನಮ್ಮ? ಎಪೇಶ ಒಬ್ಬರಿಗೊಬ್ಬರು ಶ್ರಮಿಸುವವರಾಗಿರಿ. ಡೇವಿಡ್ ಅನ್ನ ಹೇಳ್ದಂಗೆ ನಾವ್ ಯಾಕೆ ಒಬ್ರಿಗೊಬ್ಬರು ಶ್ರಮಿಸ್ಬೇಕಂದ್ರೆ ಅವ್ರು ಪುನಃ ಹೇಳ್ತಾರೆ, ದೇವ್ರು ನಮ್ಮನ್ನ ಶ್ರಮಿಸಿದ್ದಾರೆ, ಅದಕ್ಕೆ ನಾವು ಕೂಡ ಶ್ರಮಿಸ್ಬೇಕಂತ. ಕರೆಕ್ಟ್. ನೋಡಿ, ಎಪೇಸ 5ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳ್ತಾರೆ, ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ, ಆದುದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿರ್ರಿ. ದೇವರು ಹೇಳೋ ಮಾತು ಏನಪ್ಪಾ ಅಂದ್ರೆ, ನಿಮಗೆ ನಾನು ಕ್ರಿಸ್ತನಲ್ಲಿ ಕ್ಷಮಿಸಿದ್ದೀನಿ, ಆದುದರಿಂದ ನೀವು ಸಹ ಯೇಸುನ ಅನುಸರಿಸಿ. ಯೇಸುನ ಅನುಸರಿಸಿದ್ರೆ ಏನಾಗ್ ಗೊತ್ತಾ? ಯೇಸು ಇಲ್ಲಿ ಬಂದಿದ್ದು ಸ್ವಂತ ಜೀವನ ಮಾಡ್ಕೊಳೋದಕ್ಕೆ, ತನ್ನ ಇಷ್ಟಕ್ಕೆ ಅವ್ರ ಮೆಚ್ಚುಗೆಯಾಗಿ ಜೀವಿಸಿ ಈ ಪ್ರಾಣನ ಮತ್ತೊಬ್ಬರು ಕೊಡೋದಿಕ್ಕೆ. ಇಂಥ ಒಂದು ಪ್ರೀತಿ, ಇಂಥ ಕರುಣೆ, ಇಂಥ ದಯೆ, ಇಂಥ ಒಂದು ಕ್ಷಮಿಸಿರ ದೇವ್ರ ಮಗನ್ನ ದೇವ್ರ ಮಕ್ಕಳಾಗೋರು ಯೇಸುನ ಅನುಸರಿಸ್ರಿ ಅಂತಾರೆ. ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದ್ದಾನಲ್ಲ, ಆದದ್ದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸ್ರಿ ಅಂದಾಗ ಯೇಸು ಹತ್ರ ಅನುಸರಿಸಕ್ಕೆ ಹೋಗೋರ್ಗೆ ಯೇಸು ಸ್ವಾಮಿ ಹೇಳ್ತಾರೆ. ಅದರಲ್ಲಿ 2ನೇ ವಚನ ಹೇಳ್ಬೋದು,
ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ಈ ರೀತಿ ಆತನನ್ನು ಅನುಸರಿಸುವಾಗ ಆ ಪ್ರೀತಿ ಮತ್ತೊಬ್ಬರಿಗೆ ಉಪಕಾರ ಮಾಡ್ತಿದೆ, ಕರುಣೆ ತೋರಿಸ್ತಿದೆ, ಕ್ಷಮಿಸ್ತಿದೆ. ಯಾಕಂದ್ರೆ ಕೊನೆಯದಾಗ ಉಳಿಯೋದು ಪ್ರೀತಿ ಅಂತಾರೆ. ಆ ಪ್ರೀತಿನಲ್ಲಿ ಅಡಗಿರ ಈ 3 ಮಾತನ್ನ ಕೈಗೊಂಡು ನಡೆದ್ರೇನೆ ಪ್ರೀತಿಯಲ್ಲಿ ನಡೆದಂಗೆ. ಅದನ್ನ ಕೈಗೊಂಡು ನಡೆದ್ರೆ ನಾನು ಬರೀ ಹಂಗೆ ಪ್ರೀತಿ ಮಾಡ್ತೀನಿ ಅಂದ್ರೆ ಕ್ರಿಯೆ ಇಲ್ಲದ ಪ್ರೀತಿಗೆ ಸತ್ತಿದ್ದು ಅಂತಾರೆ ಸ್ವಾಮಿ. ಈ ತರ ಯೇಸು ಸ್ವಾಮಿ ಹತ್ರ ಹೋಗಿ ಕೇಳಿದ್ರೆ ಹೇಳ್ತಾರೆ, ಸ್ವಾಮಿ, ಕ್ರಿಸ್ತನು ಸಹ ತನ್ನ ಸುಖವನ್ನು ನೋಡಿಕೊಳ್ಳಲಿಲ್ಲ, ಪರರ ಸುಖ ನೋಡ್ತಿರು. ಅದೇ ಪ್ರಕಾರ ದೃಢವಾದ ನಂಬಿಕೆಯುಳ್ಳ ನಾವು ನಮ್ಮ ಸುಖವನ್ನು ನೋಡಿಕೊಳ್ಳದೆ ದೃಢವಿಲ್ಲದವರ ಅನುಮಾನಗಳನ್ನು ಸಹಿಸಿಕೊಳ್ಳಬೇಕು. ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ನೆರೆಯವನ ಹಿತವನ್ನು ಭಕ್ತಿ ವೃದ್ಧಿಯನ್ನು ಅಪೇಕ್ಷಿಸುವನಾಗಿರು. ಇದೆಲ್ಲ ಕರುಣೆ, ಕ್ಷಮೆ, ಪ್ರೀತಿನಲ್ಲಿ ಅಡಗಿದೆ. ಈ ತರ ಯೇಸುನ ಅನುಸರಿಸೋರಿಗೆ ಇಂಥ ಮಾತುಗಳು ಬಹಳ ಚೆನ್ನಾಗಿ. ಬರೇ ನಾವು ಅವ್ರು ಹಂಗ್ ಮಾಡಿದ್ರು, ಇವ್ರು ಹಿಂಗ್ ಮಾಡಿದ್ರು, ಅವ್ರು ಹಂಗೆ ಹೇಳಿದ್ದಾರೆ, ಇವ್ರು ಹೆಂಗ್ ಹೇಳಿದ್ರು, ಇದಲ್ಲಿ ಕೇಳೋಗ ಅದು 100ಕ್ಕೆ 100 ಒಳ್ಳೇದು. ಯಾಕಂದ್ರೆ ಅದು ನಮ್ಗೆ ರಕ್ಷಣೆ ನೀಡೋದಿಕ್ಕೆ ಅವೆಲ್ಲ ನಮ್ಗೆ ಒಂದು ಬುದ್ಧಿವಾದ ಪಾಠಗಳ್ರಿ. ಅದು ಗೊತ್ತಾದ ತಕ್ಷಣನೇ ಮಾಡ್ಬೇಕಾಗಿರೋದು ನಮ್ಮ ಕರ್ತವ್ಯ ರೀ. ಬರೀ ಕೇಳಿಸ್ಕೊಂಡು ತಿಳ್ಕೊಂಡ್ಬಿಟ್ಟು ಮಾಡದೆ ಹೋದ್ರೆ ಅದಷ್ಟರ ಮಟ್ಟಿಗೆ ಸರಿ ಇಲ್ಲ ಅಂತಾರೆ. ಆವಾಗ ಯಾವಾಗ ಯೇಸು ಮುಖಾಂತರ ತಂದೆಯ ದೇವ್ರು ನಮ್ಮನ್ನು ಕ್ಷಮಿಸಿದ್ರು, ಆವಾಗ ಹೇಳ್ತಾರೆ, ಯೇಸುನ ಅವ್ರು ಎಂತ ಟೈಮ್ ತಂದೆಯ ದೇವ್ರು ಯೇಸು ಮುಖಾಂತರ ನಮ್ಮನ್ನ ಕ್ಷಮಿಸಿದ್ರು. ಯೇಸು ಯಾರನ್ನ ಯಾವಾಗ ಎಂತವ್ರಿಗೆ ಕ್ಷಮಿಸಿದ್ದಾರೆ ಅಂದ್ರೆ ಮತ್ತಾಯ 4:23-25 ಓದಮ್ಮ. ಬಳಿಕ ಯೇಸು ಗಲಿಲಾಯದಲ್ಲೆಲ್ಲ ತಿರುಗಾಡಿ ಅಲ್ಲಿಯವರ ಸಭಾ ಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಜನರ ಎಲ್ಲಾ ತರದ ರೋಗಗಳನ್ನು ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು. ಆತನ ಸುದ್ದಿಯು ಸಿರಿಯಾ ದೇಶದಲ್ಲೆಲ್ಲ ಹಬ್ಬಿದ್ದರಿಂದ ಮೈಯಲ್ಲಿ ನೆಟ್ಟಗಿಲ್ಲದವರನ್ನು, ಅಂದರೆ ತರತರದ ರೋಗ ಬಾಧೆಗಳಿಂದ ಕಷ್ಟಪಡುವವರನ್ನು, ದೆವ್ವ ಹಿಡಿದವರನ್ನು, ಮೂರ್ಛಾ ರೋಗಿಗಳನ್ನು, ಪಾರ್ಶ್ವವಾಯುವಿನವರನ್ನು ಆತನ ಬಳಿಗೆ ಕರೆತಂದರು. ಆತನು ಅವರನ್ನು ಸ್ವಸ್ಥ ಮಾಡಿದನು ಮತ್ತು ಗಲಿಲಾಯ, ದೆಕೆಪೋಲಿ, ಯೆರೂಸಲೇಮ್, ಯೂದಾಯ ಎಂಬೀ ಸ್ಥಳಗಳಿಂದಲೂ ಯೊರ್ದನ್ ಹೊಳೆಯ ಆಚೆ ಕಡೆಗಳಿಂದಲೂ ಜನರು ಗುಂಪು ಗುಂಪಾಗಿ ಆತನ ಹಿಂದೆ ಹೋದರು. ಈಗ ಯೇಸು ಸ್ವಾಮಿ ಒಳ್ಳೆ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಇಲ್ಲಿರೋ ಹಿರಿಯ ಅಣ್ಣಂದಿರು, ಅನೇಕ ಸಹೋದರಿಗಳು ಸುವಾರ್ತೆ ಸಾರ್ತಾ ಇದ್ದಾರೆ, ಸಭಾ ಸೇವೆ ಮಾಡ್ತಾ ಇದ್ದಾರೆ, ಅತಿಥಿ ಸತ್ಕಾರ ಮಾಡ್ತಾ ಇದ್ದಾರೆ, ಮತ್ತೆ ದೇವ ಜನರ ಕೊಂದು ಕೊರತೆಯಲ್ಲಿ ಪಾಲ್ಗಾರರಾಗ್ತಾ ಇದ್ದಾರೆ. ಅವತ್ತು ಯೇಸು ಆ ತರ ಮಾಡಿದ್ರೆ ಇವತ್ತು ಯೇಸು ಶರೀರ ಅಂಗಗಳು ಒಂದೊಂದು ರೀತಿಯಲ್ಲಿ ಮಾಡ್ತಾ ಇದ್ದೀರಾ. ಇಂಥ ಒಳ್ಳೆ ಕೆಲಸ ಮಾಡೋಗ ಯೇಸು ಸ್ವಾಮಿ ಎಂತವ್ರನ್ನ ಕ್ಷಮಿಸ್ತಾರೆ ಅಂದ್ರೆ, ಇಂಥ ಒಳ್ಳೆ ಕೆಲಸ ಮಾಡಿರಂತ ಆ ಯೇಸು ಸ್ವಾಮಿ ಜೊತೆ ಜನ ಏನ್ ಮಾಡ್ತಾರೆ ನೋಡ್ರಿ. ಮತ್ತಾಯ 26:59 59. ಹೌದು ಮಾ. ಆಗ ಮಹಾಯಾಜಕರು, ಹಿರಿಯರು, ಸಭೆಯವರೆಲ್ಲರೂ ಯೇಸುವನ್ನು ಕೊಲ್ಲಿಸಬೇಕೆಂದು ಆತನ ಮೇಲೆ ಸುಳ್ಳು ಸಾಕ್ಷಿಯನ್ನು ಹುಡುಕಿದರು. ನೋಡ್ರಿ, ಯೇಸು ಸ್ವಾಮಿ ಮಾಡ್ತಾ ಇದ್ದಂತ ಒಳ್ಳೆ ಕೆಲಸ 4 ಕಡೆಯಿಂದ ಜನ ಗುಂಪು ಗುಂಪಾಗಿ ಆತನ ಹತ್ರ ಬರ್ತಾ ಇದ್ರೆ ಅದನ್ನ ನೋಡಿ ಆಗ ಮಹಾಯಾಜಕರು, ಹಿರಿಯರು, ಸಭೆಯವರೆಲ್ಲರೂ ಯೇಸುವಿನನ್ನು ಕೊಲ್ಲಿಸಬೇಕೆಂದು ಆತನ ಮೇಲೆ ಸುಳ್ಳು ಸಾಕ್ಷಿ ಹುಡುಕಿದ್ರು. ಇವತ್ತು ಒಳ್ಳೆ ಕೆಲಸ ಮಾಡೋರಿಗೆ ಯಾವಾಗ್ಲೂ ಇದೇ ತರ ಆಗತ್ರಿ. ಯಾಕಂದ್ರೆ ಸ್ವಾಮಿ ಹೇಳಿದ್ದಾರೆ, ನಾನು ಮಾಡಿದ ಕೆಲ್ಸಕ್ಕೆ ಇವ್ರು ಹಿಂಗ್ ಮಾಡಿದ್ದಾರೆ, ನಾಳೆ ನೀವು ನನ್ನ ಹೆಜ್ಜೆ ಜಾಡಿನಲ್ಲಿ ನಡೆದು ನಾನ್ ತೋರಿಸಿರೋ ಮಾದರಿಯಾಗಿ ನೀವ್ ನಡೆಯೋಗ ನಿಮ್ಗೂ ಹಿಂಗೆ ಮಾಡ್ತಾರೆ. ಆವಾಗ ನಾನು ಹೇಳಿದ ಮಾತನ್ನ ನೀವು ನೆನಪಿನಲ್ಲಿ ಇಟ್ಕೊಂಡು
ಅದನ್ನೆಲ್ಲ ಸಂತೋಷವಾಗಿ ಅಂಗೀಕರಿಸಿ ನಮ್ ಮುಂದೆ ಇಟ್ಟಿರಂತ ಆಶೀರ್ವಾದಕ್ಕೋಸ್ಕರ ಈ ಅವಮಾನಗಳನ್ನು, ಈ ದುಃಖಗಳನ್ನು, ಈ ಕಣ್ಣೀರನ್ನು, ಈ ಒಂದೊಂದು ಬಾಧೆಗಳನ್ನ ನೀವು ಸಹಿಸ್ಕೊಂಡು ದೇವರಿಗೆ ಮೆಚ್ಚುಗೆ ಆಗಿ ಸಾಕ್ಷಿಯಾಗಿ ಜೀವಿಸದಾದ್ರೆ ನಿಮಗೆ ದೇವ್ರ ಮಕ್ಕಳಾಗುವ ಭಾಗ್ಯ, ಆ ಅಮರತ್ವ ನಿಮಗೆ ಅಂತ ಸ್ವಾಮಿ ಹೇಳ್ತಾರೆ. ಇವಾಗ ಇಲ್ಲಿ ಅಂತ ಕೆಲಸ ಮಾಡೋರಿಗೆ ಈ ಪರಿಸರ ಶಾಸ್ತ್ರಿಗಳು, ಯಾಜಕರು ಸಾಯಿಸ್ಬೇಕಂತ ನೋಡುವಾಗ ಇವರು ಮೋಸೆ ಪೀಠದ ಮೇಲೆ ಕುತ್ಕೊಂಡು ದೇವ್ರ ಮಕ್ಕಳಿಗೂ ದೇವ್ರಿಗೂ ಒಂದು ತೀರ್ಪು ಮಾಡಿ ದೇವ್ರ ವಿಷಯ ಕೇಳಿ ಇವ್ರನ್ನ ಅವ್ರ ಚಿತ್ತಕ್ಕೆ ನಡೆಸಿ ಅವ್ರ ಮಕ್ಕಳಾಗಿ ನಡೆಸ್ಬೇಕನ್ನೋರ್ಗೆ ಅವ್ರ ಕೈನಲ್ಲಿ ಆಗಿಲ್ಲ. ಇನ್ನೊಬ್ರು ಮಾಡುವಾಗ ಅವ್ರನ್ನ ಕೊಲ್ಲಬೇಕಂತ ನೋಡ್ದ ಈ ಯಾಜಕರು, ಈ ಶಾಸ್ತ್ರಿಗಳು ಯಾಕ್ರಿ ಹಂಗ್ ಮಾಡಿದ್ರು? ಹೊಟ್ಟೆ ಕಿಚ್ಚು. ಈತನ ಹಿಂಗ ಮಾಡ್ತಾ ಇದ್ದಾನೆ, ಈತನ ಹಿಂಗೆ ಮಾಡ್ತಾ ಇದ್ರೆ ಈತನೇ ಒಳ್ಳೆ ಹೆಸರು ತಗೊಂಡ್ಬಿಡ್ತಾರೆ. ಈತನ ಹೆಂಗನ ಮಾಡಿ ಅವಮಾನ ಪಡಿಸಿ ಈತನ ಏನನ ಮಾಡಿ ಮರ್ಯಾದೆ ತೆಗೆದು ನಾವು ಮಾಡ್ಬೇಕು, ನಾವು ಮುಂದೆ ಬರ್ಬೇಕು, ನಾವು ಜನಗಳ ಮುಂದೆ ಒಳ್ಳೇದು ಅನ್ಸ್ಕೊಂಬೇಕು. ಇಂಥ ಕ್ಯಾರೆಕ್ಟರ್ ಯಾರಲ್ಲಿ ಇರ್ತಿದೋ ಅಂತ ದ್ವೇಷ ಮಾಡೋರು ಕೊಲೆಗಾರ ಆಗಿರ್ತಾರೆ. ಅಂಥವ್ರಿಗೆ ನಿತ್ಯ ಜೀವ ಇಲ್ಲ. ಯಾಕಂದ್ರೆ ನೀವು ಕೂಡ ನಾಳೆ ರಾಜವಂಶಸ್ಥರಾದ ಯಾಜಕರಾಗೋರು. ನಿಮ್ಗೆ ಇಂಥ ಕ್ಯಾರೆಕ್ಟರ್ ಇರಬಾರ್ದು. ಒಳ್ಳೇದ್ ಮಾಡೋರ್ನ ನೋಡಿ ಎನ್ಕರೇಜ್ ಮಾಡ್ಬೇಕು. ಇದು ನಿಜವಾಗ್ಲೂ ಇದು ನಿನ್ ಕೈಯಿಂದ ಸಾಧ್ಯ ಇಲ್ಲ, ದೇವ್ರು ನಿನ್ ಜೊತೆಲಿ ಇದ್ಬಿಟ್ಟು ಆ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಿನಗೆ ವಿಧೇಯನಾಗಿ ನಿನಗೆ ಭಯ ಭಕ್ತಿಯಿಂದ ನಡೆಯೋದಾದ್ರೆ ನಿನಗೆಲ್ಲ ನಡೆದಿದ್ದು ಅವ್ರಿಗೆ ನಡೆದ್ವಿ ಅಂತ ನಾವು ತಿಳ್ಕೊಬೇಕು. ಯಾಕಂದ್ರೆ ಯಾವಾಗ ಮೋಸೆನ ದೇವರು ಒಂದು ನೇಮಿಸಿ ಅವ್ರ ಮುಖಾಂತರ 30 ಲಕ್ಷ ಜನನ್ ಕರ್ಕೊಂಬರುವಾಗ ಮೀರಾಮಳು ಕೋರಹಾನು ಗುಣಗುಟ್ಟಿ ಅವ್ರ ಮೇಲೆ ಹೇಳ್ದಾಗ ಮೀರಾಮಳಿಗೆ ಏನಾಯ್ತು ರೀ? ಕೋರಹಾನನಿಗೆ ಭೂಮಿಯ ಸೀಳೆ ಹಂಗೆ ನುಂಗು ತಿನ್ಬಿಡ್ತೀರಿ ಅವ್ನು. ಹಿಂಗೆ ಯಾರ್ಯಾರು ಏನೇನ್ ಪೋಸ್ಟ್ಗಳಿದ್ದಾರೆ, ಹೆಂಗಿದ್ದಾರೆ, ಕೆಲ್ಸಗಳು ಮಾಡ್ತಾ ಇದ್ದಾರೆ, ಅವ್ರನ್ನ ನೋಡಿ ಸಂತೋಷ ಬಿದ್ದು ಇವ್ರು ನಮ್ಗಿಂತ ಶ್ರೇಷ್ಠರಪ್ಪ, ಇವ್ರ ಇಂಥ ಕೆಲಸ ಮಾಡ್ಬೇಕಂದ್ರೆ ಏನೋ ಇವ್ರ ಹಿಂದೆ ಇದೆ, ಹಿಂಗೆ ಅವ್ರು ಇಲ್ದೆ ಮಾಡಕ್ಕಾಗಲ್ಲ ಅಂತ ಒಬ್ರಿಗೊಬ್ರು ತಗ್ಗಿಸ್ಕೊಂಡು ಬಿಟ್ಕೊಟ್ಟು ಹೋಗ್ತಾ ಇದ್ರೆ ಮಾಡ್ತಾ ಇದ್ರೆ ಅದು ದೇವ್ರ ನಾಮಕ್ಕೆ ಮಹಿಮೆ ಆಗ್ತಿದೆ. ಅಂತ ಕ್ಯಾರೆಕ್ಟರ್ ಅಲ್ಲಿ ಬರ್ರಿ. ಇಂಥ ಒಳ್ಳೆ ಕೆಲಸ ಮಾಡಿದ ಯೇಸುಗೆ ಕೊಂದಾಕಿದ ಆ ಯಾಜಕರಂತೆ ನೀವು ನಾಳೆ ರಾಜವಂಶಸ್ಥರಾದ ಯಾಜಕರಾಗೋರು. ನಿಮ್ಗೆ ಈ ಕ್ಯಾರೆಕ್ಟರ್ ಇರಬಾರ್ದು ಅಂತಾರೆ. ಇಂಥ ಸುವಾರ್ತೆ ಸಾರಿ ಸಭಾ ಸೇವೆ ಮಾಡಿ ಅಂತ ಕೆಲಸ ಮಾಡಿದ ಯೇಸನ್ನ ಈತನು ದೇವದೂಷಣೆ ಮಾತಾಡ್ತಾನೆ ಅನ್ಬಿಟ್ಟು ಕಪಾಳ ಕೊಡದು, ಕೆನ್ನೆಗೆ ಉಗಿದು, ಮಕ್ಕಕ್ಕೆ ಉಗಿದು, ರೋಡ್ದಕ್ಕೆ ಬಟ್ಟೆ ಬಿಚ್ಚಿ ಹೊಡೆದಿ, ಬಾಯಿಗೆ ಬಂದಂಗ ಅಂದಿ ತಗೊಂಡೋಗಿ ಸಿಲ್ವೆ ಮೇಲೆ ಹಾಕಿದಾಗ ಸ್ವಾಮಿ ಸಾಯಕ್ ಮುಂಚೆ ಇಷ್ಟೆಲ್ಲಾ ಅವಮಾನ ಪಡಿಸಿ ದುಃಖ ಪಡಿಸ್ತವ್ರನ್ನ ನೋಡಿ ಏನ್ ಹೇಳಿದ್ರಿ ಸ್ವಾಮಿ? ಅಪ್ಪ, ಇಂಥ ಸಹೋದರಿಗಳು ಯೇಸು ತಂಗಿ ಆಗ್ಬೇಕಂದ್ರೆ, ಯೇಸು ತಮ್ಮ ಆಗ್ಬೇಕಂದ್ರೆ, ಯೇಸು ಶರೀರದ ಅಂಗ ಆಗ್ಬೇಕಂದ್ರೆ ನಮ್ಮಲ್ಲಿ ಈ ಕ್ಯಾರೆಕ್ಟರ್ ಇರಬೇಕು. ಈ ಅವಮಾನ, ಈ ದುಃಖ, ಈ ಸಂಕಟ ದೇವ್ರ ನಿಮಿತ್ತ, ಯೇಸು ಕ್ರಿಸ್ತರ ನಿಮಿತ್ತ ಬರೋದ್ನ ಸಂತೋಷವಾಗಿ ಅಂಗೀಕರಿಸ್ಕೊಂಡು ನಮ್ಮ ಮುಂದೆ ಇಟ್ಟಿರಂತ ಆಶೀರ್ವಾದ ಪಡೆಯೋರಿಗೆ ಒಂದೊಂದು ಮಾತುಗಳು ಹೆಣ್ಮಕ್ಳು ಹಿಂಗೆ 2 ಹೂವು ಇಟ್ಬಿಟ್ಟು ಹಿಂಗೆ ಯಾಕೆ ಹಿಂಗ ಅಂತಾರೆ ನೋಡಿ, ಅಂತ ಮಾತುಗಳನ್ನ ಇದೆಲ್ಲ ನಿನಗೆ ಜೈಮಾಲೆ ಒಂದು ಓನರ್ ಆಗಿರ್ತದೆ ಹೊರತು ಆ ಮಾತಿಗೆ ನೀನ್ ಎದುರುತ್ರ ಮಾತಾಡಿ ನೀನ್ ತೀರ್ಪು ಮಾಡೋದಾದ್ರೆ ದೇವ್ರು ನಿನ್ನ ಕೈ ಬಿಟ್ಬಿಡ್ತಾರೆ. ಅದನ್ನ ದೇವ್ರಿಗೆ ಒಪ್ಪಿಸ್ಬಿಟ್ಟು ನಿನ್ನ ಕೆಲಸ ಅವ್ರನ್ನ ಕರುಣಿಸ್ಬೇಕು, ಅವ್ರನ್ನ ಕ್ಷಮಿಸ್ಬೇಕು, ಅವ್ರನ್ನ ಪ್ರೀತಿಸ್ಬೇಕು. ಇಂಥ ಕ್ಯಾರೆಕ್ಟರ್ ಅಲ್ಲಿ ನೀನ್ ಬಾ ಅಂತ ಸ್ವಾಮಿ ಕರೆದವ್ರೆ. ಹಿಂಗೆ ಮಾಡ್ಬೇಕಂತ ಯೇಸು ಸ್ವಾಮಿ ತೋರಿಸಿದ್ದಾರೆ. ಅಂಥವ್ರಿಗೆ ಶ್ರಮಿಸಿದಾಗ ಇವತ್ತು ನಾವು ಕೂಡ ಒಬ್ಬರಿಗೊಬ್ರು ಶ್ರಮಿಸೋರಾಗಿರನ್ರಿ. ಕೊಲೇಶ 3:13 ಒಂದು ಮಾತು ಹೇಳ್ತಾರೆ, ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ
ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಏನ್ ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ನಿನ್ನೆ ಪ್ರಕಾಶ್ ಅಣ್ಣ ಅವರು ಯಾವ್ದೋ ಒಂದು ದೊಡ್ಡ ಒಂದು ಸಭೆಯಲ್ಲಿ ಕುತ್ಕೊಂಡು ಒಂದು ಗ್ರೂಪ್ ಅಲ್ಲಿ ಮಾತಾಡಿದ್ರು. ನೋಡಿ ಜೋಸಫ್, ಇಲ್ಲಿರುವ ಇಷ್ಟದಲ್ಲಿ ನಿನ್ಗೆ ಏನೇ ಗೊತ್ತಾದ್ರೂ ಕೂಡ ಅದನ್ನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಬೇಡ. ನೀನ್ ಮಾಡ್ಬೇಕಾದ್ರೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರು. ಯಾಕಂದ್ರೆ ಸ್ವಾಮಿ ಹೇಳ್ತಾರೆ, ಒಬ್ಬನ ಮೇಲೆ ತಪ್ಪು ಹೊರಿಸೋದಕ್ಕೆ ಕಾರಣ ಇದ್ರು ತಪ್ಪು ಹೊರಿಸದೆ ಸಹಿಸ್ಕೊಂಡು ಕ್ಷಮಿಸಿ ಪ್ರೀತಿಸ್ಕೊಂಡು ಹೋಗ್ತಾ ಇರ್ಬೇಕು ಅಂತಾರೆ ಅಂತ ನಿನ್ನೆ ಮಾತಾಡಿದ್ರು ಅಣ್ಣ ಯಾವ್ದೋ ಒಂದು ವಿಷಯದಲ್ಲಿ. ಹಂಗ ಮಾತಾಡಿದಾಗ ಅಂತವ್ರ ಹತ್ರನೇ ಹೋಗಿ ಹೇಳಿದೆ ನಾನು, ಅವ್ರ ಮುಂದೆ ಇದ್ದಾಗೇನೆ, ಹಿಂಗ ಅಣ್ಣ ಮಾತಾಡಿದ್ರು ನಿಮ್ ಬಗ್ಗೆ, ಬಹಳ ಥ್ಯಾಂಕ್ಸ್ ಅಂದ್ರು. ಹಂಗೆ ಒಂದೊಂದು ವಿಷಯನ ಯಾರೇ ಜೊತೆಯಲ್ಲಿ ಸೇರಿದಾಗ ಯಾವಾಗಲೂ ಈ ವಿಷಯಗಳು ಮಾತಾಡ್ತಾ ಇದ್ರೆ ಅದ್ರಲ್ಲಿ ಸಿಕ್ಕ ಸಂತೋಷ ಸಮಾಧಾನನೇ ಬೇರೆ. ಹಂಗೆ ಸ್ವಾಮಿ ಹೇಳ್ತಾರೆ, ಒಬ್ಬನ ಮೇಲೆ ತಪ್ಪುರಿಸೋದಕ್ಕೆ ಕಾರಣ ಇದ್ರು ಸೇರಿಸ್ಕೊಂಡು ಸಹಿಸ್ಕೊಂಡು ಕ್ಷಮಿಸ. ಯಾಕಂದ್ರೆ ಸ್ವಾಮಿ ತಂದೆ ಅದು ಮಾಡಿದ್ರು, ಯೇಸು ಮಾಡಿದ್ರು, ಇವಾಗ ನೀವು ಮಾಡ್ಬೇಕು. ಇದು ಮಾಡಿದ್ರೆ ಮಾತ್ರ ನೀನ್ ಅಲ್ಲಿ ಬರ್ತೀಯ, ಇಲ್ಲ ಅಂದ್ರೆ ನೀನ್ ಬರಲ್ಲ ಅಂತಾರೆ ಸ್ವಾಮಿ. ಯಾಕೆಂದ್ರೆ ಯಾರ ಈ ಕೆಲಸ ಮಾಡ್ತಾರೆ, ಯಾರು ಮಾಡಲ್ಲ ಅಂದ್ರೆ ಯೋಹಾನ 15ನೇ ಅಧ್ಯಾಯ 19ನೇ ವಚನದಲ್ಲಿ ಹೇಳ್ತಾರೆ. ಇನ್ನು 10 ನಿಮಿಷ ಆಗುತ್ತೆ. ನೀವು ಲೋಕದ ಕಡೆಯವರಾಗಿರುತ್ತಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇಡುತ್ತಿತ್ತು. ಆದರೆ ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದಲೂ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ. ಆ ತರ ಇಲ್ಲಿ ಒಂದು ಮಾತು ಹೇಳ್ತಾರೆ, ನೀವು ಲೋಕದ ಕಡೆಯವರಾಗಿದ್ರೆ ಲೋಕವು ನಿಮ್ಮನ್ನು ತನ್ನವರೆಂದು ಮಮತೆ ಇಡ್ತಿತ್ತಂತೆ. ಇವಾಗ ನಾವು ಲೋಕದವರ ಲೋಕದಿಂದ ಬೇರ್ಪಟ್ಟು ಲೋಕದ ಪಾಲಕ್ ಸತ್ತು ಹೊಸಬರಾಗಿ ದೇವ್ರಿಗೋಸ್ಕರ ಜೀವಿಸುವಾಗ ಲೋಕದವ್ರ ನಿಮ್ ಮೇಲೆ ಪ್ರೀತಿ ಇಡ್ತಿದೆ ಅಂದ್ರೆ ಅದ್ರ ಬಗ್ಗೆ ಅವ್ರು ಮಾತಾಡ್ತಾ ಇಲ್ಲ. ಇಲ್ಲಿದ್ಕೊಂಡು ಲೋಕದವ್ರ ತರ ಕ್ಯಾರೆಕ್ಟರ್ ಇಟ್ಕೊಂಡು ನಾವು ಪ್ರೀತಿಸೋದಾದ್ರೆ ಆ ಲೋಕದವ್ರ ತರ ನಡೆದ್ರೆ ಮಾತ್ರ ಅವ್ರ ಲೋಕದ ಕ್ಯಾರೆಕ್ಟರ್ ಇರೋರು ಪ್ರೀತಿಸ್ತಾರೆ. ನಾವು ಲೋಕದವ್ರ ಕಡೆ ಆಗಿರದೆ ನೀವು ಲೋಕದ ಕಡೆಯವರ ಅಲ್ಲದೆ ಇರುವುದರಿಂದಲೂ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕ ನಿಮ್ಮ ಮೇಲೆ ದ್ವೇಷ ಮಾಡ್ತಿದೆ ಅಂತ. ಅರೆ ಒಂದ್ಸಲ ಹೇಳ್ತಾರೆ ಲೋಕವು ನಮ್ಮನ್ನು ಪ್ರೀತಿಸ್ತಿದೆ ಅಂತಾರೆ, ಲೋಕವು ನಿಮ್ನ ದ್ವೇಷ ಮಾಡ್ತಿದೆ ಅಂತಾರೆ. ಇವ್ರು ಯಾರಪ್ಪ ಅಂದ್ರೆ ಅವ್ರು ನಮ್ನ ದ್ವೇಷ ಮಾಡಿದ್ರೆ ನಮ್ಗೇನ್ ಅನ್ಸಲ್ಲ, ಯಾಕಂದ್ರೆ ಅವ್ರಿಗೆ ಸತ್ಯ ಗೊತ್ತಿಲ್ಲ, ಅವ್ರಿಗೂ ಇದಕ್ಕೆ ಸಂಬಂಧ ಇಲ್ಲ. ಇಲ್ಲಿರೋರು ಏನನ್ನ ದ್ವೇಷ ಮಾಡಿದ್ರೆ, ಇಲ್ಲಿರೋ ಮಕ್ಕಳು ದೇವರು ಕುಮಾರನ್ ರಕ್ತದಿಂದ ಪರ್ಚೇಸ್ ಮಾಡಿ ದೇವ್ರಿಗೋಸ್ಕರ ಜೀವಿಸ್ತೆ ಅಂತ ಅರಕೆ ಮಾಡ್ಕೊಂಡು ಆ ತರ ನಡೆಯೋ ಮಕ್ಕಳು ಮತ್ತೊಬ್ಬರು ನೋಡಿ ದ್ವೇಷಿಸಿದ್ರೆ, ಸೈತಾನ್ ಹೆಂಗ್ ಇಸ್ಕರಿಯೋತ್ ಯೂದಾಸ್ ಒಳಗ್ ನುಗ್ಗುಬಿಟ್ಟು ಯೇಸುನ ಹಿಡ್ಕೊಡಕ್ಕೆ ಪ್ರಯತ್ನ ಮಾಡಿದ್ರು, ಕೊಲ್ಸಕ್ ಪ್ರಯತ್ನ ಮಾಡಿದ್ರು, ಅಂತ ಮಕ್ಕಳಲ್ಲಿ ಸೈತಾನ್ ನುಗ್ಗಿದ್ರೆ ಅಂತ ಲೋಕದವರು, ಲೋಕವು ಅಂದ್ರೆ ಸೈತಾನ, ಲೋಕ ಈ ಲೋಕದ ಅಧಿಪತಿ ಸೈತಾನು, ಅವನ್ ಕ್ಯಾರೆಕ್ಟರ್ ಇರೋರು, ಇವರಿಬ್ರು ಸೇರಿದ್ರೆ ಮಾತ್ರ ನಮ್ಮನ್ನ ದ್ವೇಷಿಸಕ್ ಸಾಧ್ಯ ಹೊರತು ಇಲ್ಲಾಂದ್ರೆ ದ್ವೇಷಿಸಕ್ ಆಗಲ್ಲ. ನಮ್ಮನ್ನ ದ್ವೇಷಿಸೋರು ಸೈತಾನನ ಮಕ್ಕಳಾಗಿರ್ತಾರೆ. ನೋಡ್ರಿ, ಯೋಹಾನ 8:43-44 ಒಂದು ಮಾತು ಹೇಳ್ತಾರೆ ಸ್ವಾಮಿ. ಇನ್ನ 7 ನಿಮಿಷ. ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವ ಅನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನೂ ಆಗಿದ್ದಾನೆ. 43 ಅದರಲ್ಲಿ ನೀವು ನನ್ನ ಮಾತನ್ನು ಗ್ರಹಿಸದೆ ಇರುವುದಕ್ಕೆ ಕಾರಣವೇನು?
ನನ್ನ ಬೋಧನೆಗೆ ಕಿವಿಗೊಡಲಾರದೆ ಇರುವುದೇ ಕಾರಣ. ಸೈತಾನನು ನಿಮ್ಮ ತಂದೆ. ಸಾಕು. ಆಗ ಇಂಥ ಜಾಗದಲ್ಲಿ ಲೋಕದ ರೀತಿ ಯೋಚನೆ ಮಾಡಿ ನಮ್ಮನ್ನ ದ್ವೇಷ ಮಾಡೋದಾದ್ರೆ, ಇಲ್ಲಿ ಹೇಳ್ತಾರೆ ಲೋಕವು ನಿಮ್ಮನ್ನು ದ್ವೇಷ ಮಾಡ್ತಿದೆ. ಆ ಲೋಕದ ಬಗ್ಗೆ ಹೇಳ್ತಾರಲ್ಲ, ಇಲ್ಲಿದ್ಕೊಂಡು ಆ ಲೋಕದ ಕಡೆ, ಆ ಲೋಕದ ಅಧಿಪತಿ ಕಡೆ ಮನ್ಸಿಕ್ಕೊಂಡು ಇವ್ರನ್ನ ದ್ವೇಷಿಸೋದು, ಇವ್ರನ್ನ ಕೋಪಿಸೋದು, ಇವ್ರನ್ನ ಏನಾನ ಹಿಂಸೆ ಪಡಿಸೋದು, ಇವ್ರ ಮೇಲೆ ಇಲ್ದಿದ್ದು ಹೇಳೋದಾದ್ರೆ ಸೈತಾನ್ ಕ್ಯಾರೆಕ್ಟರ್ ಆಗಿರ್ತದೆ ಹೊರ್ತು ಇದು ಯೇಸು ಕ್ರಿಸ್ತರ ಕ್ಯಾರೆಕ್ಟರ್ ಅಲ್ಲ. ಇಂಥ ವ್ಯಕ್ತಿಗಳು ಹೊಸ ವರ್ಷ ತಿಳ್ಕೊಂಡು ತಿದ್ದುಕೊಂಡು ಒಳ್ಳೆ ದಾರಿಯಲ್ಲಿ ನಡೆಯೋದಕ್ಕೆ ಸ್ವಾಮಿ ಇಂಥ ಮಾತುಗಳ ಮುಖಾಂತರ ನಮ್ಮನ್ನು ಎಚ್ಚರಿಸಿ ಬಲಪಡಿಸ್ತಾರೆ. ಈ ಮಾತನ್ನ ಕೈಗೊಂಡು ನಡೆಯೋನ್ಗೂ ನಡೀದೆ ಹೋದವ್ರಿಗೂ ಸ್ವಾಮಿ ಒಂದ್ ಮಾತು ಹೇಳ್ತಾರೆ. ಮತ್ತಾಯ 5ನೇ ಅಧ್ಯಾಯ 44-45 ಓದಮ್ಮ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗಿರುವಿರಿ. ಅವನು ಏನೇ ಕೆಲಸ ಮಾಡಿರ್ಲಿ, ಎಂತ ತಪ್ಪು ಮಾಡಿರ್ಲಿ, ಅದಕ್ಕೆ ನ್ಯಾಯವಾಗಿ ತೀರ್ಪು ಮಾಡೋರವ್ರು ಕೊಡಿ. ಸ್ವಲ್ಪ ದಿವಸ ಇಕ್ಕಿದ್ರ ಆಮೇಲೆ ನೀವು ಕ್ಷಮಿಸ್ಬಿಟ್ಟು ಕರುಣೆ ತೋರಿಸಿ ಕರ್ಕೊಂಡು ನೀವು ಭಾಗಿಗಳಾಗ್ರಿ. ಬಹಳ ದಿವಸ ಹಂಗೆ ಬಿಟ್ಬಿಟ್ರೆ ಇಲ್ಲ ನೀವು ಲೆಕ್ಕ ಕೊಡ್ಬೇಕಿಲ್ಲ ಅಂದ್ರೆ ಅವ್ರು ಲೆಕ್ಕ ಕೊಡ್ಬೇಕು. ಬಹಳ ಒಂದು ಇದ್ರಲ್ಲಿ ಎಂತ ವಿಷಯ ಅಡಗಿದೆ ಅಂದ್ರೆ, ನೀ ದೇವ್ರ ಮಕ್ಕಳಾಗ್ಬೇಕಂದ್ರೆ ಇಲ್ಲೇ ಕ್ಷಮಿಸಯ್ಯ, ಆಮೇಲೆ ಬಂದು ಇಲ್ಲಿ ಕಾಣಿಕೆ ಸಲ್ಲಿಸು, ಆಮೇಲೆ ಬಂದು ಇಲ್ಲಿ ಮಾಡ್ಬಾರ್ದೆಲ್ಲ ಮಾಡು. ನೀನ್ ಆ ಕೆಲ್ಸಗಳನ್ನ ಅರ್ಥ ಮಾಡ್ಕೊಂಡು ಮಾಡ್ದೆ ನೀನ್ ಮಾಡ್ತಾ ಇರೋದೇ ಮಾಡ್ತಾ ಇದ್ರೆ ಸ್ವಾಮಿ ಹೇಳ್ತಾರೆ, ನೀನ್ ಮೊದಲು ಹೋಗಿ ನಿನ್ನ ಜೊತೆಗಾರನ ಜೊತೆ ಒಂದಾಗ್ಬಿಟ್ಟು ಬಂದು ಆಮೇಲೆ ಇಲ್ಲಿ ಕಾಣಿಕೆ ಸಲ್ಲಿಸು ಅಂತ. ಆ ಕಾಣಿಕೆ ಏನಂದ್ರೆ, ನಿನ್ನನ್ನೇ ನೀನ್ ನನಗೆ ಸಮರ್ಪಿಸು, ನಾನು ನಿನ್ನ ಅಂಗೀಕರಿಸ್ತೀನಿ. ನೀನ್ ಈ ಕೆಲಸ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಇವೆಲ್ಲ ಯಾರಿಗೆ ಬರ್ದಿಟ್ಟಿರೋದು? ನೀನ್ ಓಟ ಮುಗದ್ರೊಳಗಡೆ ನೀನ್ ಇಂಥ ಕ್ಯಾರೆಕ್ಟರ್ ಬರ್ಬೇಕಂತಾನೆ ಬರ್ದಿಕ್ಕಿದ್ದಾರೆ ಅಂದ್ಮೇಲೆ ನಾವು ಆ ಕೆಲಸ ಎಷ್ಟು ಮಟ್ಟಿಗೆ ಮಾಡ್ತಾ ಇದೀವಿ, ಮಾಡ್ತಾ ಇಲ್ಲ ಅನ್ನೋದು ನಮ್ಮನ್ನೇ ನಾವು ಪರಿಶೀಲನೆ ಮಾಡ್ಕೊಂಡ್ರೆ. ಯಾಕೆಂದ್ರೆ ಸ್ವಾಮಿ ತರ ಒಂದ್ ಕ್ಯಾರೆಕ್ಟರ್ ತೋರಿಸ್ತಾರು ಆ ದೇವ್ರ ಮಕ್ಕಳ್ರಿ. ಆ ಮಗ ಎಂತವನಂದ್ರೆ, ಸ್ಟೀಫನ್ಗೆ ನೀನು ಅವರು ಎಲ್ಲ ದೇವ್ರ ವಿಷಯ ಹೇಳಿದ್ರು, ಯೇಸುನ ಕೊಂದ್ಬಿಟ್ರ, ಅವ್ರು ನಿಮ್ಮನ್ನ ದೇವ್ರ ಮಕ್ಕಳಾಗಿ ಮಾಡಕ್ ಬಂದವರು, ಅವ್ರು ಹಿಂಗ್ ಮಾಡಿದ್ರ ಅಂದಾಗ ಅಲ್ಲಿರೋರೆಲ್ಲ ಬಂದು ಕಲ್ಲಲ್ಲಿ ಹೊಡೆದು ಅವನ್ನ ಸಾಯಿಸಿದ್ರು. ಇನ್ನು ಸಾಯಕ್ಕೆ 1 ನಿಮಿಷ ಇದ್ದಂಗೆ ಅವರು ಆಕಾಶ ಕಡೆ ನೋಡಿದಾಗ ಅಲ್ಲಿ ಸ್ವಾಮಿ ದರ್ಶನ ಆದಾಗ ಇವ್ರ ಬಾಯಿಂದ ಏನ್ ಬಂತು ಮಾತು? ದೇವರೇ ಕ್ಷಮಿಸು. ಆ ಸ್ವಾಮಿ ಮಾತೇ ಬಂತು. ಏನಂತ? ಇವರು ಅಪರಾಧನ ಅವ್ರ ಮೇಲೆ ಹೊರಿಸ್ಬೇಡಿ, ಇವ್ರನ್ನ ಕ್ಷಮಿಸಿರಿ ಅಂತ. ಯಾವ ಒಬ್ಬ ಮನುಷ್ಯ ಸಾಯ ಟೈಮಲ್ಲಿ ಒಬ್ಬರಿಗೆ ಕರುಣೆ ತೋರಿಸಿ ಕ್ಷಮಿಸಿ ಅವ್ರ ಪರವಾಗಿ ಬೇಡ್ಕೊಂಬಿಟ್ಟ ಅಂದ್ರೆ ಅಂತ ಒಂದ್ ಮಾತು ದೇವ್ರಿಗೆ ಖಂಡಿತ ಕೇಳ್ತಾರ್ರಿ. ಯಾಕಂದ್ರೆ ನಿನ್ನ ಮರಣದಲ್ಲಿ ಅವ್ರ ಶಿಕ್ಷೆ ಕೊಡು ಅಂತ ಹೇಳಿಲ್ಲ, ನಿನ್ ಮರಣದಲ್ಲಿ ನನ್ನ ಕಾಪಾಡು ಅಂತ ಹೇಳಿಲ್ಲ, ನಿನ್ ಮರಣದಲ್ಲಿ ಅವ್ರನ್ನ ಕ್ಷಮಿಸು ಅನ್ನೋದ. ಇಂಥ ಒಂದ್ ಕ್ಯಾರೆಕ್ಟರ್ ನನ್ ಮನೆಗ್ ಬರ್ಬೇಕು ಹೊರತು ನೀನ್ ಹೇಳಿದ ಮಾತನ್ನ ಅಂಗೀಕರಿಸ್ತೀನಿ ಅನ್ಬಿಟ್ಟು ಅವ್ರನ್ನ ಕ್ಷಮಿಸ್ಬಿಟ್ಟು. ಇಂಥ ಸ್ವಭಾವಗಳು ನಮ್ಮಲ್ಲಿ ಇರ್ಬೇಕಂತ ದೇವ್ರ ಅನೇಕ ವಿಷಯಗಳು ಬರ್ದವ್ರೆ. ಕೊನೆಯದಾಗಿ 2 ಮಾತು ಹೇಳ್ತಾರ್ರಿ. ಈ 2 ಮಾತು ಯಾರು ಹೊಸ ವರ್ಷ ಕೈಗೊಂಡು ನಡೀಲಿಲ್ವೋ, ಈ ವರ್ಷದಲ್ಲಿ 100 ಪಾಠ ಕೇಳಿ 100 ಪಾಠ ಹೇಳಿ 100 ಸಲ ವಚನ ಓದಿದ್ರು ಕೂಡ ಸತ್ಯವಾಗ್ಲು ಅವ್ರಿಗೇನು ಪ್ರಯೋಜನ ಇಲ್ಲ ಅಂತ ನಾನು ಅಣ್ಣಂದಿರು ಅಕ್ಕ ತಂಗಿದಿರು ಕೊಟ್ಟಿರಂತ ಒಂದು ಆಧಾರದ ಮೇಲೆ ನಿಜ ಹೇಳ್ತೇನ್ರಿ. ಈ 2 ಮಾತು ಎಲ್ಲರ ಕೈಗೊಂಡು ನಡಿಬೇಕ್ರಿ. ಮತ್ತಾಯ 6ನೇ ಅಧ್ಯಾಯ 14ನೇ ವಚನ ಓದ್ರಿ. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. 1 ನಿಮಿಷ. ನೀವ್ ಜನರನ್ನ ತಪ್ಪನ ಕ್ಷಮಿಸಿದ್ರೆ ಮಾತ್ರ ನಿಮ್ ತಪ್ಪು ಕ್ಷಮಿಸ್ತೀನಿ ಅಂದಾಗ, ನಾನು ಅದು ಮಾಡ್ದೆ ಇದು ಮಾಡ್ದೆ ಇದು ಮಾಡ್ದೆ ಅದು ಮಾಡ್ದೆ ಹೌದು, ನಿನ್ನ ಖಂಡಿತ ಆ ತಪ್ಪುಗಳನ್ನ ಆ ನ್ಯಾಯ ತೀರ್ಪಿನ ದಿವಸ ನಿನ್ನ ಒಳ್ಳೆ ಕೆಲಸ ಮಾಸ್ ಕಾರ್ಡಲ್ಲಿ 100 ಬಂದು ನೀನೇನೋ ಒಂದು 10-15 ಫಾಲ್ಟ್ ಮಾಡಿದ್ರೆ ಇದನ್ನ ನಾನು ಮೇಜರ್ ಆಗಿ ತಗೊಳಲ್ಲ. ಖಂಡಿತ ಆ ಒಳ್ಳೆ ಕೆಲಸದ ನಿಮಿತ್ತ ನಿನ್ಗೆ ದಯೆ ಕರುಣೆ ಉಪಕಾರ ಮಾಡ್ತೀನಿ, ಕ್ಷಮಿಸ್ತೀನಿ ಅಂತ ಹೇಳಿದ್ದಾರೆ. ಕರೆಕ್ಟ್.
ಇದರಲ್ಲಿ 15ನೇ ವಚನದಲ್ಲಿ ಓದಮ್ಮ. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಈ ತರ ತುಂಬಾ ಈ ವಿಷಯ ನಾವು ಹೊಸ ವರ್ಷ ಕೈಗೊಂಡು ನಡೆಯೋಣ ಅಂತ ತುಂಬಾ ಒಂದು ತೀರ್ಮಾನ ಮಾಡ್ಕೊಂತ ಇದ್ವಿ. ಎಲ್ಲರೂ ಅದೇ ತರ ಮಾಡ್ಕೊಳಲ್ರಿ. ಈ ವಚನನ ಒಂದು 50 ಕಿತ ಓದಿದ್ರೆ ಇದ್ರ ಹೆಂಗೆ ಬರ್ತಿದ್ದೆ ನೆನಪಿಗೆ ಒಂದೊಂದು ಮಾತುಗಳಂದ್ರೆ, ಇಡೀ ಎಷ್ಟೊಂದು ವಚನಗಳಲ್ಲಿ ದೇವ್ರು ಮಾಡಿರೋ ಉಪಕಾರ ಕರುಣೆ ಎಲ್ಲ ಮನ್ಸಿಗೆ ಬರ್ತಿದ್ರಿ. ಇದು ಬಹಳ ಇಂಪಾರ್ಟೆಂಟ್ ಮಾತ್ರಿ. ನೀವು ಕ್ಷಮಿಸಿದ್ರೆ ಮಾತ್ರ ನಿಮ್ಮನ್ನ ಕ್ಷಮಿಸ್ತೀನಿ, ನೀವು ಕ್ಷಮಿಸ್ಲಿಲ್ಲ ಅಂದ್ರೆ ನಿಮ್ಮನ್ನ ಕ್ಷಮಿಸಿಲ್ಲ ಅಂದಾಗ, ದೇವ್ರು ನಮ್ಮನ್ನ ಕ್ಷಮಿಸ್ಲಿಲ್ಲ ಅಂದ್ರೆ ನಾವ್ ಏನೆಲ್ಲಾ ಪ್ರಯತ್ನ ಪಟ್ಟು ಓಟ ಓಡಿ ಮುಗಿಸಿದ್ರೆ ಆ ಆಶೀರ್ವಾದ ನಮಗ್ ಸಿಗ್ಬೋದಾ? ಕಷ್ಟ ಇದೆ ರೀ. ಅಣ್ಣ ಹೇಳ್ತಾರೆ ಒಂದೇ ಮಾತು ಸೆಕೆಂಡ್ ಅಲ್ಲಿ ಬೇರೆ ಆರ್ಗ್ಯುಮೆಂಟೇ ಇಲ್ಲ. ಇಲ್ಲ ಕರೆಕ್ಟ್ ರೀ, ನಾನು ಹಂಗೆ ಅನ್ಕೋತೀನಿ. ಆ ಭಯ ನಮ್ಗೆ ಇರ್ಲಿ ಅಂತ ಅಷ್ಟೇನೆ. ಕ್ಷಮಾಪಣೆ ಬಹಳ ಮುಖ್ಯವಾದ್ದು. ಶಿಷ್ಯರ್ ಕೇಳಿದಾಗ ನಮ್ಗೆ ಪ್ರಾರ್ಥನೆ ಮಾಡಕ್ ಕಲ್ಸ್ಕೊಡು ಅಂತ ಕೇಳಿದಾಗ ಸ್ವಾಮಿ ಹೇಳ್ತಾರೆ ಯಾವ್ದ್ರಲ್ಲಿ 11:4 ಅದು ಮತ್ತಾಯನ ಯಾವ್ದೋ ಮತ್ತೆ ಅದೊಂದು ಅದಮ್ಮ ಮತ್ತಾಯ 6:12 ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ಅಮ್ಮ ಅಣ್ಣ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ಇಲ್ಲಮ್ಮ. ತಪ್ಪುಗಳನ್ನು ಕ್ಷಮಿಸು. ಶಿಷ್ಯರು ಕೇಳಿದಾಗ ನಮ್ಗೆ ಪ್ರಾರ್ಥನೆ ಮಾಡದ್ ಕಲ್ಸ್ಕೊಡು ಅಂತ ಹೇಳ್ತಾರೆ. ಆದುದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು: ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಓದಮ್ಮ. ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ಈ ಮಾತನ್ನ ಸ್ವಾಮಿ ತನ್ನ ಶಿಷ್ಯರು ಕಲ್ಸ್ಕೊಟ್ರು. ಇವತ್ತಿಗೂ ನಮ್ಮ ಈ ಸಭೆಯಲ್ಲಿ ಆ ಪ್ರಾರ್ಥನೆ ಮಾಡ್ತಾ ಇದೀವಿ. ಆ ಪ್ರಾರ್ಥನೆಯಲ್ಲಿ ಇರಂತ ಈ ಮಾತು ನಾವು ಪ್ರಾರ್ಥನೆ ಮಾಡುವಾಗ ಇದು ಸ್ವಲ್ಪ ಮನ್ಸಿಗೆ ಬರಲ್ಲ ರೀ. ಈ ಮಾತುಗಳ ಇರಂತ ಮರೆಯಾಗಿಟ್ಟಿರಂತ ದೇವರ ದೈವಿಕ ಯೋಚನೆಯನ್ನು ಹೃದಯದಲ್ಲಿ ಇಟ್ಕೊಂಡು ಅದರಂತೆ ನಡೆಯೋದಾದ್ರೆ ದೇವ್ರು ಹೇಳ್ತಾರೆ ಒಂದ್ ಮಾತು. 1 ಯೋಹಾನ 1ನೇ ಅಧ್ಯಾಯ 9ನೇ ವಚನದಲ್ಲಿ ಹೇಳ್ತಾರೆ, 1ನೇ ಅಧ್ಯಾಯ 1:9. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧ ಮಾಡುವನು. ಈ ರೀತಿ ಒಂದು ವೇಳೆ ನಾವು ಮಾಡಿದ್ದು ಏನೇ ಇದ್ರೂ ದೇವ್ರ ಮುಂದೆ ಮೊಣಕಾಲು ಹಾಕಿ ಕ್ಷಮಾಪಣೆ ಕೇಳಿ ನಮ್ಮ ತಪ್ಪುಗಳನ್ನ ಒಪ್ಕೊಂಡು ದೇವ್ರ ಮುಂದೆ ಉಪಕಾರ ಮಾಡಿ ದೇವ್ರೆ, ಕರುಣೆ ತೋರಿಸ್ರಿ ದೇವ್ರೆ, ನಮ್ಮನ್ನು ಕ್ಷಮಿಸ್ರಿ ದೇವ್ರೆ ಅಂದ್ರೆ ಕರುಣಾಮೂರ್ತಿಯಾದ ದೇವರು ನಮ್ಮನ್ನ ಕ್ಷಮಿಸಿ ಶುದ್ಧಿಪಡಿಸ್ತಾರೆ. ದೀಕ್ಷಾ ಸ್ಥಾನದ ಮುಖಾಂತರ ಶುದ್ಧಿಪಡಿಸಿದ್ದಾರೆ. ಆದ್ರೂ ಕೂಡ ನಾವು ಸ್ವಲ್ಪ ಮಾಡ್ತಾ ಇದ್ದೀವಿ. ಅದನ್ನ ದಿನಂಪ್ರತಿ ದೇವ್ರ ಮುಂದೆ ಅರಿಕೆ ಮಾಡಿ ನಾವು ಒಪ್ಕೊಂಡ್ರೆ ಪುನಃ ಅವರು ಕುಮಾರನ ಮುಖಾಂತರ ನಮ್ಮನ್ನ ಶುದ್ಧೀಕರಿಸ್ತಾರೆ. ನಮಗೋಸ್ಕರ ಯೇಸು ಸ್ವಾಮಿ ಬೇಡ್ತಾ ಇದ್ದಾರೆ. ಇವನ್ನೆಲ್ಲ ತಿಳ್ಕೊಂಡು ಈ ತರ ತೀರ್ಮಾನ ತಗೊಳ್ಳೋಣಂತ ಒಂದು ಪಾಠವಾಗಿ ಮಾಡ್ಕೊಂಡು ನಿಮ್ ಜೊತೆ ಹಂಚ್ಕೊಂಡೆ. ಇದರಲ್ಲಿ ತಪ್ಪಿದ್ರೆ ದೇವ್ರು ಕ್ಷಮಿಸ್ಲಿ, ನೀವು ಕ್ಷಮಿಸ್ಲಿ. ದೇವ್ರ ಈ ವಾಕ್ಯವನ್ನು ಆಶೀರ್ವದಿಸ್ಲಿ. ಆಮೇಲೆ ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಸಹೋದರರು ಸಬ್ಜೆಕ್ಟ್ ಬಂದು ಇದ್ ಮಾಡಿದ್ರು. ನೋಡ್ಬೇಕಂದ್ರೆ ನಾನು ಅವರು ಸಬ್ಜೆಕ್ಟ್ ಮಾಡ್ತಾ ಮಾಡ್ತಾ ಒಂದೊಂದು ವಿಷಯ ನನ್ನ ತಲೆಯಲ್ಲಿ ಓಡ್ತಾನೆ ಇತ್ರಿ. ನಾನು ಯೋಚನೆಗಳು ಬರ್ತಾನೆ ಇತ್ತು. ಒಂದು ವಿಷಯ ಅವ್ರ 3 ವಿಷಯ, ಮುಖ್ಯವಾದ 3 ವಿಷಯ ಪಾಯಿಂಟ್ ಟೆಸ್ಟ್ ಮಾಡಿದ್ರಲ್ಲ ಎಫೆಸ 4:32 ವರ್ಷದಲ್ಲಿ. ಬಿ ಕೈಂಡ್, ಆಮೇಲೆ ಬಿ ಕಂಪ್ಯಾಷನೇಟ್, ಆಮೇಲೆ ಫರ್ಗಿವ್. 3 ವಿಷಯ. ಅದು 3 ವಿಷಯನೂ ನಾನು ಪರ್ಸನಲ್ ಆಗಿ ನಾನು ಯೋಚನೆ ಮಾಡ್ತಾ ಇರುವಾಗ ನನ್ನ ನಿಜಾಗ್ಲೂ ಕೈಂಡ್ ಆಗಿದ್ದೀನಾ ಅಂತ ಒಂದು ಪ್ರಶ್ನೆ ಬಂತ್ರಿ ನನ್ಗೆ. ಕಂಪ್ಯಾಷನೇಟ್ ತೋರಿಸ್ತೀನಾ ಅಂತ ಒಂದು ಪ್ರಶ್ನೆ ಏನಾಯ್ತು ನನ್ಗೆ ಬಂತು. ಫರ್ಗಿವ್ ಮಾಡ್ತಾ ಇದ್ದೀನಾ ಅಂತ ಒಂದು ಪ್ರಶ್ನೆ ಏನಾಯ್ತು ನನ್ಗೆ ಬಂತು. ಅದ್ ನೋಡಿದ್ರೆ 3 ನಾನು ಮಾಡ್ತಾ ಇಲ್ಲ ಅಂತಾನು ನನ್ಗೆ ಏನಾಯ್ತು ನನ್ನ ಮೈಂಡ್ಗೆ ಬರ್ತಾ ಇತ್ರಿ.
ನಾನು ಯೋಚನೆ ಮಾಡ್ತಾನೆ ಇದ್ದೆ, ಇಷ್ಟೆಲ್ಲ ನಾವು ಮಾಡಿದೀವಿ, ಇಷ್ಟೆಲ್ಲ ಓದಿದೀವಲ್ಲ. ಬ್ರದರ್ ಲಾಸ್ಟ್ ಅಲ್ಲಿ ಅನೇಕ ವಿಷಯಗಳು ಹೇಳ್ತಾ 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 ಅದ್ ಇನ್ನ ಚುಚ್ಚಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ದೇವ್ರು ನಮ್ಗೆ ನಮ್ಮಲ್ಲಿ ಎದುರು ನೋಡುವ ವಿಷಯಗಳು ನಾವ್ ಇದೇ ಮಾಡ್ತಾ ಇಲ್ಲ ಅಂದ್ರೆ ನಾವ್ ಹೆಂಗೆ ದೇವ್ರಿಗೆ ಹತ್ರ ಹೋಗಕ್ಕಾಗತ್ತೆ ಅನ್ನೋ ಒಂದು ದೊಡ್ಡ ಪ್ರಶ್ನೆನೂ ನನ್ಗೆ ಹಿಟ್ ಆಯ್ತ್ರಿ. ಯಾಕಂದ್ರೆ ಏನಂದ್ರೆ ಪ್ರಾಬ್ಲಮ್ ಏನ್ ಗೊತ್ತಾ, ನಾವು ಫಸ್ಟ್ ಬಂದು ಇನ್ನ ಶಾರೀರಿಕದಲ್ಲಿ ಇದೀವಲ್ವಾ. ಸೊ ಅದ್ ನಮ್ಮ ಒಂದು ಶರೀರ ಏನಾಗುತ್ತೆ ಗೊತ್ತಾ, ಈ ತರ ಒಳ್ಳೆ ವಿಷಯಗಳು ಮಾಡಬಾರ್ದು ಅಂತ ತುಂಬಾ ಪುಲ್ ಮಾಡುತ್ತೆ ಅಲ್ವಾ. ಏನಂತ ಹೇಳ್ತಾರೆ ಅಂದ್ರೆ, ಯೂಶುವಲ್ ಆಗಿ ನಾವು ಒಂದು ಬ್ರದರ್ ಒಂದು ಆರ್ಟಿಕಲ್ ಬರ್ತಿದ್ರು, ಒಂದು ಬೈಬಲ್ ಸ್ಟೂಡೆಂಟ್ ಒಂದು ಬ್ರದರ್ ಆರ್ಟಿಕಲ್ ಬರೆದಾಗ ಹೇಳ್ತಾರೆ, ಪುಲ್ಸ್ ಆಫ್ ಅವರ್ ಫ್ಲೆಶ್ ಅಂದ್ರೆ ನಮ್ಮ ಒಂದು ಶಾರೀರ ಏನ್ ಮಾಡುತ್ತೆ ಅಂದ್ರೆ ಜಸ್ಟಿಸ್ ಡಿಮಾಂಡ್ ಮಾಡುತ್ತೆ ಅಲ್ವಾ. ಕೆಲವು ಲೋಕದಲ್ಲಿ ಏನೋ ತಪ್ಪು ಮಾಡ್ತಾ ಇದಾರೆ ಅಂದ್ರೆ ಅದು ನಮ್ ಕಣ್ಣಿಗೆ ಏನಾಗುತ್ತೆ, ತಪ್ಪು ಮಾಡ್ತಾ ಇದ್ದಾರೆ ಕಾಣುವಾಗ ನಮ್ಗೆ ಏನ್ ಮಾಡುತ್ತೆ, ಅವ್ರಿಗೆ ಶಿಕ್ಷೆ ಕೊಡ್ಲೇಬೇಕು ಅಂತ ಏನಾಗುತ್ತೆ, ನಮ್ ಫ್ಲೆಶ್ ಡಿಮ್ಯಾಂಡ್ ಮಾಡುತ್ತಲ್ವಾ. ಈ ಡಿಮ್ಯಾಂಡ್ಸ್ ಜಸ್ಟಿಸ್. ಸೊ ಆ ತರ ಇರುವಾಗ ಏನಾಗುತ್ತೆ ನೋಡುವಾಗ, ಆದ್ರೆ ಅದು ಮನುಷ್ಯನು ನೋಡುವ ಒಂದು ರೀತಿ. ಓಕೆ, ದೇವರು ಮನುಷ್ಯನು ಬಂದು ದೇವರ ಏನಂತ ನೋಡುವಾಗ, ದೇವ್ರು ನಮ್ಮನ್ನ ಉಂಟು ಮಾಡುವಾಗ ಅವರ ಕೆಲವು ಗುಣಲಕ್ಷಣಗಳು ಮನುಷ್ಯನಲ್ಲಿ ಇದೆ ಅಂತ ನಾವು ನೋಡ್ತೀವಿ. ಪ್ರೀತಿ ಆಗ್ಲಿ, ಒಂದು ಕರುಣೆ ಆಗ್ಲಿ, ಇಲ್ಲ ಕೆಲವು ಶ್ರಮಿಸೋ ಒಂದು ಗುಣ ಆಗ್ಲಿ, ಕೆಲವು ನಮ್ಮ ಮಾತ್ರ ಅಲ್ಲ, ಲೋಕದಲ್ಲಿ ಕೂಡ ನಾವು ಮನುಷ್ಯರಲ್ಲಿ ಏನ್ ಮಾಡ್ತೀವಿ, ಅದನ್ನ ಆ ಒಂದು ವಿಷಯಗಳನ್ನ ನಾವು ನೋಡಿದೀವಿ ಅಲ್ವಾ. ಕೆಲವು ಟೈಮ್ ನಮ್ಗಿಂತ ಲೋಕದಲ್ಲೇ ಅವರು ಎಷ್ಟೊಂದು ಮಾಡ್ತಾರೆ ಅಂದ್ರೆ ಅಂತ ಒಂದು ಗುಣ ನಮ್ಮಲ್ಲಿ ಇಲ್ವಲ್ಲ ಅಂತ ಒಂದು ಯೋಚನೆ ಏನಾಗುತ್ತೆ ನಮ್ಗೆ ಬರೋ ಚಾನ್ಸಸ್ ಇದೆ ಪ್ರೀತಿ ಸಹೋದರರೇ ಅಲ್ವಾ. ಸೊ ನಾನು ಯೋಚನೆ ಮಾಡ್ತಾ ಇರುವಾಗ, ಸೊ ಇದ್ರ ನಾನು ಇಲ್ವಲ್ಲ, ಇವಾಗ ಇದನ್ನ ಏನ್ ಮಾಡ್ಬೇಕು ನಾನು ಇದನ್ನ ಫಸ್ಟ್ ಇದನ್ನ ಬೆಳೆಸ್ಕೋಬೇಕು ನಾನು ಅಂತ ಒಂದು ಯೋಚನೆ ನನ್ಗೆ ಬಂತು. ಸೊ ನಿಮ್ಮಲ್ಲಿ ಎಷ್ಟು ಯೋಚನೆ ಬಂತ ಗೊತ್ತಿಲ್ಲ ರೀ, ಬಟ್ ಬಂದಿರುತ್ತೆ, ನಿಮ್ಗೂ ಅದು ಯೋಚನೆ ಬಂದಿರುತ್ತೆ. ಯಾಕಂದ್ರೆ ದೇವ್ರ ವಾಕ್ಯ ಏನ್ ಹೇಳ್ತೆ ಅಂದ್ರೆ, ದೇವರ ವಾಕ್ಯ ಹೋಗ್ಬಿಟ್ಟು ಸುಮ್ನೆ ರಿಟರ್ನ್ ಬರಲ್ಲ ರೀ, ಅದು ಹೋಗಿ ವರ್ಕ್ ಮಾಡುತ್ತೆ ದೇವರ ವಾಕ್ಯ ಅಲ್ವಾ. ಸೊ ಈ ಒಂದು ಇವಾಗ ದೇವ್ರ ಆ ವಚನ ನೋಡಿ, ವಚನ ಹೆಂಗ್ ಬರುತ್ತೆ ಅಂದ್ರೆ, ಬ್ರದರ್ ಒಂದು ವಚನ ಕೊಟ್ಟಲ್ವಾ, ಮತ್ತೇಯು ಬರೆದ ಸುವಾರ್ತೆ 6:14 ಫಾರ್ ಇಫ್ ಯು ಫರ್ಗಿವ್ ಮೆನ್ ಅಂತ ಹೇಳುವಾಗ ಬರೀ ಎಲ್ಲಾ ಜನರನ್ನ ಒಂದು ಜನರಲ್ ಫಾರ್ಮ್ ಅಲ್ಲಿ ಜನರಲ್ ಆಗಿ ಹೇಳ್ತಾ ಇರೋದು. ಲೋಕದಲ್ಲಿ ಎಲ್ಲಾ ಜನಗಳನ್ನ ಅವ್ರನ್ನ ಕ್ಷಮಿಸಿದ್ರೆ, ವೆನ್ ದೇ ಸಿನ್ ಅಗೇನ್ಸ್ಟ್ ಯು, ಯುವರ್ ಹೆವೆನ್ಲಿ ಫಾದರ್ ವಿಲ್ ಆಲ್ಸೋ ಫರ್ಗಿವ್ ಯು. ಸೊ ಒಂದು ಬ್ಯೂಟಿಫುಲ್ ಒಂದು ರೂಲ್ ಆಗ್ಬಿಟ್ರು ಅಲ್ವಾ. ಸೊ ತಂದೆಯ ದೇವರು ನಮ್ಮನ್ನ ಕ್ಷಮಿಸುವ ಒಂದು ವಿಷಯ ಯಾರ ಕೈಲಿದೆ ನೋಡುವಾಗ ನಮ್ ಕೈಲೇ ಇದೆ. ಸೊ ಅವ್ರು ಕ್ಷಮಿಸ್ಬೇಕಂದ್ರೆ ನಾವು ಕ್ಷಮಿಸ್ಬೇಕು ಅಷ್ಟೇ. ವೆರಿ ಸಿಂಪಲ್. ಬ್ರದರ್ ಹೇಳ್ಬಿಟ್ರು ತುಂಬಾ, ಇದು ನಾವು ಈ ವರ್ಷದಲ್ಲಿ ಮಾಡ್ಲೇಬೇಕು ಅಂತ ಹೇಳಿದ್ರು. ನಿಜ, ವೆರಿ ಟ್ರೂ ಅಲ್ವಾ. ಇದನ್ ಮಾಡಿದ್ರೆ ನಿನ್ ಕ್ಷಮಾಪಣೆ ಸಿಗುತ್ತೆ, ಇದು ನೀನ್ ಮಾಡಿಲ್ಲ ಅಂದ್ರೆ ದೇವ್ರು ಇನ್ನೇನ್ ಮಾಡಲ್ಲ, ಕ್ಷಮಿಸಲ್ಲ. ಅಷ್ಟೇ. ವೆರಿ ಕ್ಲಿಯರ್, ವೆರಿ ಸಿಂಪಲ್ ಅಲ್ವಾ. ಅದೇ ರೀತಿ ನೀನು ಕರುಣೆ ತೋರ್ಸೋದಾಗ್ಲಿ, ಇಲ್ಲ ಕಂಪ್ಯಾಷನೇಟ್ ಇದಾಗೋದಾಗ್ಲಿ. ಯಾಕಂದ್ರೆ ನೋಡಿ, ಇನ್ನೊಂದು ವಿಷಯ ಏನಂದ್ರೆ, ಲೋಕದಲ್ಲಿ ಅದೇ ಫರ್ಗಿವ್ ಮೆನ್ ಅಂತ ನೋಡುವಾಗ ಲೋಕದಲ್ಲಿ ಇದ್ ಮಾಡೋದು ಮುಖ್ಯ. ಬಟ್ ಇನ್ನೊಂದು ಗೊತ್ತಾ, ಲೋಕದಲ್ಲಿ ಇರೋ ರಿಲೇಷನ್ಗೂ ನಾವು ಇನ್ ಕ್ರೈಸ್ಟ್ ಅಂತ ಒಂದು ರಿಲೇಷನ್ ಇದೆ, ಒಂದು ಫ್ಯಾಮಿಲಿ ಇದೆ ನೋಡಿ, ಇನ್ ಕ್ರಿಸ್ತನಲ್ಲಿ ಅಂತ ಒಂದು ಕುಟುಂಬ ಇದೆ ನೋಡಿದ್ರ, ಅದು ಬಂದು ಯಾವ್ದು ಕಂಪೇರ್ ಮಾಡಕ್ ಏನ್ ಮಾಡಕ್ಕಾಗಲ್ಲ, ಆಗಲ್ರಿ, ಆಗಲ್ಲ. ಇಟ್ ಇಸ್ ಅ ವೆರಿ, ದೇವ್ರು ಒಂದು ಲೋಕದಿಂದ ಒಂದು ಸ್ಪೆಷಲ್ ಆಗಿ ಇನ್ ಕ್ರೈಸ್ಟ್ ಅಂತ ಒಂದು ಕುಟುಂಬನ ತಕೊಂಡಿದ್ದಾರೆ, ಬೇರೆ ಇದನ್ನ ಮಾಡಿದಾರೆ ಅಂತ ನೋಡುವಾಗ ಇಟ್ ಇಸ್ ವೆರಿ ಸ್ಪೆಷಲ್. ಸೊ ದೇವ್ರ ನಮ್ಮ ಹತ್ರ ಅಂತ ಎದು ನೋಡೋದು ತುಂಬಾ ದೊಡ್ಡ ವಿಷಯ ರೀ ಅಲ್ವಾ. ಸೊ ಅದನ್ನ ನಾವು ಇದು ಮಾಡಿಲ್ಲ ಅಂದ್ರೆ ಏನ್ ಯೂಸ್ ಇದೆ ಅಂತಾನೆ ಒಂದು ದೊಡ್ಡ ಪ್ರಶ್ನೆ. ಇಟ್ಸ್ ಅ ಬಿಗ್ ಕ್ವೆಶ್ಚನ್. ಇಫ್ ವಿ ಆರ್ ನಾಟ್ ಎಕ್ಸಿಬಿಟಿಂಗ್, ಸಿ ಐ ಆಮ್ ಗೋಯಿಂಗ್ ಬೈ ದ ಸ್ಕ್ರಿಪ್ಚರ್. ದೇವ್ರು ಕ್ಲೀನ್ ಆಗಿ ಹೇಳ್ತಾರೆ, ನೀನು ಈ ಒಂದು ಗುಣ ನೀನ್ ಮಾಡಿಲ್ಲ ಅಂದ್ರೆ ಆ ಗುಣ ನಾನು ನಿನ್ ಮೇಲೆ ತೋರ್ಸೋದಿಲ್ಲ ಅಂತ ಹೇಳ್ಬಿಟ್ಟು. ನೀನ್ ಕರುಣೆ ತೋರಿಸಿಲ್ಲ ಅಂದ್ರೆ ನಾನು ನಿನ್ನ ಕರುಣೆ ತೋರಿಸಲ್ಲ, ನೀನ್ ಕ್ಷಮಿಸಿಲ್ಲ ಅಂದ್ರೆ ನಾನು ನಿನ್ನ ಕ್ಷಮಿಸಲ್ಲ. ವೆರಿ ಸಿಂಪಲ್, ಬಟ್ ಇಟ್ ಇಸ್ ವೆರಿ ಸ್ಟ್ರಾಂಗ್. ಅಷ್ಟೇ, ಸಿಂಪಲ್. ಸೊ ಬ್ರದರ್ ಹೇಳುವಾಗ ನಾನು ಅದೇ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ರೀ, ಅದೇ ನಾವು ಈ ಗುಣನ ನಾವು ಬೆಳೆಸ್ಕೊಳ್ಳೇಬೇಕಾಗತ್ತೆ ಸರ್. ತುಂಬಾ ನಮ್ಮ ಒಂದು ನ್ಯಾರೋ ವೇಲ್ ತುಂಬಾ ಪ್ರಾಬ್ಲಮ್ಸ್ ಬರುತ್ತೆ. ವಿ ಆರ್ ಆಲ್ ಗೋಯಿಂಗ್ ಥ್ರೂ ಲಾಟ್ ಆಫ್ ಪ್ರಾಬ್ಲಮ್ಸ್ ಅಲ್ವಾ. ಒಂದೊಂದು ಎಕ್ಲಿಶಾಲು ಎಲ್ಲಾ ಕಡೆನೂ ಪ್ರಾಬ್ಲಮ್ಸ್ ಹೋಗ್ತಾ ಇದೆ, ಎಲ್ಲಾ ಕಡೆನೂ ಒಬ್ರು ಕಂಡ್ರೆ ಒಬ್ರು ಆಗಲ್ಲ, ಒಬ್ರನ್ನ ಶಂಸ ಒಂದು ಇದು ಬರ್ತಲ್ಲ ನಮ್ಗೆ, ಒಬ್ರ ಮೇಲೆ ಕರುಣೆ ತೋರ್ಸಕ್ಕೂ ಆಗ್ತಾ ಇಲ್ಲ, ಒಬ್ರನ್ನ ಕಂಪ್ಯಾಷನ್ ತೋರ್ಸಕ್ಕೂ ಆಗ್ತಾ ಇಲ್ಲ. ಓಡ ಗ್ರಜ್ಗಳು ಏನ್ ಮಾಡ್ತೀವಿ ನಾವೇ ಇಟ್ಕೊಳ್ತೀವಿ ಅಲ್ವಾ. ಬಟ್ ಇದು ದೇವ್ರಿಗೆ
ಅದು ಒಂಥರ ಅದು ಪ್ರಿಯವಾಗಿದೆಯಾ ಅಂತ ನೋಡುವಾಗ ದೇವರೇ ತುಂಬಾ ದುಃಖ ಕೊಳ್ತಾರೆ. ನಾನು ಇಷ್ಟೆಲ್ಲಾ ನನ್ನ ಮಕ್ಕಳಿಗೆ ಕಲ್ಸ್ಕೊಡ್ತಾ ಇದೀನಿ, ಇದ್ರೂ ಏನ್ ಮಾಡ್ತಲ್ಲ ಇವರು ಪಾಠ ಕಲಿತಾ ಇಲ್ಲ ಅಂತ ನೋಡುವಾಗ ದೇವರಿಗೆ ಅದು ತುಂಬಾ ದುಃಖ ಆಗುತ್ತೆ ಪ್ರೀತಿ ಸಹೋದರರೇ. ಇವಾಗ ನನ್ಗೆ ಅದು ತುಂಬಾ ದುಃಖ ಆಯ್ತು. ಇನ್ಫ್ಯಾಕ್ಟ್ ನಾನು ಇಷ್ಟೆಲ್ಲಾ ಇದ್ ಮಾಡಿ ನನ್ನಲ್ಲಿ ಈ ಗುಣ ಇನ್ನ ಬೆಳೆಸ್ಕೊಂಡಿಲ್ವಲ್ಲಪ್ಪ ನಾನು ಅಂತ ನೋಡುವಾಗ ನನ್ಗೆ ಒಂಥರ ಇನ್ನ ಯಾವಾಗ ನಾನು ಕಲಿಯೋದು, ಯಾವಾಗ ದೇವರ ಒಂದು ಇದು ಮಾಡೋದು, ಪ್ರಿಯ ಮಾಡೋದು ಅಂತ ಒಂದು ದೊಡ್ಡ ಪ್ರಶ್ನೆ ಬಂದೇ ಬರುತ್ತೆ ಪ್ರೀತಿ ಸಹೋದರ. ಸೊ ಇದನ್ನ ನಾವ್ ಏನ್ ಮಾಡೋಣ, ತುಂಬಾ ಸೀರಿಯಸ್ ಆಗಿ ತಗೊಳ್ಳೋಣ ನಾವು ಇದನ್ನ. ಓಕೆ, ನಾವು ನಾಲೆಜ್ ಒಂದ್ ಕಡೆ ಇರ್ಲಿ, ಬಟ್ ಕ್ಯಾರೆಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಕ್ರಿಸ್ತನೇ ಬೆಳಿಬೇಕಂದ್ರೆ ದೇವ್ರು ನಮ್ಮನ್ನ ಅದೇ ನೋಡುವಾಗ ನೋಡಿ, ಅದು ವಚನ, ಇನ್ನೊಂದು ವಚನ ಕೂಡ ಏನ್ ಹೇಳುತ್ತೆ ಅಂದ್ರೆ, ಡೂ ಅನ್ ಟು ಅದರ್ಸ್. ನೋಡಿ ಮ್ಯಾಥ್ಯೂ 7:12 ಅಲ್ವಾ ಹೇಳ್ತಾರೆ, ಸೊ ಇನ್ ಎವ್ರಿಥಿಂಗ್ ಡೂ ಅನ್ ಟು ಅದರ್ಸ್ ವಾಟ್ ವುಡ್ ಹ್ಯಾವ್ ದೆಮ್ ಡೂ ಅನ್ ಟು ಯು. ಸೊ ನಾವು ಒಂದು ವಿಷಯದ ನಿಮ್ಮಿಂದ ಎದುರು ನೋಡ್ತೀವಿ ಅಂದ್ರೆ ಅಲ್ವಾ, ಅದನ್ನ ನಾನ್ ಫಸ್ಟ್ ಮಾಡ್ಬೇಕು ಅಲ್ವಾ. ಬೇರೆಯವ್ರ ಹತ್ರ ಒಂದು ವಿಷಯ ನಾವು ಎದುರು ನೋಡ್ತೀವಿ ಅಂದ್ರೆ ಅದನ್ನ ನಾವ್ ಏನ್ ಮಾಡ್ಬೇಕು, ನಾವು ಮಾಡಲ್ಲ, ಆದ್ರೆ ಬೇರೆಯವ್ರು ಮಾತ್ರ ನಾನು ಮಾಡ್ಬೇಕು ಅಂದ್ರೆ ಅದು ನ್ಯಾಯ ಬರಲ್ಲ ರೀ, ನ್ಯಾಯ ಬರೋದಿಲ್ಲ ಅಲ್ವಾ. ಸೊ ನೋಡುವಾಗ ಈ ಒಂದು ವಿಷಯಗಳು ನೋಡುವಾಗ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಸೊ ತುಂಬಾ ಕ್ಲಿಯರ್ ಆಗಿ ಹೇಳ್ಬಿಟ್ರು, ತುಂಬಾ ಸಿಂಪಲ್ ಆಗಿ ಹೇಳ್ಬಿಟ್ರು, ನಿನ್ನಲ್ಲಿ ಈ ಗುಣಗಳು ಇಲ್ಲ ಅಂದ್ರೆ ಆ ಗುಣ ನನ್ನ ಮೇಲೆ ತೋರ್ಸಲ್ಲ ಅಂತ ತುಂಬಾ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ. ಸಿಂಪಲ್ ಅಲ್ವಾ, ಅಷ್ಟೇ. ಸೊ ದೇವರು ಈ ಒಂದು ಎಚ್ಚರಿಕೆ ಮಾತು ಅಲ್ವಾ, ಸೊ ಅವರು ಕೊಟ್ಟಿರೋ ಶೀರ್ಷಿಕೆನೆ ದೇವರು ತನ್ನ ಮಕ್ಕಳಿಗೆ ಅಲ್ವಾ ಹೇಳೋ ಒಂದು ಎಚ್ಚರಿಕೆ ಮಾತುಗಳು ಅಂತ ಏನ್ ಮಾಡೋದು ಅಂದ್ರೆ ಅಲ್ಲಿ ಕೊಟ್ಟಿದ್ದಾರೆ. ಸೊ ಮೊದಲನೇದಾಗಿ ನಮ್ಮ ತಂದೆಯ ದೇವರಿಗೆ ಅಲ್ವಾ, ನಮ್ಮ ಸಹೋದರ ಮುಖಾಂತರ ಕೊಟ್ಟಿರೋ ವಾಕ್ಯಗಳಿಗಾಗಿ ತಂದೆ ದೇವರಿಗೆ ನಾನು ಸ್ತೋತ್ರ ಹೇಳ್ತೀನಿ ಸ್ವಾಮಿ ಮುಖಾಂತರ, ಹಾಗೂ ಸಭೆ ಪರವಾಗಿ ಕೂಡ ನಮ್ಮ ಸಹೋದರ ಕೂಡ ಅಲ್ವಾ. ಸೊ ಆ ಒಂದು ಪಾಠವನ್ನು ಕೊಟ್ಟಿದ್ದಕ್ಕಾಗಿಯೂ ನಾನು ವಂದನೆಗಳನ್ನ ತಿಳಿಸೋನಾಗಿದ್ದೀನಿ. ಪ್ರಾರ್ಥನೆ ಮಾಡೋಣ. ಕರುಣಾಸಾಗರನು, ದೀರ್ಘಶಾಂತನು, ಅತಿಶಯ ಆಲೋಚನಾ ಪರನು, ಕನಿಕರವು ಉಳ್ಳಂತಹ ಪರಮ ಪೂಜ್ಯ ತಂದೆಯಾದ ಹೋ ದೇವರೇ, ನಿನ್ನ ನಾಮಕ್ಕೆ ಅನಂತನಂತ ಸ್ತೋತ್ರವಾಗಲಿ. ತಂದೆ ದೇವರೇ, ನೀನು ದೀರ್ಘ ಶಾಂತನಾದಂತಹ ದೇವರ ಸ್ವಾಮಿ. ನಾವು ತಿಳಿಯದೆಯೂ ಮಾಡಿರ್ತಕ್ಕಂತಹ ಎಲ್ಲ ದೋಷಾಪರಾಧಗಳನ್ನು ನೀನು ಮನ್ನಿಸಿ ನಮ್ಮನ್ನು ಕಳೆದ ವರ್ಷವೆಲ್ಲ ಕಾದು ಕಾಪಾಡಿ ಈ ನೂತನ ವರ್ಷವನ್ನು ನಾವು ನೋಡ ಮಾಡಿ, ತಂದೆ ದೇವರೇ, ಈ ದಿವಸ ಈ ಒಂದು ಸಂಧ್ಯಾ ವೇಳೆಯಲ್ಲಿ ನಿನ್ನ ಆಲಯದ ಅಂಗಳಗಳಲ್ಲಿ ಒಂದು ಸಭೆಯಾಗಿ ಕೂಡಿ ಬಂದು ತಂದೆ ದೇವರೇ, ನಿನ್ನ ಪವಿತ್ರ ವಾಕ್ಯಗಳನ್ನು ಧ್ಯಾನಿಸಿ ನಿನಗೆ ನಮ್ಮ ತೊದಲು ತುಟಿಗಳಿಂದ ನಮ್ಮ ಸ್ತುತಿ ಯಜ್ಞಗಳನ್ನು ಸಮರ್ಪಿಸುವ ಹಾಗೆ ಈ ಒಂದು ಅವಕಾಶವನ್ನು ದಯಪಾಲಿಸಿಕೊಟ್ಟಿದ್ದಿ. ಇದಕ್ಕಾಗಿ ನಿನಗೆ ಅನಂತನಂತ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಹೌದು ಸ್ವಾಮಿ, ನಾವು ಪಾಪಿಗಳು, ಹುಟ್ಟಿನಂದಿನಿಂದಲೇ ಪಾಪಿಗಳು, ಮಾತೃಗರ್ಭದಲ್ಲಿದ್ದಾಗಿಂದಲೇ ನಾವು ಪಾಪಿಗಳು ತಂದೆಯೇ. ಆದಾಗ್ಯೂ ಸ್ವಾಮಿ, ನಾವು ಯಾವ ಒಳ್ಳೆಯ ಕಾರ್ಯವನ್ನು ಮಾಡೋದು ಅಥವಾ ಅಸಾಧ್ಯ ಎಂಬುದು ನಾವು ಅರಿತವರಾಗಿದ್ದೇವೆ. ನಾವು ಬದುಕಿ ಉಳಿದಿರುವುದು ಅದು ಕೇವಲ ನಿನ್ನ ಕೃಪೆ, ನಿನ್ನ ಕರುಣೆ, ನಿನ್ನ ದಯೆ ಎಂಬುದನ್ನು ನಿನ್ನ ಮುಂದೆ ಅರಿಕೆ ಮಾಡುತ್ತೇವೆ. ಹೌದು ಸ್ವಾಮಿ, ಆದರೆ ನೀನು ಕ್ಷಮಾಗುಣವುಳ್ಳಂತಹ ದೇವರಾಗಿದ್ದಿ. ನಿಮ್ಮ ಪಾಪಗಳು ಕಡಕೆಂಪಾಗಿದ್ದರೂ ಹಿಮದ ಹಾಗೆ ಅದನ್ನು ಬಿಳುಪಾಗಿ ಮಾಡುತ್ತೇನೆಂಬುದಾಗಿ ನೀನು ವಾಗ್ದಾನ ಮಾಡಿದಂತಹ ದೇವರು. ನಿಮ್ಮ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ನನ್ನ ಬಳಿಗೆ ಬನ್ನಿರಿ, ನಾನು ನಿಮ್ಮ ಪಾಪಗಳನ್ನು ಮನ್ನಿಸುವೆನೆಂಬುದಾಗಿ ನೀನು ಆಶ್ವಾಸನೆ ಕೊಟ್ಟಿದ್ದಿ. ಮಾತ್ರವಲ್ಲದೆ ಸ್ವಾಮಿ, ನನ್ನ ಬಳಿಗೆ ಬರುವವನನ್ನು ಎಂದಿಗೂ ತಳ್ಳಿ ಬಿಡುವುದಿಲ್ಲ ಎಂಬುದಾಗಿ ಕೂಡ ನೀನು ಹೇಳಿರುತ್ತಿ. ಹೌದು ಸ್ವಾಮಿ, ವಾಗ್ದಾನ ಮಾಡಿದಂಥ ನೀನು ನಂಬಿಕಸ್ಥನಾದಂತಹ ದೇವರು. ತಂದೆ ದೇವರೇ, ಆ ನಿನ್ನ ನಂಬಿಕಸ್ತಿಕೆ ಮೇಲೆ ಭರವಸೆಯುಳ್ಳವರಾಗಿ ಈಗೋ ತಂದೆ ದೇವರೇ, ಈ ಸಂಧ್ಯಾ ವೇಳೆಯಲ್ಲಿ ನಾವು ನಿನ್ನ ಮುಂದೆ ಅಡ್ಡ ಬಿದ್ದು ನಾವು ತಿಳಿಯದೆಯೋ ಮಾಡುವುದಾ ಅಂತ ಎಲ್ಲ ಪಾಪಗಳಿಗಾಗಿ ನಿನ್ನಲ್ಲಿ ಪಾಪ ಕ್ಷಮಾಪಣೆಯನ್ನು ಬೇಡವರಾಗಿದ್ದೇವೆ. ಹೌದು ಸ್ವಾಮಿ, ನಾವು ಕೇವಲ ಮನುಷ್ಯ ಮಾತ್ರದವರು. ಮುಂಜಾನೆಯಲ್ಲಿ ಅರಳಿ ಸಂಜೆ ಬಾಡಿ ಹೋಗತಕ್ಕಂಥ ಹುಲ್ಲಿನ ಉಪಾದಿಯಲ್ಲಿದ್ದೇವೆ ಸ್ವಾಮಿ. ನಮ್ಮಲ್ಲಿ ಯಾವ ಒಳ್ಳೆಯ ಗುಣಗಳಿಲ್ಲ. ಸುಕೃತ್ಯಗಳನ್ನು ಮಾಡಲು ನಾವು ಅಶಕ್ತರಾಗಿದ್ದೇವೆ, ನಾವು ಬಲಹೀನರು. ಆದರೆ ನೀನು ನಮ್ಮನ್ನು ತಾತ್ಸಾರ ಮಾಡಿ ನಮ್ಮನ್ನು ತಿರಸ್ಕರಿಸಿದೆ. ನಮ್ಮನ್ನು ನಿನ್ನ ಮಗನ ಸಲುವಾಗಿ ನಿನ್ನ ಪುತ್ರನಾಗಿ ಸ್ವೀಕಾರ ಮಾಡಿಕೊಂಡಿದ್ದಿ. ಹೌದು ಸ್ವಾಮಿ, ಲೋಕದೊಳಗಿಂದ ನಮ್ಮೊಂದು ಚಿಕ್ಕ ಗುಂಪಾಗಿ ಆರಿಸಿ ತೆಗೆದುಕೊಂಡು ಲೋಕದ ಜ್ಞಾನಿಗಳಿಗೆ ಮರೆ ಮಾಡಿರ್ತಕ್ಕಂಥ ನಿನ್ನ ಅದ್ಭುತವಾದ ನಿನ್ನ ಗುಣಾತಿಶಯಗಳನ್ನು
ನಿನ್ನ ನಾಮವನ್ನು, ನಿನ್ನ ದಿವ್ಯ ಯೋಜನೆಯನ್ನು, ನಿನ್ನ ಚಿತ್ತವನ್ನು ನಮಗೆ ನೀನು ಪ್ರಕಟ ಮಾಡಿರುತ್ತಿ. ಹೌದು ತಂದೆ ದೇವರೇ, ಈ ಎಲ್ಲ ಒಂದು ಸತ್ಯತೆಯನ್ನು ಅರಿಯಲು ನಮಗೆ ನೀನು ಅನುವು ಮಾಡಿಕೊಟ್ಟು ಅದರ ಜೊತೆಯಲ್ಲೇ ಗುರುತರವಾದಂಥ ಜವಾಬ್ದಾರಿಯನ್ನು ಕೂಡ ನಮ್ಮ ಮೇಲೆ ವಹಿಸಿದ್ದಿ ಎಂಬುದು ನಾವು ಅರಿತವರಾಗಿದ್ದೇವೆ. ಈ ದಿವಸವೂ ಕೂಡ ಸ್ವಾಮಿ, ನಿನ್ನ ಭಕ್ತರ ಮುಖಾಂತರವಾಗಿ ನೀನು ನಮಗೆ ದಯಪಾಲಿಸಿಕೊಟ್ಟಂತಹ ನಿನ್ನ ಕೃಪಾ ವಾಕ್ಯಗಳಿಗಾಗಿ ನಾವು ನಿನ್ನನ್ನು ವಂದಿಸುತ್ತೇವೆ. ಹೌದು ಸ್ವಾಮಿ, ಈ ಯುಗದ ಸಮಾಪ್ತಿಯ ಕಾಲದಲ್ಲಿ ನಾವು ಜೀವಿಸುತ್ತಿರುವಾಗ ನಮ್ಮ ಅಂತ್ಯವು ಯಾವ ಗಳಿಗೆಯೋ ಏನೋ ನಾವು ತಿಳಿಯದೇ ಇದ್ದೇವೆ. ಇಂಥ ಸಮಯಗಳಲ್ಲಿ ತಂದೆ ದೇವರೇ, ಇಂಥ ಎಚ್ಚರಿಕೆಯ ಮಾತುಗಳನ್ನು ನಮಗೆ ದಯಪಾಲಿಸಿಕೊಟ್ಟಿದ್ದಿ. ಇದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಿನ್ನ ವಾಕ್ಯದಲ್ಲಿ ತಿಳಿಸುವ ರೀತಿಯಲ್ಲಿ ಸ್ವಾಮಿ, ಒಬ್ಬರಿಗೊಬ್ಬರು ಉಪಕಾರಿಗಳಾಗಿರಿ, ಕರುಣೆ ತೋರಿಸುವವರಾಗಿರಿ, ಒಬ್ಬರ ತಪ್ಪನ್ನು ಕ್ಷಮಿಸುವವರಾಗಿರಿ ಎಂಬುದಾಗಿ ಈ ಒಂದು ಅಮೂಲ್ಯವಾದಂತಹ ನಿನ್ನ ಆಜ್ಞಾ ವಿಧಿಗಳನ್ನು ನಮಗೆ ದಯಪಾಲಿಸಿಕೊಟ್ಟಿದ್ದಿ. ಸ್ವಾಮಿ, ನಾವು ಈ ಕಾರ್ಯಗಳನ್ನು ಮಾಡಲು ನಾವು ಮುಂದೆ ಬರುವಾಗ ನಮ್ಮ ಒಂದು ಬಲಹೀನತೆಗಳಿಂದಾಗಿ ಅಥವಾ ಸೈತಾನ ಶೋಧನೆಗಳಿಗೆ ಒಳಗಾಗಿ ನಾವು ಈ ಕಾರ್ಯದಲ್ಲಿ ವಿಫಲರಾಗುತ್ತೇವೆ. ಆದರೂ ನಿನ್ನ ಭಕ್ತನಾದ ಪೌಲನು ಹೇಳಿದ ರೀತಿಯಲ್ಲಿ ಸ್ವಾಮಿ, ನಮ್ಮೊಳಗೆ ಆ ಒಂದು ದ್ವಂದ್ವ ನಡೆಯುವಾಗ ಇನ್ನು ಪಾಪ ಮಾಡುವ ನಾನಲ್ಲ, ನನ್ನಲ್ಲಿರ್ತಕ್ಕಂಥ ಈ ಮಾನುಷ ಸ್ವಭಾವ ಎಂಬುದನ್ನು ನಾವು ಕೂಡ ನಿನ್ನ ಮುಂದೆ ಅರಿಕೆ ಮಾಡುವರಾಗಿದ್ದೇವೆ. ನೀನು ಆಂತರ್ಯವನ್ನು ನೋಡತಕ್ಕಂಥ ದೇವರು ಸ್ವಾಮಿ. ನಮ್ಮ ಹೃದಯದ, ನಮ್ಮ ಮನಸ್ಸುಗಳನ್ನು, ನಮ್ಮ ಭಾವನೆಗಳನ್ನು ನೀನು ತಿಳಿದವನಾಗಿರುತ್ತಿ ತಂದೆ ದೇವರೇ. ಆದ ಕಾರಣ ನೀನು ಕ್ಷಮಾ ಗುಣವುಳ್ಳಂತಹ ದೇವರಾಗಿರುವುದರಿಂದ ಈ ನಮ್ಮ ಒಂದು ಪ್ರಯತ್ನದಲ್ಲಿ ನಾವು ವಿಫಲರಾಗುವಾಗ ನಮ್ಮನ್ನು ಕಡೆಗಣಿಸದೆ, ನಮ್ಮನ್ನು ಕೈ ಬಿಡದೆ, ನಮ್ಮನ್ನು ಕೈ ಹಿಡಿದು ಮೇಲೆತ್ತಿ ಸ್ವಾಮಿ ನಿನ್ನ ಮಾರ್ಗದಲ್ಲಿ ನಮ್ಮನ್ನು ನಡೆಸಬೇಕೆಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸಿಬಿಡುತ್ತೇವೆ. ಇದಕ್ಕಾಗಿ ನಮಗೆ ಬೇಕಾದಂಥ ಆತ್ಮನ ಸಹಾಯವನ್ನು ನಿನ್ನ ವಾಕ್ಯದ ಮುಖಾಂತರವಾಗಿ ನಮಗೆ ಬೇಕಾದಂಥ ಬಲವನ್ನು, ಧೈರ್ಯವನ್ನು, ಪ್ರೋತ್ಸಾಹವನ್ನು, ಉತ್ತೇಜನವನ್ನು ದಯಪಾಲಿಸಿಕೊಡ್ತಂದೆಯೇ. ನಮ್ಮೆಲ್ಲರನ್ನು ಕೂಡ ನಿನ್ನ ಆತ್ಮನಿಂದ ತುಂಬಿಸಿ ನಮ್ಮನ್ನು ನಿನ್ನ ಚಿತ್ತಕ್ಕನುಗುಣವಾಗಿ ನಡೆಸಬೇಕೆಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸಿಬಿಡುತ್ತೇವೆ. ಹೌದು ಸ್ವಾಮಿ, ಈ ಒಂದು ಎಚ್ಚರಿಕೆಯ ಮಾತುಗಳ ಮುಖಾಂತರವಾಗಿ ನಿನ್ನ ಮಗನ ಮುಖಾಂತರವಾಗಿ ನಮ್ಮೊಡನೆ ನೀನು ಮಾತನಾಡಿದ್ದಿ. ಈ ದಿನ ವಾಕ್ಯಗಳು ನಾವು ಸದಾ ಕಾಲವು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಆದಷ್ಟು ಮಟ್ಟಿಗೆ ಆ ವಾಕ್ಯಕ್ಕೆ ಅನುಗುಣವಾಗಿ ನಡೆಯಲು ನಮಗೆ ನೀನು ಸಹಾಯ ಮಾಡಬೇಕೆಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ಮತ್ತು ಈ ವಾಕ್ಯವನ್ನು ನಮಗೆ ಪ್ರಬೋಧಿಸಿದಂಥ ಸಹೋದರ ಮೇಲೆ ನಿನ್ನ ದಿವ್ಯ ಕೃಪೆಯು ಆಶೀರ್ವಾದವೂ ಇರಲಿ. ಅವರಿಗೆ ಬೇಕಾದ ಇನ್ನೂ ಹೆಚ್ಚಿನ ಪರಿಶುದ್ಧಾತ್ಮನ ಸಹಾಯವನ್ನು ದಯಪಾಲಿಸಿಕೊಡು. ಅವರು ಮಾಡುತ್ತಿರತಕ್ಕಂಥ ಸೇವೆಯನ್ನು ನೀನು ಆಶೀರ್ವದಿಸು ತಂದೆ ದೇವರೇ. ಅವರ ಮುಖಾಂತರವಾಗಿ ಇನ್ನೂ ನಿನ್ನ ವಾಕ್ಯದ ಬೆಳಕು ಅನೇಕ ಜನರಿಗೆ ಪ್ರಸಾರವಾಗಿ ಇನ್ನೂ ಅನೇಕ ಜನರು ನಿನ್ನ ಕಡೆಗೆ ತಿರುಗಿಕೊಳ್ಳುವ ಹಾಗೆ ನೀನು ಕೃಪೆ ಮಾಡಿ ಅವರನ್ನು, ಅವರ ಕುಟುಂಬದವರನ್ನು ಆಶೀರ್ವದಿಸಬೇಕೆಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ಅದೇ ರೀತಿಯಲ್ಲಿ ಸ್ವಾಮಿಯಲ್ಲಿ ಕೂಡಿ ಬಂದಿರತಕ್ಕಂಥ, ತಲೆಬಾಗಿರತಕ್ಕಂಥ ನಮ್ಮೊಬ್ಬೊಬ್ಬರ ಆಂತರ್ಯವನ್ನು ನೀನು ತಿಳಿದವನಾಗಿರುತ್ತಿ. ನಿನಗೆ ತಿಳಿಯದ ಗುಟ್ಟು ಒಂದು ಇರುವುದಿಲ್ಲ ತಂದೆಯೇ. ಸ್ವಾಮಿ, ನಮ್ಮಲ್ಲಿರತಕ್ಕಂಥ ಎಲ್ಲ ಕುಂದು ಕೊರತೆಗಳನ್ನು ನೀನು ಬಲ್ಲಾತನಾಗಿರುತ್ತಿ. ನಮ್ಮ ಕೊರತೆಗಳಿಗೆ ಅನುಗುಣವಾಗಿ ನಿನ್ನ ದಿವ್ಯ ಚಿತ್ತಕ್ಕನುಸಾರವಾಗಿ ನಮ್ಮನ್ನು ಬಲಪಡಿಸು, ನಮ್ಮನ್ನು ಎಚ್ಚರಿಸು, ನಮ್ಮನ್ನು ಕಾಪಾಡಬೇಕೆಂಬುದಾಗಿ ನಿನ್ನಲ್ಲಿ ಮತ್ತೊಂದು ಆವರ್ತಿ ಪ್ರಾರ್ಥಿಸಿಬಿಡುತ್ತೇವೆ. ತಂದೆ ದೇವರೇ, ಇದೇ ರೀತಿಯಾಗಿ ವಿಶ್ವದಾದ್ಯಂತ ಇರತಕ್ಕಂಥ ಎಲ್ಲ ನಿನ್ನ ಮಕ್ಕಳನ್ನು ಕೂಡ ಹೆಸರಿಸಲಾಗಿ ಆಶೀರ್ವದಿಸಿ ಕಾಪಾಡು ಸ್ವಾಮಿ. ಈ ಸಮಯದಲ್ಲಿ ಮುಂದಿನ ದಿನಗಳಲ್ಲಿ ನಡೆಯಲಿಕ್ಕಿರತಕ್ಕಂಥ ಮಹಾಸಭೆಗಳಿಗೆ ಅವಶ್ಯಕವಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ತಂದೆ ದೇವರೇ, ಅಲ್ಲಿ ನಡೆಯತಕ್ಕಂಥ ಆರಾಧನೆಗಳು ಅದು ನಿನ್ನ ಒಂದು ಮಹಿಮೆಗೋಸ್ಕರವಾಗಿ ನಡೆಸಲ್ಪಡುವ ಹಾಗೆ ಅವುಗಳನ್ನು ಆಶೀರ್ವದಿಸು. ಮತ್ತು ನಾವು ಸತ್ಯಕ್ಕೆ ತಕ್ಕ ರೀತಿಯಲ್ಲಿ ನಿನ್ನನ್ನು ಆರಾಧಿಸಲು ನಮಗೆ ಬೇಕಾದ ಸಹಾಯವನ್ನು ಕೂಡ ದಯಪಾಲಿಸಿಕೊಡು ತಂದೆ ದೇವರೇ. ಅದೇ ರೀತಿಯಲ್ಲಿ ಸ್ವಾಮಿ, ಈ ಸಮಯದಲ್ಲಿ ಕಾಯಿಲೆಯಲ್ಲಿರುವವರು, ಕಷ್ಟದಲ್ಲಿರುವವರು, ರೋಗ ರುಜಿನದಲ್ಲಿರತಕ್ಕಂಥವರು, ದಿಕ್ಕಿಲ್ಲದವರು, ವಿಧವೆಯರು, ಅನಾಥರು, ಬಡವರು, ಬಲ್ಲಿದರು, ಶೋಷಣೆಗೆ ಒಳಗಾಗಿರತಕ್ಕಂಥವರು, ಪ್ರಕೃತಿ ವಿಕೋಪಗಳಿಗೆ ಸಿಕ್ಕಿ ನರಳುತ್ತಿರುವವರು, ಯುದ್ಧಗಳಿಂದಾಗಿ, ಯುದ್ಧ ಭೀತಿಯಿಂದಾಗಿ ತಮ್ಮ ಮನೆ ಮಠಗಳನ್ನು ಕಳೆದುಕೊಂಡು ಇರತಕ್ಕಂಥ ನಿರಾಶ್ರಿತರು, ಎಲ್ಲರಿಗೋಸ್ಕರವಾಗಿ ನಿನ್ನಲ್ಲಿ ಪ್ರಾರ್ಥಿಸಿಬಿಡುತ್ತೇವೆ ತಂದೆ ದೇವರೇ. ನೀನು ನಿನ್ನ ಒಂದು ಕರುಣೆಯನ್ನು ಎಲ್ಲರ ಮೇಲೆ ತೋರಿಸಿ ಸ್ವಾಮಿ, ಪ್ರತಿಯೊಬ್ಬರ ಕೊರತೆಗಳಿಗೆ ಅನುಗುಣವಾಗಿ ನಿನ್ನ ಚಿತ್ತಕ್ಕನುಸಾರವಾಗಿ ಅವರಿಗೆ ಬೇಕಾದಂಥ ಎಲ್ಲ ರೀತಿಯ ಸಹಾಯಗಳನ್ನು, ಆದರಣೆಯನ್ನು ದಯಪಾಲಿಸಿಕೊಡು ಸ್ವಾಮಿ. ಮುಖ್ಯವಾಗಿ ಅನಾರೋಗ್ಯದಲ್ಲಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರಿಗೋಸ್ಕರವಾಗಿ ನಿನ್ನಲ್ಲಿ ವಿಶೇಷವಾಗಿ ಪ್ರಾರ್ಥಿಸಿಬಿಡುತ್ತೇವೆ. ನೀನು ಆರೋಗ್ಯದಾಯಕನಾದಂತಹ ದೇವರು ಸ್ವಾಮಿ. ನಿನಗೆ ಅಸಾಧ್ಯವಾದಂಥ ಕಾರ್ಯವು ಯಾವುದೂ ಇರುವುದಿಲ್ಲ. ನೀನೇ ಪ್ರತಿಯೊಬ್ಬೊಬ್ಬರನ್ನು ಕೂಡ ನಿನ್ನ ಹಸ್ತದಿಂದ ಮುಟ್ಟಿ ಅವರಿಗಿರ್ತಕ್ಕಂಥ ಎಲ್ಲ ಒಂದು ನೋವು, ಬೇನೆಗಳನ್ನು, ಸಂಕಟಗಳನ್ನು, ಕಷ್ಟಗಳನ್ನು ನಿನ್ನ ಚಿತ್ತಕ್ಕನುಸಾರವಾಗಿ ಪರಿಹಾರ ಮಾಡಿ ಅವ್ರಿಗೆ ಬೇಕಾದಂಥ ಒಳ್ಳೆ ಆರೋಗ್ಯವನ್ನು, ಮುಖ್ಯವಾಗಿ ಮನಸ್ಸಿಗೆ ಬೇಕಾದಂಥ ಶಾಂತಿ, ಸಮಾಧಾನವನ್ನು ದಯಪಾಲಿಸಿಕೊಟ್ಟು
ಸ್ವಾಮಿ ಅವರನ್ನು ನೀನು ಆಶೀರ್ವದಿಸು. ಸಭೆಯಲ್ಲಿರ್ತಕ್ಕಂಥ ಹಿರಿಯರನ್ನ ನೀನು ನಮಗೆ ಒಂದು ಮಾದರಿಯಾಗಿ ಕೊಟ್ಟಿರುತ್ತಿ. ಅವರಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ನಾವು ಗುರುತಿಸಿ ಅವುಗಳನ್ನು ನಾವು ಅಳವಡಿಸಿಕೊಳ್ಳಲು ನಮ್ಮನ್ನು ಕೂಡ ಬಲಪಡಿಸಬೇಕೆಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ತಂದೆ ದೇವರೇ, ಕಡೆಯದಾಗಿ ಸ್ವಾಮಿ, ಈ ಒಂದು ಪ್ರಾರ್ಥನೆಯಲ್ಲಿ ಕಂಡು ಬಂದಂತಹ ಎಲ್ಲ ಲೋಪದೋಷಗಳನ್ನು ದಯವಿಟ್ಟು ಮನ್ನಿಸಿ, ನಾವು ಕೇಳಿಯೂ ಕೇಳಲು ಮರೆತು ಬಿಟ್ಟಿರತಕ್ಕಂತಹ ನಿನ್ನ ಎಲ್ಲ ಮೇಲಾದ ದಿವ್ಯ ಕೃಪಾಶೀರ್ವಾದಗಳನ್ನು ನಿನ್ನ ದಿವ್ಯ ಚಿತ್ತಕ್ಕನುಸಾರವಾಗಿ ದಯಪಾಲಿಸಿಕೊಟ್ಟು ಇಲ್ಲಿ ಕೂಡಿ ಬಂದಿರತಕ್ಕಂಥ ನಮ್ಮೊಬ್ಬೊಬ್ಬರನ್ನು ಮತ್ತು ಲೋಕದಾದ್ಯಂತ ಇರ್ತಕ್ಕಂಥ ಎಲ್ಲ ನಿನ್ನ ಮಕ್ಕಳನ್ನು ಕೂಡ ನಿನ್ನ ರೆಕ್ಕೆಗಳ ಅಡಿಯಲ್ಲಿಟ್ಟು ಕಾದು ಕಾಪಾಡಬೇಕೆಂಬುದಾಗಿ ಈ ಪ್ರಾರ್ಥನೆಯನ್ನು ನಮ್ಮ ಪ್ರಭು ರಕ್ಷಕನು ಮಧ್ಯಸ್ಥನೂ ಆಗಿರುವ ಕ್ರಿಸ್ತೇಸುವಿನ ಮುದಾದ ನಾಮದಲ್ಲಿ ಅತಿ ವಿನಯದಿಂದಲೂ ನಂಬಿಕೆಯಿಂದಲೂ ವಿಶ್ವಾಸದಿಂದಲೂ ಬೇಡುತ್ತೇವೆ ತಂದೆಯೇ, ಆಮೇನ್. ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿಂದ ನಮ್ಮನ್ನು ತಪ್ಪಿಸು. ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ನನ್ನ ಸರ್ವೇಂದ್ರಿಯಗಳೇ ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಆತನು ಮಾಡಿದ ಸಕಲ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್. ನಾವು ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಪ್ರೀತಿ ಸ್ವರೂಪನಾದಂತಹ ತಂದೆ ದೇವರಾದ ಯೆಹೋವನ ಪ್ರೀತಿಯು, ಆತನ ಮಗನೂ ನಮ್ಮ ರಕ್ಷಕನೂ ನಮ್ಮ ವಿಮೋಚಕನೂ ಆಗಿರತಕ್ಕಂಥ ಕ್ರಿಸ್ತೇಸುವಿನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸ ನಡೆಸುವಿಕೆಯು ಇಲ್ಲಿ ತಲೆಬಾಗಿರ್ತಕ್ಕಂಥ ನಮ್ಮೆಲ್ಲರೊಂದಿಗೂ ಮತ್ತು ವಿಶ್ವದಾದ್ಯಂತ ಇರತಕ್ಕಂಥ ಎಲ್ಲ ಸತ್ಯ ಮಕ್ಕಳ ಸಂಗಡಲು ಇಂದಿಗೂ ಎಂದೆಂದಿಗೂ ನಿರಂತರವಾಗಿ ನೆಲೆಯಾಗಿರಲಿ. ಆಮೇನ್.